Okay, first of all, ಎಲ್ಲರಿಗೂ ವೆಲ್ಕಮ್ ಟು ದ ಬ್ಲೋಯಿಂಗ್ ಅಕಾಡೆಮಿ ಫ್ಯಾಮಿಲಿ. ಈ ಒಂದು ವರ್ಕ್ಶಾಪ್ ಏನಿದೆಯಲ್ಲ, ನಿಮ್ಮ ಒಂದು ಲೈಫ್ ಅನ್ನ ಚೇಂಜ್ ಮಾಡುವಂತಹ ಒಂದು ಘಟ್ಟ. ನೀವು ಬೈ ಚಾನ್ಸ್ ಟ್ರೇಡಿಂಗ್ ಮಾಡ್ತಾ ಇದ್ರೆ ಅಥವಾ ಟ್ರೇಡಿಂಗ್ ಮಾಡಿ ಸ್ವಲ್ಪ ಲಾಸ್ ಮಾಡ್ಕೊಂಡು ದುಡ್ಡು ಕಳ್ಕೊಂಡು ಬಿಟ್ಟಿದ್ರೆ, ಸೊ ಇವಾಗ ನೀವು ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ರೆ, ಸೊ ಈ ತರ ನಿಮ್ಮ ಯೋಚನೆಗಳಿಗೆ ಒಂದು ಒಳ್ಳೆ ಅವಕಾಶ ಅನ್ಬಹುದು ಇದು. ಸೊ ಇದರಲ್ಲಿ ನಿಮ್ಗೆ ಎಂಟೈರ್ ವರ್ಕ್ಶಾಪ್ ನಲ್ಲಿ ಬೇಸಿಕ್ಸ್ ಕವರ್ ಆಗುತ್ತೆ, ಪ್ಲಸ್ ಅಡ್ವಾನ್ಸ್ ಲೆವೆಲ್ ಆದಂತಹ ಆರ್ಡರ್ ಫ್ಲೋ ಅದು ಕೂಡ ಕವರ್ ಆಗುತ್ತೆ. ಸೊ ವರ್ಕ್ಶಾಪ್ ನ ಒಂದು 10-15 ಮಿನಿಟ್ಸ್ ಟೈಮ್ ಅನ್ನ ಹೆಚ್ಚು ಕಡಿಮೆ ಆದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಇವಾಗ ನಾವು ಒಂದು ಶಾಪಿಗೆ ಹೋದ್ರೆ ಒಂದು ಶರ್ಟ್ ತಗೋಬೇಕು, ಒಂದು 300 ಶರ್ಟ್ ತಗೋಬೇಕಂದ್ರೆ 20 ವೆರೈಟೀಸ್ ಆಫ್ ಕಲರ್ಸ್ ಅನ್ನ ನೋಡ್ತೇವಿ, ಒಂದು 20 ಟೈಪ್ಸ್ ಆಫ್ ಡಿಸೈನ್ಸ್ ಅನ್ನ ನೋಡ್ತೇವಿ, ಒಂದು 4-5 ಅಂಗಡಿಗಳನ್ನು ಅಡ್ಡಾಡ್ತೀವಿ, ಒಂದ್ ಶರ್ಟ್ ಗೆ ಇಡೀ ಒಂದು ದಿನ ನಾವು ಟೈಮ್ ಅನ್ನ ಕೊಡ್ತೇವಿ. ಬಟ್ ಅದೇ ನಮ್ಮೊಂದು ಲೈಫ್ ಚೇಂಜಿಂಗ್ ಸೆಷನ್ ಇದೆ, ವರ್ಕ್ಶಾಪ್ ಇದೆ ಅಂದ್ರೆ ಒಂದು 15-20 ನಿಮಿಷ ಹೆಚ್ಚು ಕಡಿಮೆ ಆದ್ರೆ ಅದನ್ನ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಹೊಸದೇನೋ ಒಂದು ಕಲ್ತಿದ್ದೀವಿ ಅಂತ ಫೀಲ್ ಮಾಡ್ಕೋಬೇಕು. ಓಕೆನಾ? ಸೊ ಈ ಒಂದು ವರ್ಕ್ಶಾಪ್ ಅಲ್ಲಿ ನಿಮ್ಮ ಟ್ರೇಡಿಂಗ್ ಏನು ಸ್ಕಿಲ್ ಇದೆಯಲ್ಲ ಅದು ಅಪ್ ಸ್ಕಿಲ್ ಆಗುತ್ತೆ, ನಿಮ್ಮ ಇನ್ನು ನೆಕ್ಸ್ಟ್ ಲೆವೆಲ್ ಗೆ ತಗೊಂಡು ಹೋಗುವಂತಹ ಒಂದು ಸೆಷನ್ ಆಗಿದೆ. ಸೊ ನಾವು ಫಸ್ಟ್ ಸ್ಟಾರ್ಟಿಂಗ್ ಏನು ಒಂದು ಬೇಸಿಕ್ಸ್ ಇಂದ ಸ್ಟಾರ್ಟ್ ಮಾಡೋಣ ಅಂತೆ. ಸೀಕ್ರೆಟ್ಸ್ ಆಫ್ ಅಚೀವಿಂಗ್ ಫೈನಾನ್ಸಿಯಲ್ ಫ್ರೀಡಮ್. ಓಕೆನಾ? ಸೊ ಏನೇನ್ ಸೀಕ್ರೆಟ್ಸ್ ಇದೆ, ಒಂದು ಫೈನಾನ್ಸಿಯಲ್ ಫ್ರೀಡಮ್ ಅನ್ನ ನಮ್ಮ ಲೈಫ್ ಅಲ್ಲಿ ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ಏನೇನ್ ಸೀಕ್ರೆಟ್ಸ್ ಅದು ಒಳಗೊಂಡಿದೆ ಅಂತ ನಾವು ಬೇಸಿಕಲಿ ಕವರ್ ಮಾಡ್ತೀವಿ. ಓಕೆ ಗೈಸ್? ಸೊ ಬೇಸಿಕಲಿ ನನ್ನ ನೇಮ್ ಬಂದ್ಬಿಟ್ಟು ಅಶೋಕ್ ದುರ್ವೆ ಫ್ರಮ್ ಬ್ಲೋಯಿಂಗ್ ಅಕಾಡೆಮಿ. ನಾನು NISM, IIDI, SEBI ಸರ್ಟಿಫೈಡ್, 5 years ಎಕ್ಸ್ಪೀರಿಯನ್ಸ್ ಇದೆ ಮಾರ್ಕೆಟ್ ಅಲ್ಲಿ. ಅಂಡ್ ಯುವರ್ ಮೆಂಟರ್ ಆಲ್ಸೋ, ನಿಮ್ಮ ಒಬ್ಬ ಮೆಂಟರ್ ಕೂಡ. ಓಕೆನಾ? ಸೊ ನಾವು ಫೈನಾನ್ಸಿಯಲ್ ಫ್ರೀಡಮ್ ನ ಯಾವ ರೀತಿಯಾಗಿ ನಮ್ಮ ಲೈಫ್ ಅಲ್ಲಿ ಅಚೀವ್ಮೆಂಟ್ ಮಾಡಬೇಕು. ಸೊ ಪ್ರತಿಯೊಬ್ಬ ಭಾರತೀಯರಿಗೂ ನಮ್ಮ ದೇಶದ ಫ್ರೀಡಮ್ ಅನ್ನ ಗಿಟ್ಟಿಸ್ಕೊಂಡಿವಿ ಬ್ರಿಟಿಷರ್ ಕಡೆಯಿಂದ. ಸೊ ನಾವು ಬ್ರಿಟಿಷ್ ಕಡೆಯವರಿಂದ ಹೋರಾಟ ಮಾಡಿ, ಸತ್ಯಾಗ್ರಹ ಮಾಡಿ, ಎಷ್ಟೋ ಜೀವಗಳು ಹೋಗಿ ಒಂದು ಇಂಡಿಪೆಂಡೆನ್ಸ್ ಅನ್ನ ತಗೊಂಡು ಒಂದು ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದೀವಿ. ಓಕೆನಾ? ಏನಕ್ಕೆ ನಮ್ಗೆ ಸ್ವಾತಂತ್ರ್ಯ ಬೇಕಾಗಿತ್ತು? ನಮ್ದೇ ಆದಂತಹ ಓನ್ ಡಿಸಿಷನ್ಸ್ ಗಳನ್ನ ತಗೊಳ್ಳಿಕ್ಕೆ, ಅವರ ಕೈ ಮುಷ್ಟಿಯಲ್ಲಿ ಅಲ್ಲಿಂದ ರಿಲೀಸ್ ಆಗ್ಬೇಕಾಗಿತ್ತು ನಾವು. ಓಕೆ ಅಲ್ವಾ? ಅವರ ಒಂದು ಕೈಯಲ್ಲಿ ಇದ್ವಿ, ಅವ್ರು ಹೇಳ್ದಂಗೆ ಕೇಳ್ಬೇಕಿತ್ತು. ಸೊ ಆ ಮುಷ್ಟಿಯಿಂದ ಹೊರಗಡೆ ಬರಬೇಕಿತ್ತು, ಅದಕ್ಕೆ ನಮ್ ಫ್ರೀಡಮ್ ಬೇಕಿತ್ತು. ಅದೇ ರೀತಿ ಆರ್ಥಿಕವಾಗಿಯೂ ಕೂಡ ನಾವು ಬಲವಾಗಬೇಕು. ನಮ್ಮ ಲೈಫ್ ಅಲ್ಲಿ ಫೈನಾನ್ಸಿಯಲಿ ನಾವು ಫಿಟ್ ಆಗ್ಬೇಕು. ಓಕೆನಾ? ಫೈನಾನ್ಸಿಯಲಿ ಫಿಟ್ ಆಗೋದಂದ್ರೆ ಏನು? ಒಂದು ಜಾಬ್ ತಗೊಂಡ್ವಿ, ಅದು ಫೈನಾನ್ಸಿಯಲ್ ಫಿಟ್? ಅಥವಾ ಒಂದು ಸೋರ್ಸ್ ಅನ್ನ ಇನ್ಕಮ್ ಬರ್ತಿದೆ, ಅದು ಫೈನಾನ್ಸಿಯಲ್ ಫಿಟ್? ಅಲ್ಲ, ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಅನ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಒಂದು ನಾವು ಮೇನ್ ಏನು ಡಿಪೆಂಡೆಂಟ್ ಜಾಬ್ ಇರುತ್ತಲ್ಲ, ಆ ಜಾಬ್ ಹೋದ್ರೂ ಕೂಡ ನಮ್ಗೆ ಇನ್ನೊಂದ್ ಕಡೆಯಿಂದ ಇನ್ಕಮ್ ಸೋರ್ಸ್ ಬರ್ತಾ ಇರಬೇಕು. ಇದಕ್ಕೆ ನಾವ್ ಏನಂತ ಕರಿತೀವಿ? ಫೈನಾನ್ಸಿಯಲ್ ಫ್ರೀಡಮ್ ಅಂತ ಕರಿತೀವಿ. ವಿತೌಟ್ ಟೆನ್ಷನ್, ಯಾವುದೇ ರೀತಿಯಾದಂತಹ ಸ್ಟ್ರೆಸ್ ತಗೊಳ್ಳದೆ, ಟೆನ್ಷನ್ ತಗೊಳ್ಳದೆ ಲೈಫ್ ಅಲ್ಲಿ ಆರ್ಥಿಕವಾಗಿ ಬಲವನ್ನು ಪಡೆದುಕೊಳ್ಳುವುದಕ್ಕೆ ನಾವು ಏನಂತ ಕರಿತೀವಿ? ಫೈನಾನ್ಸಿಯಲ್ ಫ್ರೀಡಮ್ ಅಂತ ಕರಿತೀವಿ. ಓಕೆನಾ? ಸ್ಟಾರ್ಟ್ ಮಾಡೋಣ. ಡ್ರೀಮ್ಸ್ ಆರ್ ಗೋಲ್ಸ್. ಲೈಫ್ ಅಲ್ಲಿ ಎಲ್ಲರಿಗೂ ಡ್ರೀಮ್ಸ್ ಅನ್ನೋದಿರುತ್ತ, ಗೋಲ್ಸ್ ಅದಂತ ಇರುತ್ತೆ. ಡ್ರೀಮ್ಸ್ ಅಂದ್ರೆ ಕನಸುಗಳು, ಗೋಲ್ಸ್ ಅಂದ್ರೆ ಒಂದು ನಿರ್ದಿಷ್ಟವಾದಂತಹ ಒಂದು ಪರ್ಟಿಕ್ಯುಲರ್ ಇದನ್ನ ನಾನು ಮಾಡ್ಲೇಬೇಕು ಅನ್ನೋದೊಂದು ಗೋಲ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾವ್ಯಾವಪ್ಪ ಅಂದ್ರೆ, ತಮ್ಮ ಮಕ್ಕಳಿಗೆ ಒಂದು ಎಜುಕೇಶನ್ ಕೊಡಬೇಕಾಗುತ್ತೆ. ಒಂದು ಚೆನ್ನಾಗಿರೋ ಕಾನ್ವೆಂಟ್ ಸ್ಕೂಲ್ ಅಲ್ಲಿ, ಒಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಒಳ್ಳೆ ಒಂದು ಪ್ರೈಮರಿ ಫೌಂಡೇಶನ್ ಹಾಕ್ಬೇಕಲ್ಲ. ಮಕ್ಕಳ ಫೌಂಡೇಶನ್ ಎಲ್ಲಿ ಫಿಟ್ ಆಗುತ್ತೆ? ನಾವು ಅವರು ಚಿಕ್ಕವರಿದ್ದಾಗ ಎಲ್ಲಿ ನಾವು ಅವ್ರಿಗೆ ಎಜುಕೇಶನ್ ಅನ್ನ ಪ್ರೊವೈಡ್ ಮಾಡ್ತೇವಿ, ಅದು ಎಲ್ಲಿ ಸಿಗುತ್ತೆ? ಒಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ, ಒಂದು ಕಾನ್ವೆಂಟ್ ಸ್ಕೂಲ್ ಅಲ್ಲಿ. ಅಲ್ಲಿ ಫೀಸ್ ಲಕ್ಷ ಗಂಟೆ ಇರುತ್ತೆ. ಸೊ ಅದಾದ ನಂತರ ಒಳ್ಳೆ ಕಾಲೇಜ್ ಅಲ್ಲಿ, ಒಳ್ಳೆ ಕೋರ್ಸ್ ಅಲ್ಲಿ ಅವ್ರಿಗೆ ಎಜುಕೇಶನ್ ಕೊಡ್ಬೇಕಂತ ಅನ್ಕೊಂಡಿರ್ತೇವೆ. ಅವ್ರನ್ನ ಇಂಜಿನಿಯರಿಂಗ್ ಓದಿಸ್ಬೇಕಂತ ಅನ್ಕೊಂಡಿರ್ತೇವಿ, MBBS ಓದಿಸ್ಬೇಕಂತ ಅನ್ಕೊಂಡಿರ್ತೇವಿ, MBA ಓದಿಸ್ಬೇಕಂತ ಅನ್ಕೊಂಡಿರ್ತೇವಿ, ಲಾ ಓದಿಸ್ಬೇಕಂತ ಅನ್ಕೊಂಡಿರ್ತೇವಿ ಅಲ್ವಾ? ಸೊ ನಮ್ದೇ ಆದಂತ ಒಂದು ಕೆಲವೊಂದು ನಮ್ಮ ಮಕ್ಕಳ ಎಜುಕೇಶನ್ ಈ ರೀತಿಯಾಗಿ ಇರ್ಬೇಕಂತ ಡ್ರೀಮ್ಸ್ ಗಳನ್ನ ಒಳಗೊಂಡಿರ್ತೇವಿ.
ಸೊ ಆ ಡ್ರೀಮ್ಸ್ ಗಳು ಫುಲ್ಫಿಲ್ ಆಗ್ಬೇಕಪ್ಪ ಅಂದ್ರೆ ಫೈನಾನ್ಸಿಯಲಿ ನಾವು ಫಿಟ್ ಇರಬೇಕು. ಮತ್ತೆ ನಮ್ಮ ಮಕ್ಕಳ ಒಂದು ಮದುವೆ ಗ್ರ್ಯಾಂಡ್ ಆಗಿ ಮದುವೆನ ಮಾಡಬೇಕು, ಪಾರ್ಟಿನ ಮಾಡಬೇಕು, ಎಲ್ಲಾ ರಿಲೇಟಿವ್ಸ್ ಗಳನ್ನ, ಸಂಬಂಧಿಕರು, ಫ್ರೆಂಡ್ಸು ಎಲ್ಲಾ ಊರಿಗೆ ಹೋಗಿ ಇನ್ವೈಟ್ ಮಾಡಿ ಕರೆಸಿ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಬೇಕಂತ ಕನ್ಸುಗಳು ಇರ್ತಾವೆ. ಎಲ್ಲಾ ಪೇರೆಂಟ್ಸ್ ಗಳಿಗೂ ಕೂಡ ಕನ್ಸುಗಳು ಇರ್ತಾವೆ. ಬೇರೆದವರ ಮದುವೆಗೆ ಹೋಗಿ ಅವರು ನನ್ ಮಗುಂದು ಹಿಂಗೆ ಮದುವೆ ಮಾಡ್ಬೇಕು, ನನ್ ಮಗಳದು ಹೀಗೆ ಮದುವೆ ಮಾಡ್ಬೇಕು ಅಂತ ಅವರ ಒಂದು ಜಾಬ್ ಏನ್ ಸ್ಟಾರ್ಟ್ ಆಗ್ತಿತ್ತಲ್ಲ, ಪೇರೆಂಟ್ಸ್ ಜಾಬ್, ಅವಾಗಿಂದಾನೆ ಅವರು ದುಡ್ಡು ಸೇವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಬಟ್ ಆದ್ರೂ ಕೂಡ ಅವರು ಸಾಲಲ್ಲ ದುಡ್ಡು, ಮದುವೆಗೆ ವರದಕ್ಷಿಣೆಗೆ ಹೋಗ್ಬಿಡುತ್ತೆ ಅಷ್ಟು. ಈ ರೀತಿಯಾಗಿ ಅವ್ರದ್ದೇ ಒಂದು ಪೇರೆಂಟ್ಸ್ ಕನಸುಗಳಿರ್ತಾವೆ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿದು ಒಂದು ಮನೆ ಕಟ್ಟಬೇಕು, ಚೆನ್ನಾಗಿರೋ ಒಂದು 2 BHK ಮನೆ ಕಟ್ಟಬೇಕು, 4ನೇ ಜನ ಇರ್ತಾರೆ, ಒಂದು 1 BHK ಮನೆ ಕಟ್ಟಬೇಕು ಅಥವಾ ಡ್ಯುಪ್ಲೆಕ್ಸ್ ಮನೆ ಕಟ್ಟಬೇಕು, ಈ ತರ ಕನಸುಗಳಿರ್ತವೆ. ಮತ್ತೆ ವೆಕೇಶನ್ ಹೋಗ್ಬೇಕು, ಟ್ರಿಪ್ ಗೆ ಹೋಗ್ಬೇಕು, ಹಾಲಿಡೇಸ್ ವೆಕೇಶನ್ ಗಳನ್ನ ಎಂಜಾಯ್ ಮಾಡ್ಬೇಕು, ಶ್ರೀಲಂಕಾಗೆ ಹೋಗ್ಬೇಕು, ಇವಾಗಿನ ಟ್ರೆಂಡ್ ಪ್ರಕಾರ ಹೋದ್ರೆ ಥೈಲ್ಯಾಂಡಿಗೆ ಹೋಗ್ಬೇಕು, ಆಸ್ಟ್ರೇಲಿಯಾಗ ಹೋಗ್ಬೇಕು ಅಲ್ವಾ. ಸೊ ನಮ್ ಮಿಡಲ್ ಕ್ಲಾಸ್ ಪೀಪಲ್ಸ್ಗೆಲ್ಲ ಆಗತ್ತಾ? ಆಗಲ್ಲ, ಬಿಕಾಸ್ ನಮ್ಮ ಹತ್ರ ದುಡ್ಡಿಲ್ಲ. ಸೊ ನಾವು ಕೇವಲ ಒಂದು ಜಾಬ್ ಮೇಲೆ ಡಿಪೆಂಡೆನ್ಸ್ ಆಗ್ಬಿಟ್ಟೇವಿ. ಅದೇ ಒಂದು 25-30 ಸಾವಿರ ಬರುತ್ತೆ, ಫ್ಯಾಮಿಲಿ ಎಕ್ಸ್ಪೆನ್ಸ್ ಹೋಗುತ್ತೆ, ನೋ ಸೇವಿಂಗ್, ನೋ ಇನ್ವೆಸ್ಟ್ಮೆಂಟ್, ದೆನ್ ನೋ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್. ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಇಲ್ಲ ಅಂದ್ರೆ ನಮ್ಮ ಕನಸುಗಳು ಎಲ್ಲವೂ ಕನಸುಗಳಾಗಿಯೇ ಇರುತ್ತೆ, ಈಡೇರಲ್ಲ ಯಾವತ್ತು. ಇವಾಗಿನ ಜನರೇಷನ್ ಹುಡುಗರಿಗೆ ಒಳ್ಳೆ ಒಂದು ಕಾರ್ ತಗೋಬೇಕು ಅಂತ ಇರುತ್ತ. ಫೆರಾರಿ, ಲ್ಯಾಂಬರ್ಗಿನಿ, ರೋಲ್ಸ್ ರಾಯಲ್ಸ್ ತಗೊಳಕ್ ಆಗ್ಲಿಲ್ಲ ಅಂದ್ರು ಅಟ್ಲೀಸ್ಟ್ ಮಾರುತಿ ಸುಜುಕಿ ಬ್ರಿಜಾರ ತಗೋಬೇಕಂತ ಒಂದು ಡ್ರೀಮ್ ಇರುತ್ತೆ. ಅಟ್ಲೀಸ್ಟ್ ಒಂದು 15 ಲಕ್ಷ ಒಂದು ಕಾರ್ ತಗೋಬೇಕು ಅಂತ ಡ್ರೀಮ್ ಇರುತ್ತೆ ಅಲ್ವಾ. ಇದು ಡ್ರೀಮ್ಸ್. ಇನ್ನು ರಿಟೈರ್ಮೆಂಟ್, ಎಲ್ಲಾ ಪೇರೆಂಟ್ಸ್ ಆಗ್ಲಿ ಅಥವಾ ಎಲ್ಲಾ ಒಂದು ಏನು ಕಪಲ್ಸ್ ಆಗ್ಲಿ ತಮ್ಮ ರಿಟೈರ್ಮೆಂಟ್ ಹ್ಯಾಪಿಯಾಗಿ ಎಂಡ್ ಆಗ್ಬೇಕು, ಹ್ಯಾಪಿ ರಿಟೈರ್ಮೆಂಟ್ ಆಗಿರ್ಬೇಕು ಅಂತ ತುಂಬಾ ಜನ ಪ್ಲಾನ್ ಮಾಡ್ತಾರೆ. ಈ ಮಿಡಲ್ ಕ್ಲಾಸ್ ಮತ್ತೆ ಲೋವರ್ ಕ್ಲಾಸ್ ನರೆಲ್ಲ ಯಾವ ರೀತಿಯಾಗಿ ಮೆಂಟಾಲಿಟಿ ಅಂದ್ರೆ, ಬಂದ ಸಂಬಳವನ್ನ ತಮ್ಮ ಮಕ್ಕಳಿಗೆ ಖರ್ಚು ಮಾಡ್ತಾ ಅಥವಾ ಮನೆ ಏನು ಎಕ್ಸ್ಪೆನ್ಸ್ ಇದೆ ಅದನ್ನೇ ಮಾಡ್ತಾ ವಿತೌಟ್ ಥಿಂಕಿಂಗ್ ದೇರ್ ರಿಟೈರ್ಮೆಂಟ್, ಅವ್ರ ರಿಟೈರ್ಮೆಂಟ್ ಆದ್ಮೇಲೆ ತಮ್ಮ ಮಕ್ಕಳು ತಮ್ಮನ್ನು ನೋಡ್ಕೋತಾರೆ ಇಲ್ಲೋ ಅನ್ನೋದೇ ಅವ್ರಿಗೆ ಗೊತ್ತಿರಲ್ಲ. ಸೊ ಬ್ಲೈಂಡ್ಲಿ ಎಲ್ಲವನ್ನು ಕೂಡ ಎಕ್ಸ್ಪೆನ್ಸ್ ಅನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೇವಿಂಗು ಮಾಡಲ್ಲ, ಇನ್ವೆಸ್ಟ್ಮೆಂಟ್ ಮಾಡಲ್ಲ, ಅವರ ರಿಟೈರ್ಮೆಂಟ್ ಪ್ಲಾನ್ ಹ್ಯಾಪಿಯಾಗಿ ಎಂಡ್ ಆಗ್ಬೇಕಂತ ಥಾಟ್ ಕೂಡ ಮಾಡಲ್ಲ. ಸೊ ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕಂದ್ರೆ, ನಮ್ಮ ಮಕ್ಕಳ ಮ್ಯಾರೇಜ್ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡ್ಬೇಕಂದ್ರೆ, ಒಳ್ಳೆ ಮನೆ ಕಟ್ಟಬೇಕಂದ್ರೆ, ಒಂದು ಹಾಲಿಡೇ ವೆಕೇಶನ್ಸ್ ಗಳನ್ನ ನಾವು ಮಾಡ್ಬೇಕಂದ್ರೆ, ಒಂದು ಕಾರ್ ತಗೋಬೇಕಪ್ಪ ಅಂದ್ರೆ, ನಮ್ಮ ರಿಟೈರ್ಮೆಂಟ್ ಹ್ಯಾಪಿಯಾಗಿ ಇರಬೇಕು, ಹ್ಯಾಪಿ ಎಂಡಿಂಗ್ ಅನ್ನ ನಾವು ಕಾಣ್ಬೇಕಪ್ಪ ಅಂದ್ರೆ ಫೈನಾನ್ಸಿಯಲಿ ನಾವು ಫಿಟ್ ಆಗ್ಬೇಕು. ಕರೆಕ್ಟಾ? ಸೊ ಫೈನಾನ್ಸಿಯಲ್ ಫಿಟ್ ಆಗ್ಬೇಕು ಅಂದ್ರೆ ನಾನು ಏನಂತ ಹೇಳಿದ್ದೆ, ಸೇವಿಂಗ್ಸ್ ಮಾಡ್ಬೇಕು, ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಮಾಡ್ಬೇಕು ಅಂತ. ಸೊ ಸೇವಿಂಗ್ಸ್ ಅಂದ್ರೆ ಏನು? ಒಂದು ಇನ್ಕಮ್ ಬರುತ್ತೆ, ಆ ಇನ್ಕಮ್ ನಲ್ಲಿ ನಾವು ಎಕ್ಸ್ಪೆನ್ಸ್ ಅನ್ನ ತೆಗಿತೀವಿ, ಆಮೇಲೆ ಉಳಿದಂತಹ ಅಮೌಂಟ್ ಅನ್ನ ನಾವು ಒಂದು ಡಬ್ಬಿ ಒಳಗಡೆ ಹಾಕಿ ಇಡ್ತೇವೆ. ಓಕೆನಾ? ಸಣ್ಣ ಮಕ್ಕಳಿಂದ ನೋಡಿರ್ತೀರಲ್ಲ ನೀವು, ಒಂದು ಆನೆ ಅಥವಾ ಒಂದು ರೌಂಡ್ ಡ್ರಮ್ ತರ ಇರುತ್ತೆ, ಅದರಲ್ಲಿ ಕಾಯಿನ್ಸ್ ಅನ್ನ, ನೋಟ್ ಅನ್ನ ಮಡಚಿ ಹಾಕ್ತೀವಿ, ಅದೇ ಸೇವಿಂಗ್ಸ್. ಅದು ನಾವ್ ಏನ್ ಹಾಕಿರ್ತೀವಿ ಅದು ಹಂಗೆ ಇರುತ್ತೆ, ಅದೇನು ಇಂಪ್ರೂವ್ಮೆಂಟ್ ಆಗಲ್ಲ, ಅದೇನ್ ರಿಟರ್ನ್ಸ್ ಅನ್ನು ಕೊಡಲ್ಲ, ಅದೇನ್ ನಿಮ್ಗೆ ಇಂಟ್ರೆಸ್ಟ್ ಅನ್ನು ಕೊಡಲ್ಲ, ಅದೇನ್ ಗ್ರೋನೇ ಆಗಲ್ಲ. ಅದು ಇನ್ನೂ ತನ್ನ ಒಂದು ಬೆಲೆಯನ್ನ ಕಳ್ಕೊಂತ ಹೋಗುತ್ತೆ, ಅದು ಮುಂದೆ ಬರುತ್ತೆ, ಹೇಳ್ತೇನೆ ಸರಿನಾ. ಸೇವಿಂಗ್ಸ್ ಅನ್ನ ಮಾಡಿಬಿಟ್ರೆ, ದುಡ್ಡನ್ನ ಕೂಡಿಟ್ಬಿಟ್ರೆ ನಾವು ಶ್ರೀಮಂತರಾಗ್ಬಿಡ್ತೇವ? ಸೇವಿಂಗ್ಸ್ ಅನ್ನ ಮಾಡಿಬಿಟ್ರೆ ನಮ್ಮ ಮಕ್ಕಳ ಎಜುಕೇಶನ್ ಅನ್ನ ನಾವು ಚೆನ್ನಾಗಿ ಮಾಡ್ತೇವಾ? ಸೇವಿಂಗ್ಸ್ ಅನ್ನ ಮಾಡಿಬಿಟ್ರೆ ನಾವು ರಿಟೈರ್ಮೆಂಟ್ ಚೆನ್ನಾಗಿರತ್ತಾ? ಸೇವಿಂಗ್ಸ್ ಅನ್ನ ಮಾಡಿಬಿಟ್ರೆ ನಾವು ಮನೆ ಕಟ್ಟಕ್ ಆಗತ್ತಾ? ಸೇವಿಂಗ್ಸ್ ಅನ್ನ ಮಾಡಿಬಿಟ್ರೆ ಕಾರ್ ತಗೊಳಕ್ ಆಗತ್ತಾ? ಸಾಧ್ಯನೇ ಇಲ್ಲ. ಸೇವಿಂಗ್ಸ್ ಅನ್ನ ಮಾಡಿರೋ ದುಡ್ಡು ಇನ್ವೆಸ್ಟ್ಮೆಂಟ್ ಗೆ ಕನ್ವರ್ಟ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಗೆ ಕನ್ವರ್ಟ್ ಆದಾಗ ಮಾತ್ರ ನಿಮ್ಮ ದುಡ್ಡು ಗಿಡವಾಗಿದ್ದು ಮರವಾಗಿ ಬೆಳೆಯುತ್ತೆ. ಅರ್ಥ ಆಗ್ತಿದೆ ಅಲ್ಲ ನಾ ಹೇಳೋದು?
ದುಡ್ಡು ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ಅದೊಂದು ಗಿಡ ಆಗಿರತ್ತ. ಹೋಗ್ತಾ 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 ನೀವು ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತೀರಾ ಮಂತ್ಲಿ ಅದು ಮರವಾಗಿ ಬೆಳೀತಾ ಹೋಗುತ್ತ. ಮರವಾಗಿ ಬೆಳೆದು ಹೆಮ್ಮರವಾಗಿ ನೆರಳಾಗಿರತ್ತ. ನೀವು ಅನ್ಕೊಂಡ ಹಾಗೆ ನಿಮ್ಮ ಹಾಲಿಡೇ ವೆಕೇಶನ್ಸ್ ಅನ್ನ ಮಾಡಬಹುದು, ನಿಮ್ಮ ರಿಟೈರ್ಮೆಂಟ್ ಹ್ಯಾಪಿಯಾಗಿ ಇಡಬಹುದು, ಕಾರನ್ನ ತಗೋಬಹುದು, ನಿಮ್ಮ ಮಕ್ಕಳ ಎಜುಕೇಶನ್ ಅನ್ನ ನೀವು ಅನ್ಕೊಂಡಂಗೆ ಮಾಡಬಹುದು. ಸೊ ಇವೆಲ್ಲ ಮಾಡೋದಕ್ಕೆ ಏನ್ ಬೇಕು? ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೇವಿಂಗ್ಸ್ ಅನ್ನ ಮಾಡಿದರೆ ನಮಗೆ 0 ರಿಟರ್ನ್ ಬರುತ್ತೆ, 0 ಬಡ್ಡಿ ಬರುತ್ತೆ, 0 ಪ್ರಾಫಿಟ್ ಆಗುತ್ತೆ. ಅದೇ ದುಡ್ಡನ್ನ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಲ್ಲಾದ್ರೂ ಮಾಡಿ, ಮ್ಯೂಚುವಲ್ ಫಂಡ್ ಅಲ್ಲಾದ್ರೂ ಮಾಡಿ, ಇಲ್ಲ LIC ಗಳಲ್ಲಾದ್ರೂ ಮಾಡಿ, ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಾದ್ರೂ ಮಾಡಿ, ಒಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ಆದ್ರೆ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲೇ ಏನಕ್ಕೆ ಮಾಡಬೇಕು? ಏನಕ್ಕೆ ನಾವು ಬ್ಯಾಂಕ್ ಅಲ್ಲಿ ಮಾಡಬಾರ್ದು? ಏನಕ್ಕೆ ನಾವು ಪೋಸ್ಟ್ ಆಫೀಸ್ ಅಲ್ಲಿ ಮಾಡಬಾರ್ದು? ಏನಕ್ಕೆ ನಾವು LIC ಗಳಲ್ಲಿ ಮಾಡಬಾರ್ದು? ಸ್ಟಾಕ್ ಮಾರ್ಕೆಟ್ ಅಲ್ಲೇ ಏನಕ್ಕೆ ಮಾಡಬೇಕು? ಮ್ಯೂಚುವಲ್ ಫಂಡ್ಗಳಲ್ಲಿ ಏನಕ್ಕೆ ಮಾಡಬೇಕು? ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಮಾಡೋದಕ್ಕಿಂತ ಸ್ಟಾಕ್ ಮಾರ್ಕೆಟ್ ಬೆಸ್ಟಾ? ಸೊ ಇವೆಲ್ಲವೂ ಕೂಡ ನಾವು ಯೋಚನೆ ಮಾಡಿ ದುಡ್ಡನ್ನ ಮಾಡ್ಬೇಕಾಗತ್ತೆ. ಸೊ ನಾವು ರೆಕಮೆಂಡ್ ಮಾಡ್ತೇವಿ, ನೀವು ಒನ್ಸ್ ನಮ್ ಕೋರ್ಸ್ ಅನ್ನ ಕಲ್ತ ಮೇಲೆ ನೀವು 100% ನೀವು ಎಲ್ಲದಕ್ಕೂ ಹೋಗಂಗಿಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ, ಡೈರೆಕ್ಟ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ 100 and 200%. ಬಿಕಾಸ್ ಈ ಬ್ಯಾಂಕ್ಸ್ ಗಳಲ್ಲಿ ಮತ್ತು ಈ ಪೋಸ್ಟ್ ಆಫೀಸ್ ಗಳಲ್ಲಿ ಯಾರು ಹೋಗ್ತಾರೆ? ಏನು ನಾಲೆಜ್ ಇಲ್ಲದೆ ಇರೋರು. ಮಾರ್ಕೆಟ್ ಅಂದ್ರೆ ಲಾಸು. ಒಂದ್ ಮಾತಂತರೂ ನಿಜ ಹೇಳ್ತೀನಿ, ನೀವು ಲಾಂಗ್ ಟರ್ಮ್ ನಲ್ಲಿ ವಿಚಾರ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಲಾಸ್ ಆಗಲ್ಲ. ಬಾಂಡ್ ಪೇಪರ್ ನಲ್ಲಿ ಬರೆದು ಕೊಡ್ತೇನೆ ನಾನು. ಶಾರ್ಟ್ ಟರ್ಮ್ ಅಲ್ಲಿ ಓವರ್ ನೈಟ್ ನಾನು ಶ್ರೀಮಂತ ಆಗ್ಬಿಡ್ಬೇಕು, ಇವತ್ತು ದುಡ್ಡು ಹಾಕಿ ನಾಳೆನೆ ನಾನು ಶ್ರೀಮಂತ ಆಗ್ಬಿಡ್ಬೇಕು ಅಂದ್ರೆ ಡೆಫಿನೆಟ್ಲಿ ಲಾಸ್ ಆಗುತ್ತೆ. ಡೆಫಿನೆಟ್ಲಿ ಮನೆ ಮಠನ ಮಾರ್ಕೊಂಡು ಹೋಗ್ತೀವಿ. FD ಇಟ್ರೆ ನಿಮಗೆ 4%, 5% ಕೊಡ್ತಾರೆ. ಪೋಸ್ಟ್ ಆಫೀಸ್ ಅಲ್ಲಿ ಇಟ್ರೆ 3%, 4% ಕೊಡ್ತಾರೆ. RD ಮಾಡಿಸಿದ್ರೆ ನಿಮಗೆ 5%, 6% ಕೊಡ್ತಾರೆ. LIC ಗಳಲ್ಲಿ ಮಾಡಿಸಿದ್ರೆ ನಿಮಗೆ ಅದು ಕೂಡ ಸಿಮಿಲರ್ 3 to 4% ಕೊಡ್ತಾರೆ. ಮ್ಯೂಚುವಲ್ ಫಂಡ್ ಮಾಡಿಸಿದ್ರೆ ಅದು ಒಳ್ಳೆ ಫಂಡ್, ಒಳ್ಳೆ ಸ್ಕೀಮ್ ಅಲ್ಲಿ ಮಾಡಿಸಿದ್ರೆ ನಿಮಗೆ 15 to 20% ಬರುತ್ತೆ. ಬಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಲಾಂಗ್ ಟರ್ಮ್ ನಲ್ಲಿ ವಿಚಾರ ಮಾಡಿದ್ರೆ ನಿಮ್ಮ ದುಡ್ಡು ಒಂದೇ ವರ್ಷದಲ್ಲಿ ಡಬಲ್ ಕೂಡ ಆಗ್ಬಹುದು, ಅಥವಾ 5 ವರ್ಷದಲ್ಲಿ ಡಬಲ್ ಆಗ್ಬಹುದು. ಹೇಗೆ ಅವೆಲ್ಲವೂ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಏನಕ್ಕೆ ಜನ ಇನ್ವೆಸ್ಟ್ಮೆಂಟ್ ಮಾಡಲ್ಲ? ರೀಸನ್ಸ್ ಫಾರ್ ನಾಟ್ ಇನ್ವೆಸ್ಟಿಂಗ್. ತುಂಬಾ ಜನ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೆದರ್ತಾರೆ. ಏನಕ್ಕಪ್ಪ ಅಂದ್ರೆ I am a too young to think about it. ಮೆಂಟಾಲಿಟಿ, ಜನರ ಮೆಂಟಾಲಿಟಿ. ನಾನಿನ್ನೂ ತುಂಬಾ ಚಿಕ್ಕವನು, ಅದ್ರ ಬಗ್ಗೆ ವಿಚಾರ ಮಾಡುವಷ್ಟು ಜ್ಞಾನ ನನಗೆ ಬೆಳೆದಿಲ್ಲ ಅನ್ನೋದೇ ದಡ್ಡತನ. ಈ ತರ ಮೆಂಟಾಲಿಟಿ ಇರುತ್ತೆ ಜನರ ಒಂದು ತಲೆಯಲ್ಲಿ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಇನ್ವೆಸ್ಟ್ಮೆಂಟ್ಸ್ ಈಸ್ ವೆರಿ ಕಾಂಪ್ಲೆಕ್ಸ್. ಇನ್ವೆಸ್ಟ್ಮೆಂಟ್ ತುಂಬಾ ಕಷ್ಟಕರ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಇನ್ವೆಸ್ಟ್ಮೆಂಟ್ಸ್ ಮಾಡೋದು ತುಂಬಾ ತುಂಬಾ ಸುಲಭ. ನೀವು ಬ್ಯಾಂಕ್ ಅಲ್ಲಿ FD ಇಡ್ತೀರಲ್ಲ, ಅದಕ್ಕಿಂತ ಸುಲಭ. ಬ್ಯಾಂಕ್ ಅಲ್ಲಿ FD ಇಟ್ರೆ ಪಾಸ್ಬುಕ್ ಮಾಡಿಸು, ಅಕೌಂಟ್ ಓಪನ್ ಮಾಡಿಸು, ಫೋಟೋ ತಗೊಂಬ, ಆಧಾರ್ ಕಾರ್ಡ್ ತಗೊಂಬ, ಫಿಸಿಕಲ್ 4 ಜೆರಾಕ್ಸ್ ತಗೊಂಬ, ಅಲ್ಲಿ ಸೀಲ್ ಹೊಡಿ, ಇಲ್ಲಿ ಸಿಗ್ನೇಚರ್ ಮಾಡು, ಬಾಂಡ್ ಪೇಪರ್ ತಗೋ, ಅದ್ರ ಮೇಲೆ ಸೀಲ್ ಮಾಡು, ಆಮೇಲೆ 1 ವರ್ಷ ಬಿಟ್ಟು ಬಾ, ಬಾಂಡ್ ಪೇಪರ್ ತಗೊಂಬ, ಕಳೀತಂದ್ರೆ ಹೋಯ್ಕೊಂತ. ಬಾಂಡ್ ಪೇಪರ್ ಕಳೀತಂದ್ರೆ ನಿನ್ FDನೇ ರಿಟರ್ನ್ ಕೊಡಲ್ಲ ಅವರು. ಸೊ ಇನ್ವೆಸ್ಟ್ಮೆಂಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾಡೋದು ಕಂಪ್ಲೀಟ್ಲಿ ಡಿಜಿಟಲೈಸೇಷನ್. ಜಸ್ಟ್ ನೀವು ಒಂದು ಆಧಾರ್ ಕಾರ್ಡ್ ನಂಬರ್, ಪ್ಯಾನ್ ಕಾರ್ಡ್ ನಂಬರ್, ನೀವು OTP ಹಾಕ್ಬಿಟ್ರೆ ಮುಗೀತ್. ಅಲ್ಲೇ ಡಿಮ್ಯಾಟ್ ಅಕೌಂಟ್ ಓಪನ್, ನೆಕ್ಸ್ಟ್ ಸೆಕೆಂಡ್ ವಿತಿನ್ 24 hours ಅಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್. ನಿಮ್ದು ಜರ್ನಿ ತುಂಬಾ ಟ್ರಾನ್ಸ್ಪರೆನ್ಸಿ ಇರುತ್ತೆ, ತುಂಬಾ ಈಸಿ. ಸೊ ಇದೆಲ್ಲವೂ ಕೂಡ ನಾವು ಇನ್ನೂ ಈಸಿಯಾಗಿ ಕೋರ್ಸ್ ಅಲ್ಲಿ ಹೇಳ್ಕೊಡ್ತೀವಿ, ಬೇಸಿಕ್ ಕೋರ್ಸ್ ಅಲ್ಲಿ. ಮತ್ತೆಂತವ್ರು ಮಾಡಲ್ಲ. ಐ ಬಿಲೀವ್ ಮೈ ಅಸೆಟ್ಸ್ ಅಂಡ್ ಬಿಸ್ನೆಸ್ ಆರ್ ಸಫಿಶಿಯಂಟ್ ಟು ಟೇಕ್ ಕೇರ್ ಆಫ್ ಇಟ್. ನನ್ನ ಜೀವನ ಮಾಡ್ಲಿಕ್ಕೆ ನಮ್ಮಪ್ಪ ಆಸ್ತಿ ಮಾಡಿಟ್ಟಿದ್ದಾರೆ, ನಮ್ಮ ತಾತ ಆಸ್ತಿ ಮಾಡಿಟ್ಟಿದ್ದಾರೆ, ಅಷ್ಟೇ ಸಾಕು ನಂಗೆ, ಮತ್ತೇನು ಬೇಡ.
ಅನ್ನೋ ಮೆಂಟ್ಯಾಲಿಟಿ. ತಮ್ಮ ಫ್ಯೂಚರ್ ಜನರೇಷನ್ ಬಗ್ಗೆ ಥಿಂಕ್ ಮಾಡಲ್ಲ. ತಮ್ಮ ಜನರೇಷನ್ ಎಂಡ್ ಆದ್ರೆ ಸಾಕು ಅನ್ನೋ ಒಂದು ಮೆಂಟಾಲಿಟಿನಲ್ಲಿ ಇರೋರು ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಮಾಡಲ್ಲ. ಓಕೆನಾ? ನಮ್ಮ ಫ್ಯೂಚರ್ ಒಂದು ಜನರೇಷನ್ ಆರೋಗ್ಯಕರವಾಗಿ ಇರ್ಬೇಕಂದ್ರೆ ನಾವು ಇವಾಗಲೇ ಒಂದು ಗಿಡವನ್ನು ನೆಟ್ಟಿರ್ಬೇಕು. ಅಂದಾಗ ಶುದ್ಧ ಗಾಳಿ ಬರುತ್ತೆ. ರಾತ್ರೋರಾತ್ರಿಗೆ ಗಿಡ ಮರ ಆಗಲ್ಲ ಅಲ್ವಾ? ಅದೇ ರೀತಿ ಇನ್ವೆಸ್ಟ್ಮೆಂಟ್ ಕೂಡ ರಾತ್ರೋರಾತ್ರಿ ಬೆಳೆದ್ ನಿಂತು ನಿಮ್ಗೆ ಕೋಟಿಗಟ್ಟಲೆ ಕೊಡಲ್ಲ. ಸೊ ನಾವು ಫ್ಯೂಚರ್ ಜನರೇಷನ್ ಬಗ್ಗೆನೂ ಥಿಂಕ್ ಮಾಡ್ಬೇಕಾಗತ್ತೆ. ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು ಅಂತಾನೆ. ಒಳ್ಳೆ ಗಾಳಿ ಅವರು ತಗೊಳ್ಳಿ ಅಂತ ನಾವು ಇವಾಗಲೇ ಒಂದು ಗಿಡವನ್ನ ನೆಟ್ಟಬೇಕು. ಅದೇ ರೀತಿ ಇನ್ವೆಸ್ಟ್ಮೆಂಟ್ ಕೂಡ. ಆಮೇಲೆ ಯಾವ ತರ ಮೆಂಟಾಲಿಟಿ ಇರುತ್ತೆ? ಡೋಂಟ್ ನೋ ಹೌ ಟು ಸ್ಟಾರ್ಟ್. ಹೆಂಗ್ ಸ್ಟಾರ್ಟ್ ಮಾಡ್ಬೇಕಂತ ಗೊತ್ತಿರಲ್ಲ ತುಂಬಾ ಜನಕ್ಕೆ. ಅದಕ್ಕೆ ನಾವಿದ್ದೇವೆ, ಡೋಂಟ್ ವರಿ ಅಬೌಟ್ ದಟ್. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಹೆಂಗ್ ಸ್ಟಾರ್ಟ್ ಮಾಡ್ಬೇಕಂತ ನಾವ್ ಹೇಳ್ಕೊಡ್ತೇವೆ. ಓಕೆನಾ? ಆಮೇಲೆ ಮೈ ಫಾದರ್ ಆರ್ ಹಸ್ಬೆಂಡ್ ಆರ್ ಸನ್ ಟೇಕ್ ಕೇರ್ ಆಫ್ ಇಟ್. ನಮ್ಮಪ್ಪ ನೋಡ್ಕೋತಾರೆ, ಅಥವಾ ನಮ್ ಗಂಡ ನೋಡ್ಕೋತಾರೆ, ಅಥವಾ ನನ್ ಮಗ ನೋಡ್ಕೋತಾರೆ ಅನ್ನೋ ಮೆಂಟಾಲಿಟಿ ಇಟ್ಕೊಂಡ್ಬಿಟ್ರೆ ಇವಾಗಿನ ಜನರೇಷನ್ ನಲ್ಲಿ ಎವ್ರಿ ಒನ್ ಈಸ್ ಇಂಡಿವಿಜುವಲ್. ಡಿಪೆಂಡೆನ್ಸಿ ಆಗ್ಬಾರ್ದು, ಇಂಡಿಪೆಂಡೆಂಟ್ ಆಗಿರ್ಬೇಕು. ಹಾಗಾದ್ರೆ ನಮ್ಗೆ ಸ್ವಾತಂತ್ರ್ಯ ಅವಶ್ಯಕತೆನೇ ಇರ್ಲಿಲ್ಲ. ನಾವು ಬ್ರಿಟಿಷ್ ಮೇಲೆ ಡಿಪೆಂಡೆಂಟ್ ಆಗಿರ್ಬೋದಾಗಿತ್ತಲ್ಲ. ಎಲ್ಲಾ ಡಿಸಿಷನ್ಸ್ ಅವರೇ ತಗೊಳ್ಳಿ ಬಿಡಿ, ನಮ್ಗೇನಕ್ ಬೇಕು, ನಾವು ಜೀವಂತ ಇದ್ರೆ ಸಾಕು, ಹೊಟ್ಟೆಗೆ ಹಿಟ್ಟು ಬೀಳುತ್ತೆ ಸಾಕ್ ಬಿಡು ಅಂತ ಇರ್ಬೋದಾಗಿತ್ತಲ್ಲ. ಏನಕ್ಕೆ ಅಷ್ಟೊಂದು ಹೋರಾಟ, ಏನಕ್ಕೆ ಅಷ್ಟೊಂದು ರಕ್ತಪಾತ, ಏನಕ್ಕೆ ಅಷ್ಟೊಂದು ಸತ್ಯಾಗ್ರಹಗಳು, ಏನಕ್ಕೆ ಸ್ವಾತಂತ್ರ್ಯ ಬೇಕಾಗಿತ್ತು, ಏನಕ್ಕೆ ಫ್ರೀಡಮ್ ಬೇಕಾಗಿತ್ತು ಅಲ್ವೇನು? ನಾವು ಹಂಗೆ ಅನ್ಕೊಂಡ್ ಕೂಡ್ಬೋದಾಗಿತ್ತಲ್ಲ. ಸೊ ಮೊದ್ಲು ಈ ಮೈಂಡ್ ಸೆಟ್ ಅನ್ನ ಹೋಗ್ಬೇಕು. ಆಮೇಲೆ ವಿಲ್ ಸ್ಟಾರ್ಟ್ ವೆನ್ ಐ ಹ್ಯಾವ್ ಸಫಿಶಿಯಂಟ್ ಮನಿ. ನನ್ನ ಹತ್ರ ದುಡ್ಡಿಲ್ಲ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ತುಂಬಾ ದುಡ್ಡು ಬೇಕು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ. ಬಾಸ್, ಯು ನೀಡ್ ಜಸ್ಟ್ ₹1 ಟು ಇನ್ವೆಸ್ಟ್. ನಿಮ್ಮ ಹತ್ರ ₹1 ಇದ್ರೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಬಹುದು. ಸರ್ಚ್ ಮಾಡಿ, ಗೂಗಲ್ ಅಲ್ಲಿ ಹೋಗಿ ಸ್ಟಾಕ್ಸ್ ಅಂಡರ್ ₹1. ಅವಾಗ ಒಂದು ಲಿಸ್ಟ್ ಬರ್ತೈತೆ ನಿಮ್ಗೆ. ಒಂದೊಂದು ರೂಪಾಯಿದಲ್ಲಿ ಎಷ್ಟು ಸ್ಟಾಕ್ಸ್ ಗಳು ಇದಾವೆ. ನೀವು ₹1 ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. 1 ಕೋಟಿನೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಅದಕ್ಕೆ ನಿಮ್ಗೆ ಸಫಿಶಿಯಂಟ್ ದುಡ್ಡು ಬೇಕಂತ ಏನಿಲ್ಲ. ಲಿಟಲ್ ಬಿಟ್ ನಾಲೆಜ್ ಇದ್ರೆ ಸಾಕು, ಮತ್ತೇನು ಬೇಡ. ವಿಲ್ ಡೂ ಹ್ಯಾವ್ ಅ ಟೈಮ್. ಟೈಮ್ ಇದೆ ಮಾಡೋಣ ಅನ್ನೋ ಮೆಂಟಾಲಿಟಿ. ಟೈಮ್ ಯಾವತ್ತೂ ನಿಲ್ಲಲ್ಲ ಬಾಸ್ ನಿಮಗೋಸ್ಕರ, ಅದು ಓಡ್ತಾನೆ ಇರುತ್ತೆ. ಓಕೆನಾ? ಕುದುರೆಗೆ ಲಗಾಮ್ ಹಿಡ್ದಂಗೆ ಟೈಮ್ ಹಿಡ್ಕೊಂಡು ನಾವು ಓಡ್ತಾನೆ ಇರ್ಬೇಕು. ಕುದುರೆನ ಬಿಟ್ರೆ ಅದು ತನ್ನ ಪಾಡಿಗೆ ತಾನು ಓಡ್ತಾನೆ ಇರುತ್ತೆ. ಟೈಮ್ ಜೊತೆ ಟೈಮ್ ಅನ್ನು ಹಿಡ್ಕೊಂಡು ನಾವು ಓಡ್ಬೇಕು. ಅಂದಾಗ ಡೆಸ್ಟಿನೇಷನ್ ಅನ್ನ ರೀಚ್ ಆಗ್ತೀವಿ, ಇಲ್ಲಾಂದ್ರೆ ರೀಚ್ ಆಗಕ್ ಸಾಧ್ಯ ಇಲ್ಲ. ಓಕೆನಾ? ನೆಕ್ಸ್ಟ್ ನೋಡೋಣ. ಓಲ್ಡ್ ಫಾರ್ಮುಲಾ ಏನ್ ಹೇಳ್ತೈತಪ್ಪ? ಸೇವಿಂಗ್ಸ್ ಅಂದ್ರೆ ಇನ್ಕಮ್ ಬರುತ್ತೆ, ಜಾಬ್ ನಿಂದ ಸ್ಯಾಲ್ರಿ ಬರುತ್ತೆ. ಆಮೇಲೆ ಶಾಪಿಂಗ್ ಅನ್ನ ಮಾಡ್ತೇವಿ, ವೀಕೆಂಡ್ ಶಾಪಿಂಗ್ಸ್ ಅನ್ನ ಮಾಡ್ತೇವಿ, ಮಂತ್ಲಿ ಶಾಪಿಂಗ್ಸ್ ಅನ್ನ ಮಾಡ್ತೇವಿ. ಒಂದ್ 30,000 ಬರುತ್ತೆ, ಅದ್ರಲ್ಲಿ ಒಂದ್ 28,000 ಖರ್ಚಾಗತ್ತೆ, ಉಳಿದಿದ್ದು 2,000. ಅದನ್ನ ನಾವ್ ಏನಂತ ಕರಿತೇವೆ? ಸೇವಿಂಗ್ಸ್ ಅಂತ ಹೇಳಿ ಒಂದು ಡಬ್ಬಿ ಒಳಗಡೆ ಹಾಕಿ ಇಡ್ತೇವೆ ಅದನ್ನ. ಅದು ಸೇವಿಂಗ್ಸ್ ಅಂತ ಹೇಳಿ ಕರಿತೇವೆ. ಇದು ರಾಂಗ್. ಇದು ಓಲ್ಡ್ ಫಾರ್ಮುಲಾ, ಇದು ರಾಂಗ್. ನ್ಯೂ ಫಾರ್ಮುಲಾ ಏನ್ ಹೇಳುತ್ತೆ ನೋಡೋಣ. ನೌ ಯು ಕ್ಯಾನ್ ಇನ್ವೆಸ್ಟ್. ಹೊಸ ಫಾರ್ಮುಲಾ, ನ್ಯೂ ಫಾರ್ಮುಲಾ, ಇನ್ಕಮ್ ಮೈನಸ್ ಇನ್ವೆಸ್ಟ್ಮೆಂಟ್ ಈಸ್ ಈಕ್ವಲ್ ಟು ಎಕ್ಸ್ಪೆನ್ಸಸ್. ಅಂದ್ರೆ ನಮ್ಗೆ ಇನ್ಕಮ್ ಏನ್ ಬರುತ್ತಲ್ಲ, 30,000 ಇನ್ಕಮ್ ಬರುತ್ತಂತ ಅನ್ಕೊಳ್ಳೋಣ ಸ್ಯಾಲ್ರಿ. ಅದ್ರಲ್ಲಿ 5,000 ಇನ್ವೆಸ್ಟ್ಮೆಂಟ್ ಅಂತ ಫಿಕ್ಸ್ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಡ್ಬೇಕು. ನಾವು ದೃಢ ನಿರ್ಧಾರವನ್ನು ತಗೋಬೇಕು. 5,000 ಫಿಕ್ಸ್ ನಾನು ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೇನೆ. ಯು ಶುಡ್ ಡಿಕ್ರೀಸ್ ಯುವರ್ ಎಕ್ಸ್ಪೆನ್ಸಸ್. ನಿಮ್ಮ ಅಲ್ತು ಪಾಲ್ತು ಎಕ್ಸ್ಪೆನ್ಸಸ್ ಗಳನ್ನ ಡಿಕ್ರೀಸ್ ಮಾಡಬೇಕು. ಫಿಕ್ಸ್ 5,000 ನಾನು ಫಿಕ್ಸ್ ಇನ್ವೆಸ್ಟ್ಮೆಂಟ್ ಮಾಡ್ತೇನೆ, SIP ಮಾಡ್ತೇನೆ ಮಂತ್ಲಿ ಅಂತ ಹೇಳಿ ಇನ್ಕಮ್ ಮೈನಸ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಏನ್ ದುಡ್ಡು ಉಳಿತೈತಲ್ಲ ಅದನ್ನ ಮಾತ್ರ ನಾವು ಎಕ್ಸ್ಪೆನ್ಸ್ ಮಾಡೋದಕ್ಕೆ ಹೊಸ ಫಾರ್ಮುಲಾ ಅಂತ ಕರಿತೀವಿ. ಇದು ಎಲ್ಲಾರು ತಲೆಯಲ್ಲಿ ಇರಬೇಕು. ಓಕೆನಾ? ನೆಕ್ಸ್ಟ್, ಪವರ್ ಆಫ್ ಕಂಪೌಂಡಿಂಗ್. ಇವಾಗ ನೀವು ಬ್ಯಾಂಕ್ ಅಲ್ಲಿ SB ಅಕೌಂಟ್ ಅನ್ನು ಇರ್ತೀರಾ. SB ಅಂದ್ರೆ ಸೇವಿಂಗ್ ಬ್ಯಾಂಕ್ ಅಕೌಂಟ್, ಅಥವಾ RD ರಿಕರಿಂಗ್ ಡೆಪಾಸಿಟ್, ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟಿರ್ತೀರಾ, FD. ಓಕೆನಾ? FD ಅದು ಇಟ್ಟಿರ್ತೀರಾ ಅನ್ಕೊಳ್ಳೋಣ. ಅಲ್ಲಿ ನಿಮಗೆ 4% ಅಂತ ಫಿಕ್ಸ್ ಮಾಡ್ತಾರೆ.
ಅಥವಾ 5% ಅನ್ಕೊಳ್ಳೋಣ, 5% ಅಂತ ಫಿಕ್ಸ್ ಮಾಡ್ಕೋತಾರೆ. ವರ್ಷಕ್ಕೆ ನಿನ್ನ 1 ಲಕ್ಷಕ್ಕೆ 5,000ನೇ ಬರೋದು, ಅದೇನೇ ನಿನಗೆ ಜಾಸ್ತಿ ಬರಲ್ಲ. ಮತ್ ನೆಕ್ಸ್ಟ್ ಇಯರ್ 5,000 ಬರುತ್ತೆ, ಮತ್ 3ನೇ ವರ್ಷಕ್ಕೆ 5,000 ಬರುತ್ತೆ. 3 ವರ್ಷಕ್ಕೆ ಎಷ್ಟಾಯ್ತು? 15,000 ಆಯ್ತು. ಓಕೆನಾ? ಕಂಪೌಂಡಿಂಗ್ ಅಂದ್ರೆ ಫಸ್ಟ್ ವರ್ಷ 1 ಲಕ್ಷಕ್ಕೆ 5,000 ಬಂತು, ಟೋಟಲ್ 1 ಲಕ್ಷ 5,000 ಆಯ್ತು. ಆ 1 ಲಕ್ಷ 5,000 ಮೇಲೆ ಮತ್ 5% ಬರ್ಬೇಕು, ಅಲ್ಲಿಗೆ 2 ಲಕ್ಷ 7,500 ಆಯ್ತು. ಆ 2 ಲಕ್ಷ 7,500 ಮೇಲೆ ಮತ್ 5% ಬರ್ಬೇಕು. ಇದಕ್ ನಾವ್ ಏನಂತ ಕರಿತೀವಿ? ಕಂಪೌಂಡಿಂಗ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಬೇರೆ, ಕಂಪೌಂಡಿಂಗ್ ಇಂಟ್ರೆಸ್ಟ್ ಬೇರೆ. ಕಂಪೌಂಡಿಂಗ್ ಇಂಟ್ರೆಸ್ಟ್ ನಿಮ್ಗೆ ಎಲ್ಲಿ ಸಿಗುತ್ತೆಪ್ಪ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮ್ಮ ದುಡ್ಡು ಪ್ಲಸ್ ನಿಮ್ಮ ಬಡ್ಡಿ ಎರಡೂ ಕೂಡ ಬೆಳೀತಾ ಹೋಗುತ್ತೆ. ಕನ್ನಡದಲ್ಲಿ ಚಕ್ರ ಬಡ್ಡಿ ಅಂತ ಕರೀತಾರೆ. ನಿಮ್ ಸಿಂಪಲ್ ಒಂದು ಕ್ಯಾಲ್ಕುಲೇಷನ್ ಅನ್ನ ನಾನು ತೋರಿಸ್ತೇನೆ. ಓಕೆ, ನಾವು ಗೂಗಲ್ ಅಲ್ಲಿ ಹೋಗೋಣಂತೆ. ಸೊ SIP ಕ್ಯಾಲ್ಕುಲೇಟರ್, ET ಮನಿ ಅಂತ ಇರುತ್ತೆ, ನೀವು ಹೋಗಿ ಸರ್ಚ್ ಮಾಡಿ. ನಿಮ್ಗೆ ಬೇಕಂದ್ರೆ ಗೂಗಲ್ ಅಲ್ಲಿ ET ಮನಿ ಅಂತ ಸರ್ಚ್ ಮಾಡಿದ್ರೆ ವೆಬ್ಸೈಟ್ ಓಪನ್ ಆಗತ್ತಾ, ಅಲ್ಲಿ ಹೋಗಿ SIP ಕ್ಯಾಲ್ಕುಲೇಟರ್ ಅಂತ ಇರುತ್ತಾ, 3 ಒಳಗಡೆ ಹೋದ್ರೆ. ಓಕೆನಾ? ಸೊ ನಾನು ಇವಾಗ ಹೇಳಿದೆ ತಿಂಗಳ 5,000. ಓಕೆ, ಇಲ್ಲಿ 5,000 ಅಂತ ಮಾಡಿದ್ದೀನಿ. ಒಂದು ಎಷ್ಟು ಇಯರ್ಸ್ ಮಾಡ್ತೇನಪ್ಪ? ನನ್ನ ಮಗಳಿಗೆ ಇವಾಗ ಒಂದು 15 ವರ್ಷ ಅನ್ಕೊಳ್ಳೋಣ, ಅಥವಾ ಒಂದು 10 ವರ್ಷ ನನ್ನ ಮಗಳಿಗೆ, ನಾನು 25 ವಯಸ್ಸಿಗೆ ಅವಳಿಗೆ ಮದ್ವೆ ಮಾಡ್ಬೇಕು ಅಂತ ಅನ್ಕೊಳ್ಳೋಣ. ಸೊ ಟೋಟಲ್ ನನ್ನ ಹತ್ರ ಇವಾಗ 15 ವರ್ಷ ಇದೆ. 15 ವರ್ಷ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೇನೆ. ಓಕೆನಾ? ರಿಟರ್ನ್ ಎಷ್ಟು ಎಕ್ಸ್ಪೆಕ್ಟೇಷನ್ ಮಾಡ್ತೇನೆ ನಾನು ಸ್ಟಾಕ್ ಮಾರ್ಕೆಟ್ ಇಂದ? ನೀವು ಬ್ಯಾಂಕ್ ಅಲ್ಲಿ FD ಇಟ್ರೆ 4 to 5% ಬರುತ್ತೆ, RD ಇಟ್ರೆ 4 to 5% ಬರುತ್ತೆ, ಪೋಸ್ಟ್ ಆಫೀಸ್ ಅಲ್ಲಿ ಇಟ್ರೆ ನಿಮ್ಗೆ 3 to 4% ಬರುತ್ತೆ, ಮ್ಯೂಚುವಲ್ ಫಂಡ್ ಮಾಡಿದ್ರೆ 15ರಿಂದ 20% ಬರುತ್ತೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾಡಿದ್ರೆ ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ. ಬಟ್ ಆನ್ ಅನ್ ಎವರೇಜ್ ಎವ್ರಿ ಇಯರ್ ನಿಮ್ಗೆ 25 to 30% ಬಂದೇ ಬರುತ್ತೆ. ನಿಮ್ ಲಾಂಗ್ ಟರ್ಮ್ ವಿಚಾರ ಇದ್ರೆ ಎವ್ರಿ ಇಯರ್ 25 to 30% 100% ಬಂದೇ ಬರುತ್ತೆ. ಸೊ ನಾನು ಆನ್ ಅನ್ ಎವರೇಜ್ 25% ತಗೋತೀನಿ. ಮಾರ್ಕೆಟ್ ಹೆಂಗೋ ಕೆಳಗೂ ಬಂದ್ರು ಮೇಲೂ ಹೋದ್ರು ಕೂಡ ನಾನು ಆನ್ ಅನ್ ಎವರೇಜ್ 25% ತಗೊಂಡೆ. ಕರೆಕ್ಟಾ? 15 ವರ್ಷಕ್ಕೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇವಾಗ ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋ ದುಡ್ಡು ಎಷ್ಟು? 9 ಲಕ್ಷ. ಕರೆಕ್ಟಾ? ಟೋಟಲ್ ಇನ್ವೆಸ್ಟ್ಮೆಂಟ್ ಅಂತಿದೆ ನೋಡಿ, ಇಲ್ಲಿ ಇನ್ವೆಸ್ಟ್ಮೆಂಟ್ ಅಮೌಂಟ್ 9 ಲಕ್ಷ ಇನ್ವೆಸ್ಟ್ಮೆಂಟ್ ಅಷ್ಟೇ ನಂದು 15 ವರ್ಷಕ್ಕೆ. ಆದ್ರೆ ಅದಕ್ಕೆ ಎಷ್ಟು ಬಂದಿದೆ? 65 ಲಕ್ಷ ರೂಪಾಯಿ ರಿಟರ್ನ್ ಬಂದಿದೆ. 65 ಲಕ್ಷ ರೂಪಾಯಿ. ಟೋಟಲ್ ಎಷ್ಟಾಯ್ತು? 74 ಲಕ್ಷ ರೂಪಾಯಿ. 74 ಲಕ್ಷ. ಜಸ್ಟ್ ನಾನು ಏನ್ ತಗೊಂಡೇನಿ? ಜಸ್ಟ್ 25% ಅಷ್ಟೇ ತಗೊಂಡೇನಿ, ಜಾಸ್ತಿ ತಗೊಂಡಿಲ್ಲ. 15 ವರ್ಷಕ್ಕೆ ಬರೀ ಎಷ್ಟು? 5,000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿದ್ದೇನೆ. ಅರ್ಥ ಆಗ್ತೈತಿ ಅಲ್ಲ? ಆಲ್ಮೋಸ್ಟ್ 25% ಪರ್ ಇಯರ್. 1 ವರ್ಷಕ್ಕೆ 25% ನಂದು ಎಕ್ಸ್ಪೆಕ್ಟೇಷನ್ ಮಾಡಿದ್ದೀನಿ. 9 ಲಕ್ಷ ಇನ್ವೆಸ್ಟ್ಮೆಂಟ್, 65 ಲಕ್ಷ ಪ್ರಾಫಿಟ್. ಸೊ ಅದೇ ನಾನು ಇವಾಗ ಅಬ್ಸರ್ವ್ ಮಾಡಿ, ಇಲ್ಲಿ ನಾನು ಇನ್ನೂ ಒಂದು 5 ವರ್ಷ ಇರುತ್ತೇನೆ. 74 ಲಕ್ಷ ಆಗಿತ್ತಲ್ಲ, 74 ಲಕ್ಷ ಇದ್ದಿದ್ದು 2,33,00,000 ಆಯ್ತು. 1 ಕೋಟಿ ಮಾಡುವುದು ತುಂಬಾ ಕಷ್ಟ. ಅದೇ 1 ಕೋಟಿ ಮಾಡುವುದು ತುಂಬಾ ಈಸಿ. ಸೊ ಟೈಮ್ ಅನ್ನ ನಾನು ಹೆಂಗ್ ಜಾಸ್ತಿ ಕೊಡ್ತೇನಲ್ಲ, ಹಂಗೆ ನಿಮ್ಮ ದುಡ್ಡು ಜಾಸ್ತಿ ಆಗ್ತಾ ಹೋಗುತ್ತೆ. ಕಂಪೌಂಡಿಂಗ್ ಇಂಟ್ರೆಸ್ಟ್ ಜಾಸ್ತಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಇಲ್ಲಿ 12 ಲಕ್ಷ ಇನ್ವೆಸ್ಟ್ಮೆಂಟ್ ಆದ್ರೆ ಪ್ರಾಫಿಟ್ ಬಂದಿರೋದು 2.21 CR. 2,21,00,000 ನಿನ್ ದುಡ್ಡು ಹಾಕಿರೋದು ಬರೀ 12 ಲಕ್ಷ. ಬಟ್ ಇನ್ ಮಂತ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟು? 5,000. 5,000 ಕಣ್ಣಿಗೆ ಕಾಣಿಸೋದೇ ಇಲ್ಲ, ಹಂಗೆ ಹೋಗ್ಬಿಡುತ್ತೆ. ಲಾಂಗ್ ಟರ್ಮ್ ಅಲ್ಲಿ ಅದಕ್ಕೆ ವಿಚಾರ ಮಾಡಬೇಕು. ಹಂಗಾರೆ ಡೈರೆಕ್ಟ್ ಹೋಗಿ ಸ್ಟಾಕ್ ಮಾರ್ಕೆಟ್ ದುಡ್ಡು ಹಾಕ್ಬಿಡೋಣ? ಯಾವ ಸ್ಟಾಕ್ ಅಲ್ಲಿ ಹಾಕ್ಬೇಕು, ಏನ್ ಹಾಕ್ಬೇಕು ಕತೆ ಅದೆಲ್ಲವೂ ಹೇಳ್ತೇನೆ. ಡೋಂಟ್ ವರಿ ಅಬೌಟ್ ದಟ್. ಓಕೆನಾ? ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಏನಕ್ಕೆ ಇಂಪಾರ್ಟೆಂಟ್ ಕಂಪೌಂಡ್ ಇಂಟ್ರೆಸ್ಟ್ ಅಂತ ತೋರಿಸ್ತಿದ್ದೇನೆ ನಿಮ್ಗೆ ಲೈವ್ ಅಲ್ಲಿ. ನಾನು ಜಸ್ಟ್ 25% ಹಿಡಿದೇನೆ ಅಷ್ಟೇ, ಜಾಸ್ತಿ ಏನ್ ಹಿಡಿದಿಲ್ಲ. ಓಕೆನಾ? ಇದಕ್ಕೆ ಇಂಪಾರ್ಟೆಂಟು. ಇದಕ್ಕೆ ನೀವು ನಿಮ್ಮ ರಿಟೈರ್ಮೆಂಟ್ ಲೈಫ್ ಅನ್ನು ಆರಾಮಾಗಿ ಹ್ಯಾಪಿ ಎಂಡಿಂಗ್ ಮಾಡ್ಕೋಬೇಕು. ಕಾರ್ ತಗೋ, ಮನಿ ತಗೋ, ಮದುವೆ ಮಾಡು, ಮಕ್ಕಳ ಎಜುಕೇಶನ್ ಮಾಡು, ಏನ್ ಬೇಕಾದ್ ಮಾಡ್ಬೋದು. ಓಕೆನಾ? ಬ್ಯಾಕ್ ಟು ಕಾನ್ಸೆಪ್ಟ್. ಹೂ ಈಸ್ ಅವರ್ ಬಿಗ್ಗೆಸ್ಟ್ ಎನಿಮಿ
ಇನ್ಫ್ಲೇಷನ್. ನಮ್ಮ ಅತಿ ದೊಡ್ಡ ಶತ್ರು ಯಾರು? ಇನ್ಫ್ಲೇಷನ್. ಹಣದುಬ್ಬರ ಅಂತ ಕರೀತಾರೆ ಕನ್ನಡದಲ್ಲಿ, ಹಣದುಬ್ಬರ. ಈ ಪಿಕ್ಚರ್ ಅನ್ನ ಅಬ್ಸರ್ವ್ ಮಾಡಿ ಎಲ್ರು. ಇವರು ಇಲ್ಲಿ ಕಾಣಿಸ್ತಿರೋರು ಸೇವಿಂಗ್ ಮಾಡಿದವರು, ನಾವು ನೀವುಗಳೆಲ್ಲ. ಇಲ್ಲಿ ಮೌಸ್ ಇದೆ, ಇಲಿ ಇಲಿ ಕಾಣಿಸ್ತಿದೆನಾ? ಈ ಇಲಿ ಏನ್ ಮಾಡ್ತಿದೆ? ನಮ್ಮ ದುಡ್ಡು ತಿಂತಿದೆ. ಕರೆಕ್ಟಾ? ನಮ್ಮ ದುಡ್ಡು ತಿಂತಿದೆ. ಇದಕ್ಕೆ ನಾವು ಏನಂತ ಕರಿತೀವಿ? ಇನ್ಫ್ಲೇಷನ್ ಅಂತ ಕರಿತೀವಿ, ಹಣದುಬ್ಬರ ಅಂತ ಕರಿತೀವಿ. ಪ್ರತಿಯೊಂದು ದೇಶದಲ್ಲಿ ಇನ್ಫ್ಲೇಷನ್ ಇರುತ್ತೆ, ಪ್ರತಿಯೊಂದು ಸೆಕ್ಟರ್ ಅಲ್ಲಿ ಇನ್ಫ್ಲೇಷನ್ ಅನ್ನೋದು ಇರುತ್ತೆ. ಹೆಲ್ತ್ ಸೆಕ್ಟರ್ ಅಲ್ಲಿ ಇನ್ಫ್ಲೇಷನ್ ಇರುತ್ತೆ, ಎಜುಕೇಶನ್ ಸೆಕ್ಟರ್ ಅಲ್ಲಿ ಇನ್ಫ್ಲೇಷನ್ ಇರುತ್ತೆ, ಸರ್ವಿಸ್ ಸೆಕ್ಟರ್ ಅಲ್ಲಿ ಇನ್ಫ್ಲೇಷನ್ ಅನ್ನೋದು ಇರುತ್ತೆ. ಎಲ್ಲಾ ಸೆಕ್ಟರ್ ಅಲ್ಲಿ ಕೂಡ ಇನ್ಫ್ಲೇಷನ್ ಅನ್ನೋದು ಇರುತ್ತೆ. ಓಕೆನಾ? ಇವಾಗ ಇನ್ಫ್ಲೇಷನ್ ಅಂದ್ರೆ ಒಂದು ವಸ್ತುವಿನ ಬೆಲೆ ಡೇ ಬೈ ಡೇ ಪೀರಿಯಡ್ ಆಫ್ ಪೀರಿಯಡ್ ಟೈಮ್ ಹೋದಂಗೆ ಆ ವಸ್ತುವಿನ ಬೆಲೆ ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ, ದುಡ್ಡಿನ ಬೆಲೆ ಕಳ್ಕೊಂತ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿತ್ತಾ? ಇಲ್ಲಿ ನೋಡಿ, ದುಡ್ಡನ್ನ ತಿಂತಿದೆ ಅದು ಇಲಿ. ಕರೆಕ್ಟಾ? ಡಿಕ್ರೀಸ್ ಆಗುತ್ತೆ ಅಲ್ಲಿ, ಅದ್ರ ವ್ಯಾಲ್ಯೂ ಆಫ್ ದ ಮನಿ ಡಿಕ್ರೀಸ್ ಆಗ್ತಾ ಇದೆ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇವಾಗ ನೋಡಿ, ನಾರ್ಮಲ್ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮ್ಯಾನ್, ಅವನಿಗೆ ಸ್ಪ್ಲೆಂಡರ್ ಬೈಕ್ ತಗೋಬೇಕಂತ 2015ರಲ್ಲಿ ಡ್ರೀಮು. 2015ರಲ್ಲಿ ಡ್ರೀಮು, ಸ್ಪ್ಲೆಂಡರ್ ಬೈಕ್ ತಗೋಬೇಕು ಅಂತ ಡ್ರೀಮು. ಅವಾಗ ಸ್ಪ್ಲೆಂಡರ್ ಬೈಕ್ ವ್ಯಾಲ್ಯೂ ಎಷ್ಟಿತ್ತು? 46,000 ಒಂದು ಬೈಕಿಗೆ. ಓಕೆನಾ? ಒಂದು ಬೈಕಿಗೆ 46,000 ಇತ್ತು. ಈ ಗ್ಯಾಪ್ ಅಲ್ಲಿ 2025, ಇವಾಗ ಪ್ರೆಸೆಂಟ್, ಈ ಗ್ಯಾಪ್ ಅಲ್ಲಿ ಅದೇ ಒಂದು ಸ್ಪ್ಲೆಂಡರ್ ಬೈಕಿಗೆ 90,000. ಐ ಆಮ್ ರೈಟ್? 90,000, ಆಲ್ಮೋಸ್ಟ್ ಡಬಲ್, 2x ಅಷ್ಟು ಇನ್ಕ್ರೀಸ್ ಆಯ್ತು. ಅದು 2 ಪಟ್ಟು ಅಷ್ಟು ಇನ್ಕ್ರೀಸ್ ಆಯ್ತು. 2015ರಲ್ಲಿ 46,000 ಕೊಟ್ರೆ ಅದೇ ಬೈಕ್ ಬರುತ್ತ, 2025ರಲ್ಲಿ 90,000 ಕೊಟ್ರೆ ಅದೇ ಬೈಕ್ ಬರುತ್ತ, ಒಂದೇ ಬೈಕ್ ಬರುತ್ತ. ಆದ್ರೆ ಅಮೌಂಟ್ ಮಾತ್ರ ನಾನಿಲ್ಲಿ ಜಾಸ್ತಿ ಕೊಡ್ಬೇಕು. ಇದಕ್ಕೆ ನಾವೇನಂತ ಕರಿತೇವಿ? ಇನ್ಫ್ಲೇಷನ್ ಅಂತ ಕರಿತೇವಿ. ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಯ್ತು ಇಲ್ಲಿ? 100% ಇನ್ಕ್ರೀಸ್ ಆಯ್ತು. ಕರೆಕ್ಟಾ? ಎಷ್ಟು ವರ್ಷಗಳಲ್ಲಿ? ಜಸ್ಟ್ 10 ಇಯರ್ಸ್. ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಯ್ತು? 100% ಜಾಸ್ತಿ ಆಯ್ತು. 1 to ಡಬಲ್ ಆಯ್ತಲ್ಲ, 2x ಅಷ್ಟು ಆಯ್ತು. ಇಲ್ಲಿ ದುಡ್ಡನ್ನ ನಾವು ಜಾಸ್ತಿ ಕೊಡ್ತಿದ್ದೇವೆ, ಬಟ್ ನನಗೆ 2 ಬೈಕ್ ಬರ್ಬೇಕಾಗಿತ್ತು. ಆಸ್ ಪರ್ ನಾನು 2015ರ ಪ್ರಕಾರ ನಾನು ಥಿಂಕ್ ಮಾಡ್ತಿದ್ದೆ. ಬಟ್ ಇನ್ಫ್ಲೇಷನ್ ಅನ್ನೋ ಒಂದು ಭೂತ ನನ್ನ ದುಡ್ಡನ್ನು ತಿಂದ್ಬಿಟ್ಟಿದೆ. ಅದು ಅದ್ರ ವ್ಯಾಲ್ಯೂನ ತಿಂದ್ಬಿಟ್ಟಿದೆ. ಕರೆಕ್ಟಾ? ತಿಂದ್ಬಿಟ್ಟ ಕಾರಣ ನಾ ದುಡ್ಡನ್ನ ಜಾಸ್ತಿ ಕೊಡ್ಬೇಕು ಒಂದೇ ಬೈಕಿಗೆ. ಇದಕ್ಕೆ ನಾವ್ ಏನಂತ ಕರಿತೀವಿ? ಇನ್ಫ್ಲೇಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇನ್ಫ್ಲೇಷನ್. ವಾಟ್ ಈಸ್ ಇನ್ಫ್ಲೇಷನ್? ದ ರೇಟ್ ಅಟ್ ವಿಚ್ ಪ್ರೈಸಸ್ ಇನ್ಕ್ರೀಸಸ್ ಓವರ್ ಅ ಟೈಮ್, ಫಾಲ್ ಇನ್ ದ ವ್ಯಾಲ್ಯೂ ಆಫ್ ಮನಿ. ಅದೇ ಹೇಳಿದ್ನಲ್ಲ, ಒಂದು ವಸ್ತುವಿನ ಬೆಲೆ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಮತ್ತೆ ಆ ಒಂದು ಹಣದ ಮೌಲ್ಯವನ್ನು ಕಳ್ಕೊಂತ ಹೋಗುತ್ತೆ. ಅದಕ್ಕೆ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ನಮ್ಮ ಇಂಡಿಯಾದಲ್ಲಿ ಪ್ರೆಸೆಂಟ್ ಇನ್ಫ್ಲೇಷನ್ ರೇಟ್ ಬಂದ್ಬಿಟ್ಟು 4.85% ಅಷ್ಟಿದೆ. ಪ್ರತಿ ವರ್ಷ ರೌಂಡ್ ಫಿಗರ್ ತಗೋರಿ 5%. ಪ್ರತಿ ವರ್ಷ ಪ್ರತಿ ಒಂದು ವಸ್ತುವಿನ ಬೆಲೆ 5% ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಪ್ರತಿ ಒಂದುವಿನ ಬೆಲೆ, ಯಾವುದು? ಫುಡ್ ಆಗಿರ್ಬಹುದು, ಅಡಿಗೆಗೆ ಹಾಕೋ ಒಂದು ತರಕಾರಿ ಆಗಿರ್ಬಹುದು, ಆಮೇಲೆ ಮಸಾಲಾ ಐಟಮ್ಸ್ ಗಳಾಗಿರ್ಬಹುದು, ಓಕೆನಾ, ಮೀಟ್ ಆಗಿರ್ಬಹುದು, ಎಲ್ಲವೂ ಕೂಡ 5% ಇನ್ಕ್ರೀಸ್ ಆಗುತ್ತೆ ಹೋಗುತ್ತಾ. ಹೌಸ್ ನೀವು ಪರ್ಚೇಸ್ ಮಾಡ್ತಿದ್ರೆ, ರೆಂಟ್ ಅಲ್ಲೇ ತಗೋತಿದ್ರಿ, ಲೀಸ್ ಅಲ್ಲಿ ತಗೋತಿದ್ರೆ 5% ಇನ್ಕ್ರೀಸ್ ಆಗ್ತಿದೆ. ಪೆಟ್ರೋಲ್, ಡೀಸೆಲ್ ಅದು ಕೂಡ ಇನ್ಕ್ರೀಸ್ ಆಗುತ್ತೆ. ರಿಟೇಲ್ ಎಕ್ಸ್ಪೆನ್ಸ್, ಹೌಸ್ ಹೋಲ್ಡ್ ಗೂಡ್ಸ್, ಮನೆಗೆ ಬೇಕಾಗಿರುವಂತಹ ಉಪಕರಣಗಳು, ಅದ್ರದ್ದು ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಹೌಸ್ ಹೋಲ್ಡ್ಸ್, ಇದು ರಿಟೇಲ್ ಎಕ್ಸ್ಪೆನ್ಸಸ್, ಮನುಷ್ಯನ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗುತ್ತೆ ಇನ್ಫ್ಲೇಷನ್ ಇಂದ. ಆಮೇಲೆ ಲೇಬರ್ ಚಾರ್ಜಸ್, ಕಾಂಟ್ರಾಕ್ಟರ್ ಇದ್ದಂದ್ರೆ ಅವ್ರ ವೇಜಸ್ಗಳು, ತನ್ನ ಲೇಬರ್ ನ ವೇಜಸ್ ಗಳು ಕೂಡ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಕಾಸ್ಟ್, ಲೇಬರ್ ಕಾಸ್ಟ್, ತಿನ್ನೋ ಐಟಮ್ಸ್ ಗಳು ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ.
ಸೊ ಇದ್ರ ಅರ್ಥ ನಾವು ಬರೀ ಈ 4-5% ನಾ ಬೀಟ್ ಮಾಡಕ್ ಕಲಿಬೇಕು. ಬರೀ ನಾ ಎಫ್ ಡಿ ಇಡ್ತೀನಿ ಅಂದ್ರೆ ಈಕ್ವಲ್ ಆಗ್ಬಿಡುತ್ತೆ. ಅಲ್ಲಿ ಎಫ್ ಡಿ ನಲ್ಲಿ ಎಷ್ಟು ಕೊಡ್ತಾರೆ? 4-5% ಕೊಡ್ತಾರೆ, ಕರೆಕ್ಟಾ? ಸೊ ಆ 4-5% ಈ 5% ತಿಂದಾಕೊಂಡ್ಬಿಡ್ತು, ಇನ್ಫ್ಲೇಷನ್ ತಿಂದಾಕೊಂಡ್ಬಿಡ್ತು. ನಾ 1 ಲಕ್ಷ ಇಟ್ಟಿದ್ದೇನೆ, ಸೊ ನೆಕ್ಸ್ಟ್ ಇಯರ್ಗೆ 5% ಬಡ್ಡಿ ಬಂತು, 5,000 ಬಂತು. ಇನ್ಫ್ಲೇಷನ್ ರೇಟ್ ಎಷ್ಟಾಯ್ತು? ನೆಕ್ಸ್ಟ್ ಇಯರ್ಗೆ 5% ಇನ್ಕ್ರೀಸ್ ಆಯ್ತು, 5,000 ಆಯ್ತು. ಸೊ ನೀನು 1 ಲಕ್ಷ ಈ ವರ್ಷ ಇಟ್ಟಿದ್ದು, ಮುಂದಿನ ವರ್ಷನೂ 1 ಲಕ್ಷನೇ ಅದ್ರ ವ್ಯಾಲ್ಯೂ. 1 ಲಕ್ಷ 5,000 ಅಲ್ಲ. ಈ ವರ್ಷ 1 ಲಕ್ಷ ಕೊಟ್ರೆ ಒಂದು ಕಂಪ್ಯೂಟರ್ ಬರುತ್ತೆ ನಂಗೆ. ಅದೇ ಮುಂದಿನ ವರ್ಷ ಅದೇ ಕಂಪ್ಯೂಟರ್ ನೀವು ತಗೋಬೇಕಂದ್ರೆ 1 ಲಕ್ಷ 5,000 ಕೊಡ್ಬೇಕು. 1 ಲಕ್ಷ ಅಲ್ಲ. ಅರ್ಥ ತಾನ ಹೇಳೋದು? ಸೊ ನಿನಗೆ ಒಂದೇ ವಸ್ತು ಬರೋದು, ಬಟ್ ದುಡ್ಡು ಮಾತ್ರ ಜಾಸ್ತಿ ಕೊಡ್ಬೇಕು. ಅದಕ್ಕೆ ದುಡ್ಡನ್ನು ಜಾಸ್ತಿ ಕೊಡ್ಬೇಕು? ಅಲ್ಲಿ ಇನ್ಫ್ಲೇಷನ್ ಅನ್ನೋ ಒಂದು ಭೂತ ಅಂಟ್ಕೊಂಡಿರುತ್ತೆ. ಸೊ ನಾ ಇನ್ಫ್ಲೇಷನ್ ಇಂದ ಹೊರಗಡೆ ಬರ್ಬೇಕಪ್ಪ ಅಂದ್ರೆ ನಾವು 5% ಗಿಂತ ಜಾಸ್ತಿ ಎಲ್ಲಿ ಯಾವ ಒಂದು ಫೀಲ್ಡ್ ಅಲ್ಲಿ ನನಗೆ ರಿಟರ್ನ್ ಸಿಗುತ್ತೆ, ಯಾವ ಒಂದು ಸೆಕ್ಟರ್ ಅಲ್ಲಿ ನನಗೆ ರಿಟರ್ನ್ ಸಿಗುತ್ತೆ, ಯಾವ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ ಅಲ್ಲಿ ನನಗೆ 5% ಗಿಂತ ಜಾಸ್ತಿ ರಿಟರ್ನ್ ಸಿಗುತ್ತೆ, ಪ್ರಾಫಿಟ್ ಸಿಗುತ್ತೆ, ಇನ್ಫ್ಲೇಷನ್ ಅನ್ನು ನಾನು ಎಲ್ಲಿ ಬೀಟ್ ಮಾಡಬಹುದು ಅಂತಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಅಂತ ಪ್ಲಾಟ್ಫಾರ್ಮ್ಗಳು ಯಾವ್ಯಾವಪ್ಪ ಅಂದ್ರೆ ಮ್ಯೂಚುವಲ್ ಫಂಡ್. ಅಲ್ಲಿ ನಾನು ಮಿನಿಮಮ್ ನಿಮ್ಗೆ 15-20% ಎಕ್ಸ್ಪೆಕ್ಟೇಷನ್ ಮಾಡಬಹುದು ರಿಟರ್ನ್ ಅನ್ನ. ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಅಲ್ಲಿ ನೀವು 25-30% ವರ್ಷಕ್ಕೆ ರಿಟರ್ನ್ ಅನ್ನ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು 25% ರಿಟರ್ನ್ ಅನ್ನ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ನಿಮ್ಗೆ ವರ್ಷಕ್ಕೆ 25% ರಿಟರ್ನ್ ಬಂದ್ರೆ ಅದರಲ್ಲಿ 5% ನೀವು ಇನ್ಫ್ಲೇಷನ್ ಅನ್ನ ತೆಗೆದ್ರೆ ರಿಮೈನಿಂಗ್ ಎಷ್ಟು ಉಳಿದು 20% ನಿಮ್ದು ಸ್ಟಿಲ್ ಪ್ರಾಫಿಟ್. ಯು ಆರ್ ಇನ್ ಸ್ಟಿಲ್ ಪ್ರಾಫಿಟ್. ವರ್ಷಕ್ಕೆ ನೀವು 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 1,25,000 ಆಯ್ತು ವರ್ಷಕ್ಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ. ಅದರಲ್ಲಿ 5% ಅಂದ್ರೆ 5,000 ನೀವು ಇನ್ಫ್ಲೇಷನ್ ಕಾಸ್ಟ್ ಅಂತ ತೆಗೆದು ಹೋಗಿರಿ, ಮತ್ತೆ ನಿಮ್ಗೆ 20,000 ಪ್ರಾಫಿಟ್ ಉಳಿತು. ಅದೇ ನೀವು ಎಫ್ ಡಿ ಮಾಡಿದ್ರೆ 1 ಲಕ್ಷ ಮಾಡಿದ್ರೆ ಮುಂದಿನ ವರ್ಷ ಅದು 1,05,000 ಆಯ್ತು. ಇನ್ಫ್ಲೇಷನ್ 5,000 ತಿಂತು, ನಿಮ್ ದುಡ್ಡು ಹಾಗೆ ಉಳಿತು. ಕರೆಕ್ಟಾ? ದಿಸ್ ಈಸ್ ವೈ ದ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಹೆದರಬೇಡಿ. ಲಾಸ್ ಆಗಕ್ಕೆ ಸಾಧ್ಯನೇ ಇಲ್ಲ ಮಾರ್ಕೆಟ್ ಅಲ್ಲಿ. ಎಲ್ಲರಿಗೂ ರಾಂಗ್ ಅಜಂಪ್ಷನ್ ಇದೆ. ರಾಂಗ್ ಅಜಂಪ್ಷನ್ ಎಂತವ್ರಿಗಿದೆ? ರಾತ್ರೋರಾತ್ರಿ ಶ್ರೀಮಂತರಾಗ್ಬೇಕಂತಿರ್ತಾರಲ್ಲ ಅಂತವ್ರಿಗೆ ರಾಂಗ್ ಅಜಂಪ್ಷನ್ ಇದೆ. ಯಾವತ್ತು ಲಾಂಗ್ ಟರ್ಮ್ ಗೋಲ್ ಅನ್ನ ಇಟ್ಕೊಂಡ್ ಬನ್ನಿ. ಒಬ್ಬ ಸಕ್ಸಸ್ಫುಲ್ ಇನ್ವೆಸ್ಟರ್ ಆಗಿ ನಮ್ಮ ಒಂದು ಬೇಸಿಕ್ ಕೋರ್ಸ್ ಅನ್ನ ನೀವು ಮಾಡಿದ್ರೆ ಆದ್ರೆ ಎಲ್ಲವೂ ನಾವು ಹೇಳ್ಕೊಡ್ತೇವೆ ನಿಮ್ಗೆ. ಇನ್ಫ್ಲೇಷನ್ ಅನ್ನ ಹೆಂಗ್ ಬೀಟ್ ಮಾಡ್ಬೇಕು, ಸ್ಟಾಕ್ಸ್ ಗಳನ್ನ ಹೆಂಗ್ ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ಸೊ ಏನಕ್ಕೆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಏನಕ್ಕೆ ನಾ ಎಫ್ ಡಿ ಏನಕ್ಕೆ ಬೇಡ ಅಂತಿದ್ದೇನೆ ನಿಮ್ಗೆ. ಅಬ್ಸರ್ವ್ ಮಾಡಿ, ಬಜಾಜ್ ಫೈನಾನ್ಸ್, ತುಂಬಾ ಜನ ಬಜಾಜ್ ಫೈನಾನ್ಸ್ ಸರ್ವಿಸ್ ಅಲ್ಲಿ ಲೋನ್ ಅನ್ನ ಮಾಡ್ಸಿರ್ತೀರಾ, ಬಜಾಜ್ ಕಾರ್ಡ್ ಮಾಡ್ಸಿರ್ತೀರಾ, ಅದ್ರ ಮೇಲೆ ಫ್ರಿಡ್ಜ್ ತಗೊಂಡಿರ್ತೀರಾ, ಟಿವಿ ತಗೊಂಡಿರ್ತೀರಾ, ವಾಷಿಂಗ್ ಮಿಷಿನ್ ತಗೊಂಡಿರ್ತೀರಾ, ಕಂಪ್ಯೂಟರ್ ಗಳನ್ನ ತಗೊಂಡಿರ್ತೀರಾ, ಪರ್ಸನಲ್ ಲೋನ್ ಅನ್ನ ಮಾಡಿಸಿರ್ತೀರಾ, ಗೋಲ್ಡ್ ಲೋನ್ ಮಾಡಿಸಿರ್ತೀರಾ. ಬಟ್ ಆ ಕಂಪನಿ ಸ್ಟಾಕ್ ಇದೆ ಅಂತ ಗೊತ್ತಾ ನಿಮ್ಗೆ? ಕಂಪನಿಯಲ್ಲಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಆ ಕಂಪನಿಯ ಮಾಲೀಕತ್ವವನ್ನು ಪಡೆದುಕೊಳ್ಳಿ ನೀವು, ಬರೀ ಸಾಲದಲ್ಲಿ ಇರೋದಲ್ಲ. ಸೊ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, 2015ರಲ್ಲಿ ಆ ಕಂಪನಿಯ ಒಂದು ಸ್ಟಾಕ್ ಪ್ರೈಸ್ ಬಂದ್ಬಿಟ್ಟು 600 ರೂಪಾಯಿ ಇತ್ತು, ಕರೆಕ್ಟಾ? ಅದೇ 2025ರಲ್ಲಿ ಆ ಸ್ಟಾಕ್ ಪ್ರೈಸ್ ಬಂದ್ಬಿಟ್ಟು 8,500 ಇದೆ. 8,500 ಒಂದು ಶೇರಿನ ಬೆಲೆ, ಅದು 8,500 ಅಂದ್ರೆ 14x, ಅಂದ್ರೆ 14 ಪಟ್ಟು ಜಾಸ್ತಿ ಆಗಿದೆ. ಅಂದ್ರೆ 1400% ಅಷ್ಟು ನನಗೆ ರಿಟರ್ನ್ ಸಿಕ್ಕಿದೆ. ಎಷ್ಟು? 10 ವರ್ಷದಲ್ಲಿ ಯಾರು ಕೊಡ್ತಾರೆ ನಿಮ್ಗೆ 1400%? ವರ್ಷಕ್ಕೆ ಎಷ್ಟಿತ್ತು? 100%. ಯಾವ ಬ್ಯಾಂಕ್ ಕೊಡುತ್ತೆ, ಯಾವ ಪೋಸ್ಟ್ ಆಫೀಸ್ ಕೊಡುತ್ತೆ? 100% ರಿಟರ್ನ್. ಯಾರು ಕೊಡ್ತಾರ? ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ, ಮಾರ್ಕೆಟ್ ಅಲ್ಲಿ ರಿಸರ್ಚ್ ಮಾಡಿ ಬರೋದು ನನಗೂ ಹೇಳ್ರಿ, ನಾನು ಅಲ್ಲೇ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡ್ತೇನೆ. ಯಾರಾದ್ರೂ ನನಗೆ ಬರೀ ಅವರು ನನಗೆ 30% ಕೊಡ್ಲಿ, ಮತ್ತೆ ಇನ್ನೊಂದು ಹೇಳ್ತೀನಿ, ಡಬಲ್ ಮಾಡಿಕೊಡ್ತೀನಿ, ಒಂದೇ ತಿಂಗಳಲ್ಲಿ ಡಬಲ್ ಮಾಡಿಕೊಡ್ತೀನಿ ಅಂತ ಹೇಳೋರು ತುಂಬಾ ಜನ ಇದ್ದಾರೆ. ವಿತೌಟ್ ಅಥಾರಿಟಿ ಐಡೆಂಟಿಫಿಕೇಶನ್ ಇಲ್ದಂಗೆ ಅಂತವ್ರ ಏನಾದ್ರು ನಂಬೇಡಿ. ಅಂತವ್ರು ತುಂಬಾ ಜನ ಇದ್ದಾರೆ ಸ್ಟಾಕ್ ಮಾರ್ಕೆಟ್ ಹೆಸರು ಹೇಳ್ಕೊಂಡು. ಅಂತವ್ರ ಹತ್ರ ಹೋಗ್ಬೇಡಿ ದಯವಿಟ್ಟು. ನೀವೇ ಖುದ್ದಾಗಿ ನಾಲೆಜ್ ಅನ್ನ ತಗೊಂಡು, ಸ್ಕಿಲ್ ಅನ್ನ ತಗೊಂಡು ನೀವಾಗ್ಲೇ ಸ್ವಂತವಾಗಿ ಮಾಡಿ, ಅಂದಾಗ ಭಯ ಇರಲ್ಲ. ಓಕೆನಾ?
ಸೊ ವರ್ಷಕ್ಕೆ 100% ರಿಟರ್ನ್ ಕೊಟ್ಟಿದೆ. ಪ್ರತಿ ವರ್ಷ ನನ್ನ ಹಣ ಡಬಲ್ ಆಗ್ತಾ ಹೋಗಿದೆ. ಕರೆಕ್ಟಾ? 1 ಲಕ್ಷ ನಾನು ಈ ವರ್ಷ ಹಾಕಿದ್ರೆ ಮುಂದಿನ ವರ್ಷ 2 ಲಕ್ಷ ಆಗಿದೆ. ಹತ್ತತ್ರ ನಂದು 1 ಲಕ್ಷ ಅಮೌಂಟ್ 10 ವರ್ಷದಲ್ಲಿ ಎಷ್ಟಾಗಿದೆಪ್ಪ ಅಂದ್ರೆ 14 ಲಕ್ಷ ಆಗಿದೆ. HAL ಅಬ್ಸರ್ವ್ ಮಾಡಿ, HAL ಹಿಂದೂಸ್ತಾನ್ ಏರೋನೆಟಿಕ್ಸ್ ಲಿಮಿಟೆಡ್ ಒಂದು ಡಿಫೆನ್ಸ್ ಸ್ಟಾಕ್ 297 ಇತ್ತು 2015ರಲ್ಲಿ. 2025ರಲ್ಲಿ 4,500 ಆಯ್ತು. 15x ಅಂದ್ರೆ 15 ಪಟ್ಟು ಜಾಸ್ತಿಗೆ 15%. 1 ಲಕ್ಷ ನೀ 2015ರಲ್ಲಿ ಹಾಕಿಟ್ಟಿದ್ರೆ ಇವಾಗ 2025ಗೆ 15 ಲಕ್ಷ ಆಗಿರೋದು. ದಿಸ್ ಇಸ್ ದ ಪವರ್ ಆಫ್ ಸ್ಟಾಕ್ ಮಾರ್ಕೆಟ್. ವೈ ವಿ ಶುಡ್ ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್. ನೆಗ್ಲಿಜೆನ್ಸಿ ಮಾಡಬಾರ್ದು. ಏನಕ್ಕೆ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು? ಏನಕ್ಕೆ ಹೇಳಿದೆ ನಾನು ನಿಮ್ಗೆ ಅವಾಗ್ಲೇ, ಒಂದು ಇನ್ಫ್ಲೇಷನ್ ಅನ್ನ ಬೀಟ್ ಮಾಡೋ ಪ್ಲಾಟ್ಫಾರ್ಮ್ ಇದೆ, ಅದೇ ಇದು ಸ್ಟಾಕ್ ಮಾರ್ಕೆಟ್ ವಿತ್ ಅ ಪ್ರೂಫ್. ನೀವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ 2015ರಲ್ಲಿ ಬಜಾಜ್ ಫೈನಾನ್ಸ್ ಸರ್ವಿಸ್ ಸ್ಟಾಕ್ ಪ್ರೈಸ್ ಎಷ್ಟಿತ್ತು, 2025ರಲ್ಲಿ ಎಷ್ಟಿದೆ ಅಂತ. ಆಮೇಲೆ ಅಪೋಲೋ ಹಾಸ್ಪಿಟಲ್ ಅಬ್ಸರ್ವ್ ಮಾಡಿ 600%. ಆಮೇಲೆ ಸಚಿಂದ್ರ ಎಲೆಕ್ಟ್ರಿಕ್ಸ್ ಲಿಮಿಟೆಡ್ 90 ರೂಪಾಯಿ ಇರೋದು 900 ಆಗಿದೆ 2025ರಲ್ಲಿ. 10x 1 ಲಕ್ಷ ಹಾಕಿದ್ರೆ 10 ಲಕ್ಷ 10 ವರ್ಷದಲ್ಲಿ 900% ಕೊಟ್ಟಿದೆ. ಕರೆಕ್ಟಾ? ಸೊ ಈ ಸ್ಟಾಕ್ಸ್ ಗಳನ್ನ ನಾನು ಹೇಗೆ ಪಿಕ್ ಮಾಡಿ ನಿಮ್ಗೆ ಹೇಳ್ತಿದ್ದೇನೆ. ಕ್ವಾಲಿಟಿ ಆಫ್ ಸ್ಟಾಕ್ಸ್ ಅನ್ನ ಹೇಗೆ ಪಿಕ್ ಮಾಡಬೇಕು, ಕ್ವಾಲಿಟಿ ಆಫ್ ಸೆಕ್ಟರ್ಸ್ ಗಳನ್ನ ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು, ಹೇಗೆ ಪಿಕ್ ಮಾಡಬೇಕು, ಟೆಕ್ನಿಕಲ್ ಅನಾಲಿಸಿಸ್ ಗಳನ್ನ ಹೆಂಗೆ ಮಾಡಬೇಕು, ಇಂಡಿಕೇಟರ್ ಅನ್ನ ಪವರ್ಫುಲ್ ಇಂಡಿಕೇಟರ್ ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕು, ಈ ಎಕ್ಸ್ಚೇಂಜಸ್ ಗಳೇ ಅಂದ್ರೆ ಏನು, ಸೆಬಿ ಅಂದ್ರೆ ಏನು, ಮತ್ತೆ ಏನು ಆರ್ಡರ್ ಫ್ಲೋ ಅಲ್ಲ, ಅದು ನೆಕ್ಸ್ಟ್ ಬರುತ್ತೆ ಆರ್ಡರ್ ಫ್ಲೋ ಕಂಟೆಂಟ್, ಅದು ನಮ್ ಪ್ರವೀಣ್ ಸರ್ ಹೇಳ್ತಾರೆ ನಿಮ್ಗೆ. ಕ್ಯಾಂಡಲ್ಸ್ಟಿಕ್ಸ್ ಅಂದ್ರೆ ಏನು, ಚಾರ್ಟ್ ಪ್ಯಾಟರ್ನ್ ಅಂದ್ರೆ ಏನು. ಸೊ ಇವೆಲ್ಲವೂ ಕೂಡ ನಮ್ಮ ಕೋರ್ಸ್ ದಲ್ಲಿ ಇರುತ್ತೆ. ಏನೇನಿರುತ್ತೆ ನಮ್ಮ ಕೋರ್ಸ್ ದಲ್ಲಿ ಇವೆಲ್ಲವೂ ನಾವು ಹೇಳ್ಕೊಡ್ತೀವಿ. ನೀವು ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನಗೆ ಏನು ಗೊತ್ತಿಲ್ಲ ಸರ್, ನೀವೆಲ್ಲಾ ಹೇಳಿದ್ರಿ ಹಿಂಗ್ ನಾವು ದುಡ್ಡು ಮಾಡ್ಬೋದು, 100% ಮಾಡ್ಬೋದು, ಹಂಗೆ ಮಾಡ್ಬೋದು, ಡಬಲ್ ಮಾಡ್ಬೋದು, ತ್ರಿಬಲ್ ಮಾಡ್ಬೋದು, 14% ಮಾಡ್ಬೋದು ಅಂತ. ಸರಿ ಹೆಂಗೆ ಸರ್ ಮಾಡೋದಿದ್ದು, ನಂಗೆ ನಾಲೆಜ್ ಇಲ್ಲ ಏನಿಲ್ಲ ಅಂತ. ನೋ ವರಿ, ನಾವು ಕಡಿಮೆ ಒಂದು ಬಜೆಟ್ ಅಲ್ಲಿ ಕಡಿಮೆ ಎಲ್ರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿನೇ, ಕನ್ನಡ ಭಾಷೆಯಲ್ಲಿನೇ ನಿಮಗೆ ಎಲ್ಲವೂ ಕೂಡ ನಾವು ತಿಳಿಸ್ಕೊಡ್ತೇವಿ. ಏನೇನೆಲ್ಲ ತಿಳಿಸ್ಕೊಡ್ತೇವಿ? ಫೈನಾನ್ಸಿಯಲ್ ಫ್ರೀಡಮ್ ಅಂದ್ರೆ ಏನು, ಅದನ್ನ ಹೆಂಗೆ ಅಚೀವ್ಮೆಂಟ್ ಮಾಡ್ಬೇಕು, ಇನ್ಫ್ಲೇಷನ್ ಅಂದ್ರೆ ಏನು, ಅದನ್ನ ಹೆಂಗೆ ಬೀಟ್ ಮಾಡ್ಬೇಕು, ಸ್ಟಾಕ್ ಮಾರ್ಕೆಟ್ ಎಕ್ಸ್ಚೇಂಜಸ್ ಗಳು ಯಾವ್ಯಾವು, ಸೆಬಿ ಅಂದ್ರೆ ಏನು, ಟ್ರೇಡಿಂಗ್ ಸೆಗ್ಮೆಂಟ್ಸ್ ಗಳು ಯಾವುವು, ಆರ್ಡರ್ ಟೈಪ್ಸ್ ಅಂದ್ರೆ ಏನು, ಕ್ಯಾಂಡಲ್ಸ್ಟಿಕ್ಸ್ ಪ್ಯಾಟರ್ನ್ಸ್, ಚಾರ್ಟ್ ಪ್ಯಾಟರ್ನ್ಸ್, ಇಚ್ಚುಮ್ಕು ಕ್ಲೌಡ್, ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್. ಓಕೆನಾ? ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಯಾವ ರೀತಿಯಾಗಿ ಮಾಡಬೇಕು, ಶಾರ್ಟ್ ಟರ್ಮ್ ಯಾವ ತರ ಮಾಡಬೇಕು, ಮ್ಯೂಚುವಲ್ ಫಂಡ್ ಗಳಲ್ಲಿ ಹೆಂಗೆ ಸ್ಕೀಮ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು, ಅವೆಲ್ಲವೂ ಕೂಡ ನಮ್ಮ ಒಂದು ಕೋರ್ಸ್, ಬೇಸಿಕ್ ಕೋರ್ಸ್ ಕಿಕ್ ಸ್ಟಾರ್ಟ್ ಯುವರ್ ಟ್ರೇಡಿಂಗ್ ಜರ್ನಿ ಅನ್ನೋ ಒಂದು ಕೋರ್ಸ್ ಬಂಡಲ್ ಅಲ್ಲಿ ಇದೆ. ಇದು ಕಂಪ್ಲೀಟ್ ಆಗಿ ಆನ್ಲೈನ್ ರೆಕಾರ್ಡೆಡ್ ವಿಡಿಯೋಸ್ ಕೋರ್ಸ್ಗಳು ಇರ್ತವೆ. ರೆಕಾರ್ಡೆಡ್ ವಿಡಿಯೋ ಕೋರ್ಸ್ಗಳು ಇರುತ್ತವೆ, ಆನ್ಲೈನ್ ರೆಕಾರ್ಡೆಡ್ ವಿಡಿಯೋಸ್ ಇರುತ್ತೆ, ಲೈಫ್ ಟೈಮ್ ಸಪೋರ್ಟ್ ಇರುತ್ತೆ. ರಾತ್ರಿ 2 ಗಂಟೆಗೆ ಫೋನ್ ಮಾಡಿ ಡೌಟ್ ಕೇಳಿದ್ರು ಕೂಡ ನಾನು ನಿಮ್ಗೆ ಫೋನ್ ಅಲ್ಲಿ ಡೌಟ್ ಅನ್ನ ಕ್ಲಾರಿಫೈ ಮಾಡ್ತೀವಿ. ಲೈಫ್ ಟೈಮ್ ಸರ್ವಿಸ್ ಇರುತ್ತೆ, ಲೈಫ್ ಟೈಮ್ ಸಪೋರ್ಟ್ ಇರುತ್ತೆ. ಮತ್ತೆ ಎವ್ರಿ ವೀಕ್ಲಿ ನಿಮ್ಗೆ ಡೌಟ್ಸ್ ಇದೆ, ಡೌಟ್ ಕ್ಲಾರಿಫಿಕೇಶನ್ ಸೆಷನ್ಸ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ. ಓಕೆನಾ? ಈ ಕೋರ್ಸಿನ ಬೆಲೆ ಔಟ್ಸೈಡ್ ಎಲ್ಲ ನೀವು ಮಾರ್ಕೆಟ್ ಅಲ್ಲಿ ಎನ್ಕ್ವೈರಿ ಮಾಡಿದರೆ ಮಿನಿಮಮ್ ಏನಿಲ್ಲ ಅಂದ್ರೆ 15,000 ತಗೋತಾರೆ. ಬೇಕಂದ್ರೆ ರಿಸರ್ಚ್ ಮಾಡಿ ಮಾರ್ಕೆಟಿಗೆ ಹೋಗಿ. ಆದ್ರೆ ನಾವು ಆಫರ್ ನಲ್ಲಿ ಕೊಡ್ತಿದ್ದೇವೆ ನಿಮಗೆ. ಆಫರ್ ನಲ್ಲಿ ಜಸ್ಟ್ ಓನ್ಲಿ ಇಷ್ಟು ಕಡಿಮೆ ಬೆಲೆನಾ ಅಂತ ಅನ್ಕೋಬೇಕು ನೀವು. ಜಸ್ಟ್ ಓನ್ಲಿ 5,000, ಓನ್ಲಿ 5,000, ಕೇವಲ 5,000 ಆಫರ್ ನಲ್ಲಿ ಕೊಡ್ತಿದ್ದೇವೆ. ಹಾಗಾದ್ರೆ ಎಲ್ರಿಗೂ ಸಿಗುತ್ತಾ? ಇಲ್ಲ ಇಲ್ಲ ಇಲ್ಲ, ಎಲ್ರಿಗೂ ಕೊಡಂಗಿಲ್ಲ. ನಾನು ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತೀರಾ, ಯಾರು ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತೀರಾ, ಯಾರು ನಮ್ಮ ವಾಟ್ಸ್ಆಪ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತೀರಾ, ಅವರಿಗೆಲ್ಲ 5,000 ರೂಪಾಯಿದಲ್ಲಿ ಈ ಕೋರ್ಸ್ ಬಂಡಲ್ ಅನ್ನ ಕೊಡ್ತೀನಿ. ಲೈಫ್ ಟೈಮ್ ಸಪೋರ್ಟ್ ಕೊಡ್ತೀನಿ. ಎವ್ರಿ ವೀಕ್ಲಿ ನಿಮ್ಗೆ
ಏನು ಡೌಟ್ ಕ್ಲಾರಿಫಿಕೇಶನ್ ಸೆಷನ್ ಇರ್ತಾ 100% ನೀವು ಒಬ್ಬ ಒಳ್ಳೆ ಸಕ್ಸಸ್ಫುಲ್ ಇನ್ವೆಸ್ಟರ್ ಆಗ್ತೀರಾ, 100% ಆಗ್ತೀರಾ. ಯಾವುದೇ ಕಾರಣಕ್ಕೆ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಲಾಸ್ ಆಗುತ್ತೆ, ಅದು ಆಗುತ್ತೆ, ಇದು ಆಗುತ್ತೆ ಅಂತ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲೀಸ್ ನಿಮ್ ತಲೆಯಲ್ಲಿ ತುಂಬಿಸಿರ್ತಾರಲ್ಲ, ಅವೆಲ್ಲವೂ ಕೂಡ ರಾಂಗ್. ಓಕೆನಾ, ಅವೆಲ್ಲವೂ ಕೂಡ ರಾಂಗ್. ಸೊ ಫಾಸ್ಟ್ ಆಗಿ ಎಲ್ರು ಅಡ್ಮಿಷನ್ ಅನ್ನ ಮಾಡ್ಕೊಳ್ಳಿ. ಆಫರ್ ಅನ್ನ ನಿಮ್ಗೂ ಕೂಡ ಸಿಗುತ್ತೆ. ಓಕೆನಾ, ಕೇವಲ 5,000ದಲ್ಲಿ ಮಾತ್ರ. ಓಕೆ, ನೆಕ್ಸ್ಟ್, ಹೂ ವಾಂಟ್ ಟು ಬಿಕಮ್ ಅ ಮೋಸ್ಟ್ ಸೀರಿಯಸ್ ಪ್ರೊಫೆಷನಲ್ ಟ್ರೇಡರ್. ಯಾರು ತುಂಬಾ ಸೀರಿಯಸ್, ನಾನು ಟ್ರೇಡಿಂಗ್ ಮಾಡಬೇಕು, ಟ್ರೇಡಿಂಗೇ ನನ್ನೊಂದು ಬಿಸ್ನೆಸ್ ಮಾಡ್ಕೋಬೇಕು, ಟ್ರೇಡಿಂಗೇ ನನ್ನ ಪ್ರೊಫೆಷನ್ ಅನ್ನ ಮಾಡ್ಕೋಬೇಕು, ಟ್ರೇಡಿಂಗೇ ನನ್ನ ಫ್ಯಾಷನ್ ಅನ್ನ ಮಾಡ್ಕೋಬೇಕು, ಟ್ರೇಡಿಂಗ್ ಇಂದಾನೇ ನಾನು ರಿಚ್ ಆಗ್ಬೇಕು, ಟ್ರೇಡಿಂಗ್ ಇಂದಾನೇ ಪೂರ್ ಅನ್ನೋ ಒಂದು ಲೈನ್ ನನ್ನ ಫ್ಯಾಮಿಲಿ ಲೈನ್ ಅನ್ನ ನಾನು ಬ್ರೇಕ್ ಮಾಡಬೇಕು. ಅವ್ರಂತವ್ರು ಇವಾಗ ಅಸಲಿ ಪಿಕ್ಚರ್ ಸ್ಟಾರ್ಟ್ ಆಗುತ್ತೆ. ಆರ್ಡರ್ ಫ್ಲೋ, ಆರ್ಡರ್ ಫ್ಲೋ, ಆರ್ಡರ್ ಫ್ಲೋ. ಯಾರು ಕ್ವಿಟ್ ಮಾಡಬೇಡಿ. ಆರ್ಡರ್ ಫ್ಲೋ ತುಂಬಾ ವರ್ಲ್ಡ್ ಒಳಗಡೆ ನಂಬರ್ 1 ನಾಲೆಜ್ ಆರ್ಡರ್ ಫ್ಲೋ. ಅದರಲ್ಲಿ ನಿಮಗೆ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ. ವಿತ್ ಮ್ಯಾಥಮೆಟಿಕ್ಸ್ ಮುಖಾಂತರ ಎಲ್ಲವೂ ಗೊತ್ತಾಗುತ್ತೆ. ಮೋಸ್ಟ್ ಈಸಿಯಾಗಿ, ಸಿಂಪಲ್ ಆಗಿ ಕನ್ನಡ ಭಾಷೆಯಲ್ಲಿ ನಮ್ಮ ಪ್ರವೀಣ್ ಸರ್ ನಿಮಗೆ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಇವಾಗ ಪ್ರವೀಣ್ ಸರ್ ತಗೋತಾರೆ. ಕೊನೆಯಲ್ಲಿ ನಾನು ನಿಮ್ಗೆ ಡೌಟ್ ಕ್ಲಾರಿಫಿಕೇಶನ್ ಮಾಡ್ತೇನೆ. ಪ್ಲಸ್ ಆರ್ಡರ್ ಫ್ಲೋ ಕೋರ್ಸ್ ಫೀಸ್ ಏನೇನಿದೆ, ಆಫರ್ ಏನಿದೆ, ಅದನ್ನೆಲ್ಲವೂ ಕೂಡ ನಾನು ನಿಮ್ಗೆ ಕೊನೆಯದಾಗಿ ಹೇಳ್ತೇನೆ. ಓಕೆನಾ, ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ಪ್ರವೀಣ್ ಸರ್ ಕಂಟಿನ್ಯೂ ಮಾಡ್ತಾರೆ. ಓಕೆನಾ, ಥ್ಯಾಂಕ್ ಯು. ಸ್ಟಾರ್ಟ್ ಮಾಡೋಕ್ಕಿಂತ ಎಕ್ಸ್ಪೀರಿಯನ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಓಕೆ, ನನ್ನ ಹೆಸರು ಪ್ರವೀಣ್ ಫ್ರಮ್ ಬ್ಲೋಯಿಂಗ್ ಅಕಾಡೆಮಿಯಿಂದ ಮಾತಾಡೋದು. ಸೊ ನಂಗೆ ಸ್ಟಾಕ್ ಮಾರ್ಕೆಟ್ ನಲ್ಲಿ 5 years ಪ್ಲಸ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಿಮ್ಗೆ ಯಾವ ರೀತಿ ಅನಾಲಿಸಿಸ್ ನ ಮಾಡೋದನ್ನ ತಿಳಿಸ್ಕೊಡ್ತೇನೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ. ಸೊ ಇನ್ ಡೆಪ್ತ್ ಆಗಿ ಇನ್ಸ್ಟಿಟ್ಯೂಷನ್ ಅವರು ಯಾವ ರೀತಿ ಎಂಟ್ರಿ ಕೊಡ್ತಾರೆ, ಯಾವ ರೀತಿ ಎಕ್ಸಿಟ್ ಮಾಡ್ತಾರೆ, ಯಾವ ರೀತಿ ಅವರ ಮಾರ್ಕೆಟ್ ಅನ್ನ ಕಂಟ್ರೋಲ್ ಮಾಡ್ತಿದ್ದಾರೆ, ಸೊ ನಮ್ಮ ರಿಟೇಲರ್ ನ ಯಾವ ರೀತಿ ಟ್ರ್ಯಾಪ್ ಮಾಡ್ತಿದ್ದಾರೆ ಅಂತ ಹೇಳಿ ಇನ್ ಡೆಪ್ತ್ ಆಗಿ ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಓಕೆ, ಸೊ ಆರ್ಡರ್ ಫ್ಲೋ ನ ಮುಂಚೆ ತಿಳ್ಕೋಕ್ಕಿಂತ ಮುಂಚೆ ಒಂದು ಸ್ಟೋರಿನ ತಿಳಿಸ್ಕೊಡ್ತೀನಿ. ಸೊ ಆರ್ಡರ್ ಫ್ಲೋ ನ ಎದಕ್ಕೆ ಕನೆಕ್ಟ್ ಮಾಡ್ಕೊಡ್ತಾ ಇದೀನಿ ಅಂದ್ರೆ ಮಹಾಭಾರತ ಅಂತ ಹೇಳಿ ಕರಿತೀವಿ. ಸೊ ಮಹಾಭಾರತ ಯಾಕೆ ಕನೆಕ್ಟ್ ಮಾಡ್ಕೊಡ್ತಾ ಇದೀನಿ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಕೆಟ್ ನಲ್ಲಿ ಯಾವ ರೀತಿ ಆರ್ಡರ್ ಫ್ಲೋ ನೋಡ್ಬೇಕು, ಯಾವ ರೀತಿಯಲ್ಲಿ ಆರ್ಡರ್ ಗಳು ಯಾವ ರೀತಿ ಪಂಚ್ ಆಗ್ತೇವೆ ಅಂತ ಹೇಳಿ ಸೊ ನಾವು ಒಂದು ಎಕ್ಸಾಂಪಲ್ ಮುಖಾಂತರ ತಿಳಿಸ್ಕೊಡ್ತೀನಿ. ಓಕೆ, ಸೊ ಇವಾಗ ಎಲ್ರೂ ಕೇಳಿರ್ತೀರಾ. ಓಕೆನಾ, ಮಹಾಭಾರತ ಎಲ್ಲ ಕೇಳಿರ್ತೀರಾ. ಸೊ ಮಹಾಭಾರತದಲ್ಲಿ ಯಾರ್ಯಾರು ಬರ್ತಾರೆ? ಕೌರವರು ಮತ್ತು ಪಾಂಡವರು. ಓಕೆನಾ, ಸೊ ಇವನ್ನೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಕೌರವರು ಯಾವ ರೀತಿ ಇದ್ರು, ಪಾಂಡವರು ಎಷ್ಟು ಜನ ಇದ್ರು, ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡಿ, ಕೌರವರು 111 ಜನ ಇದ್ರು. ಓಕೆ, 101 ಜನ ಇದ್ರು. ಪಾಂಡವರು 5 ಜನ. ಈ ತರ ನೋಡಿ, ಪಾಂಡವರು ಯಾಕೆ ಗೆದ್ರು ಮಹಾಭಾರತದಲ್ಲಿ, ಕೌರವರು ಯಾಕೆ ಸೋತ್ರು ಎಲ್ಲ ಗೊತ್ತಾಗ್ಬೇಕಲ್ವಾ. ಸೊ ಮಹಾಭಾರತದಲ್ಲಿ ಈ ಕೌರವರು ಸೋಲಿಕೆ ಕಾರಣ ಏನಂದ್ರೆ ಅಧರ್ಮದಿಂದ ಹೋಗ್ದಿದ್ರು. ಹೌದಾ? ಸೊ ಇಲ್ಲಿ ಏನು ಯಾವುದೇ ಎಲ್ಲರಿಗೆ ಹಿಂಸೆಯನ್ನ ಮಾಡಿ ಎಲ್ರನ್ನ ಏನ್ ಮಾಡ್ತಾ ಇದ್ರು, ಕೊಲ್ತಾ ಇದ್ರು. ಈ ತರ ಮಾಡೋದ್ರಿಂದ ಏನಾಗ್ತಾ ಇತ್ತು, ಅಧರ್ಮನ ಜಾಸ್ತಿ ಆಗ್ತಾ ಇತ್ತು. ಅಲ್ಲಿ ನೋಡ್ಬೋದು. ಪಾಂಡವರು ಯಾಕೆ ಬರ್ತಾರಂದ್ರೆ, ಪಾಂಡವರು 5 ಜನ ಇರ್ತಾರೆ, ಅವರು ವಿಜಯನ ಸಾಧಿಸ್ತಾರೆ. ಓಕೆನಾ, ಸೊ ಈ ಮಹಾಭಾರತದಲ್ಲಿ ವಿಜಯನ ಸಾಧಿಸ್ಲಿಕ್ಕೆ ಕಾರಣ ಏನಂದ್ರೆ, ಸೊ ಇಲ್ಲಿ ನೋಡ್ಬೋದು ಇವ್ರದ್ದು ಅವ್ರದೇ ಆದ ಒಂದು ಸ್ಟ್ರಾಟಜಿ ಇತ್ತು. ಓಕೆನಾ, ಬೇಟೆಯನ್ನ ಯಾವ ರೀತಿ ಮಾಡ್ತಾರಂದ್ರೆ ಅವರು ತಾಳ್ಮೆಯನ್ನ ತುಂಬಾನೇ ಕಂಟ್ರೋಲ್ ಮಾಡಿದ್ರು. ಅವರು ತಾಳ್ಮೆಯಿಂದ ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ಅವರು ವನವಾಸವನ್ನ ಮಾಡಿ ದೈವಿ ಶಕ್ತಿಯನ್ನ ಪಡ್ಕೊಂಡು ಅವ್ರು ಏನ್ ಮಾಡಿದ್ರು ಅಂದ್ರೆ ಮಹಾಭಾರತ ಯುದ್ಧದಲ್ಲಿ ಜಯವನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಯ್ತು. ಅದು ಧರ್ಮದಿಂದ ಮಾತ್ರ ಸಾಧ್ಯ ಆಯ್ತು. ಹೌದಾ? ಈ ತರ ಕಾನ್ಸೆಪ್ಟ್ ಇದ್ದಾಗ ಸೊ ನಾವು ಇದನ್ನ ಮಹಾಭಾರತದನ್ನ ಹೆಂಗೆ ನಾವು ಸ್ಟಾಕ್ ಮಾರ್ಕೆಟ್ಗೆ ಕನೆಕ್ಟ್ ಮಾಡ್ತೀವಿ, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ಗೆ. ಓಕೆ, ಈ ಸ್ಟಾಕ್ ಮಾರ್ಕೆಟ್ ನಲ್ಲಿ ಯಾರೆಲ್ಲ ಬರ್ತಾರಂತೇಳಿ ನೀವು ಒಳಗಲ್ಲಿ ಸೊ ಅಲ್ಲಿ ಯಾರೆಲ್ಲ ಇರ್ತಾರಂತ ನಾವು ತಿಳ್ಕೊಬೇಕಾಗುತ್ತೆ. ಬರೀ ಕ್ಯಾಂಡಲ್ ನೋಡಿದ್ರೆ ನಾವು ಗುರ್ತಿಸಿ ಬೈ ಮತ್ತು ಸೆಲ್ ಮಾಡ್ಲಿಕ್ಕೆ ಹೋಗಬಾರ್ದು. ಓಕೆನಾ, ಇದು ಬೇಸಿಕ್ಸ್ ಅನ್ನ ತಿಳ್ಕೊಂಡವ್ರಿಗೆ ಏನಾಗುತ್ತಂದ್ರೆ ಅಡ್ವಾನ್ಸ್ ಲೆವೆಲ್ ತಿಳ್ಕೊಳ್ಳೇಬೇಕಾಗತ್ತೆ. ಯಾಕೆ ತಿಳ್ಕೊಬೇಕಂದ್ರೆ ಈ ಸ್ಟಾಕ್ ಮಾರ್ಕೆಟ್ ನಲ್ಲಿ ಒಳಗ ಆಟವನ್ನ ಆಡ್ತಿದ್ದಾರೆ, ಯಾರು ಆಟ ಆಡ್ತಿದ್ದಾರೆ, ಯಾರು ಮಾರ್ಕೆಟ್ ಅನ್ನ ಕಂಟ್ರೋಲ್ ಮಾಡ್ತಿದ್ದಾರೆ, ಸೊ ಅದನ್ನೆಲ್ಲ ನಾವು ಇನ್ ಡೆಪ್ತ್ ಆಗಿ ತಿಳ್ಕೊಳ್ಳೇಬೇಕಾಗತ್ತೆ. ಅಂದಾಗ ಮಾರ್ಕೆಟ್ ನಲ್ಲಿ ಒಬ್ಬ ಸಕ್ಸಸ್ ಟ್ರೇಡರ್, ಪ್ರೊಫೆಷನಲ್ ಟ್ರೇಡರ್ ಆಗ್ತಾನೆ. ಸೊ ಅದು ಹೇಗಾಗ್ತಾನಂತಂದ್ರೆ ಇಲ್ಲಿ ನೋಡ್ಬೋದು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾರೆಲ್ಲ ಬರ್ತಾರಂತ ಹೇಳಿ ತಿಳಿಸ್ಕೊಡ್ತೀನಿ. ಸ್ಟಾಕ್ ಮಾರ್ಕೆಟ್ ನಲ್ಲಿ ಯಾರು ಬರ್ತಾರಂದ್ರೆ ಸ್ಮಾರ್ಟ್ ಮನಿ ಅವರು ಬರ್ತಾರೆ, ಸ್ಮಾರ್ಟ್ ಮನಿ ಇನ್ಸ್ಟಿಟ್ಯೂಷನ್ ದವರು ಬರ್ತಾರೆ. ಸೊ ಅದೇ ರೀತಿ ರಿಟೇಲ್ ದವರು ಬರ್ತಾರೆ. ಹೌದಾ? ಸೊ ರಿಟೇಲರ್ ಅಂದ್ರೆ ಯಾರು? ನಾವು.
ಓಕೆ, ಈ ಸ್ಮಾರ್ಟ್ ಮನಿ ಅವ್ರದ್ದು ಫಂಡ್ ಎಷ್ಟಿರುತ್ತಂದ್ರೆ ಕ್ರೋಸ್ ಟುಗೆದರ್ ದುಡ್ಡು ಇರುತ್ತೆ ಅವ್ರ ಕಡೆ. ಮಾರ್ಕೆಟ್ ನಲ್ಲಿ ಕ್ರೋಸ್ ಟುಗೆದರ್ ದುಡ್ಡನ್ನ ಇಟ್ಕೊಂಡು ಮಾರ್ಕೆಟ್ ನಲ್ಲಿ ನಮ್ಮ ರಿಟೇಲರ್ ನ ಆಟ ಆಡಿಸ್ತಿದ್ದಾರೆ. ಓಕೆನಾ. ಸೊ ಇವರೆಲ್ಲ ಏನ್ ಮಾಡ್ತಿದಾರೆ, ಒಂದೇ ಲಾಟ್ 10 ಲಕ್ಷ 5 ಲಕ್ಷ ಇಟ್ಕೊಂಡು ಟ್ರೇಡ್ ಅನ್ನ ಮಾಡ್ತಿರ್ತಾರೆ ನಮ್ ರಿಟೇಲರ್ಸ್ ಎಲ್ಲ. ಸೊ ಇವ್ರು ಇನ್ಸ್ಟಿಟ್ಯೂಷನ್ ದವ್ರು ಯಾರೆಲ್ಲ ಬರ್ತಾರ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ಇನ್ಸ್ಟಿಟ್ಯೂಷನ್ ದವ್ರು ಯಾರೆಲ್ಲ ಬರ್ತಾರೆ, JP Morgan ಆಗಿರ್ಬೋದು, JP Morgan ಅಂತ ಹೇಳಿ ಕರಿತೀವಿ. ಸೊ ಅದೇ ರೀತಿ ಮಾರ್ಗನ್ ಸ್ಟ್ಯಾನ್ಲಿ ಆಗಿರ್ಬೋದು, ಸೊ ಅದೇ ರೀತಿ ಹೆಡ್ಸ್ ಫಂಡ್ಸ್ ಆಗಿರ್ಬೋದು. ಸೊ ಇವರೆಲ್ಲ ಇನ್ಸ್ಟಿಟ್ಯೂಷನ್ ದವ್ರು ಅಂತ ಹೇಳಿ ಕರಿತೀವಿ. ಸೊ ಯಾಕಂದ್ರೆ ಸೊ ಇನ್ಸ್ಟಿಟ್ಯೂಷನ್ ದವ್ರು ಯಾಕೆ ಇವರು ಮಾರ್ಕೆಟ್ ನಲ್ಲಿ ಯಾಕೆ ಕಂಟ್ರೋಲ್ ಮಾಡ್ತಿದ್ದಾರೆ ಅಂದ್ರೆ, ನಮ್ ಕಡೆ ಈ ಫಂಡ್ ಕಡಿಮೆ ಇದೆ. ಸೊ ಮಾರ್ಕೆಟ್ ನಲ್ಲಿ ಯಾವ ರೀತಿ ಆರ್ಡರ್ ಗಳು ಪಂಚ್ ಆಗ್ತವೆ, ಸೊ ಅದೇ ರೀತಿ ಮಾರ್ಕೆಟ್ ಏನಾಗುತ್ತೆ, ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು 1 ಲಾಟ್ ಅನ್ನ ಹೊಡೆದ್ರೆ ಅವರು 10 ಲಾಟ್ ಅನ್ನ ಹೊಡಿತಾರೆ, ನೀವು 5 ಲಾಟ್ ಅನ್ನ ಹೊಡೆದ್ರೆ ಅವರು 20 ಲಾಟ್ ಅನ್ನ ಹೊಡಿತಾರೆ. ಸೊ ಅವಾಗ ಏನಾಗುತ್ತೆ, ಮಾರ್ಕೆಟ್ ಡೈರೆಕ್ಷನ್ಸ್ ಏನಾಗುತ್ತೆ ತಪ್ಪು ಚಾನ್ಸಸ್ ಇರುತ್ತೆ. ಓಕೆ, ಆ ತಪ್ಪಂದ್ರೆ ಏನಾಗುತ್ತೆ, ನೀವು ಹೊಡೆದಿರೋ ಲಾಟೇ ಕಡಿಮೆ ಇರೋದ್ರಿಂದ ಅವರು ಜಾಸ್ತಿ ಹೊಡೆದಿರ್ತಾರೆ. ಅಂದ್ರೆ ಯಾವ ತರ ಅಬ್ಸರ್ವೇಷನ್ ಮಾಡ್ತಿರ್ತಾರೆ ಅಂದ್ರೆ, ಅದನ್ನು ಯಾವ ಡೇಟಾನ ಇಟ್ಕೊಂಡ್ ಮಾಡ್ತಿದ್ದಾರೆ ಅಂದ್ರೆ, ಒಂದು ಆರ್ಡರ್ ಫ್ಲೋ ಟೂಲ್ ಅನ್ನ ಇಟ್ಕೊಂಡು ಏನ್ ಮಾಡ್ತಿರ್ತಾರೆ ಅಂದ್ರೆ, ಅವರು ಒಂದು ಪ್ರಾಪರ್ ಸ್ಟ್ರಾಟಜಿ ಅಂತ ಹೇಳಿ ಕರಿತೀವಿ. ಅದು ಅವ್ರದೇ ಆದ ಒಂದು ಸ್ಟಡೀಸ್ ಇದೆ. ಓಕೆ, ಸ್ಮಾರ್ಟ್ ಮನಿ SMC ಅಂತ ಹೇಳಿ ಕರಿತೀವಿ. ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಒಂದೇ ಸ್ಟ್ರಾಟಜಿನ ಇಟ್ಕೊಂಡು ಸ್ಟಾಕ್ ಮಾರ್ಕೆಟ್ ನಲ್ಲಿ ಕನ್ಸಿಸ್ಟೆನ್ಸ್ ಆಗಿ ಪ್ರಾಫಿಟ್ ಅನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಮ್ ರಿಟೇಲರ್ಸ್ ಏನ್ ಮಾಡ್ತಾರೆ ಅಂದ್ರೆ, 100 ಸ್ಟ್ರಾಟಜಿನ ಚೇಂಜ್ ಮಾಡ್ತಾರೆ. 100 ಸ್ಟ್ರಾಟಜಿನ ಇಟ್ಕೊಂಡು ಇವತ್ತೊಂದ್ ದಿನ, ನಾಳೊಂದ್ ದಿನ, ನಾಡಿದ್ದೊಂದ್ ದಿನ, ನಾಡಿದ್ದೊಂದ್ ದಿನ, ಈ ತರನ ಏನ್ ಮಾಡ್ತಾರೆ ಅಂದ್ರೆ ಸ್ಟ್ರಾಟಜಿನ ಚೇಂಜ್ ಮಾಡ್ತಾ ಹೋಗ್ತಾರೆ. ಸೈಕಾಲಜಿ ಏನಾಗುತ್ತೆ ಅಂದ್ರೆ ಇಂಪ್ರೂವ್ಮೆಂಟ್ ಆಗಲ್ಲ ಅವ್ರದ್ದು. ಓಕೆನಾ. ಸೊ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಕಳ್ಕೋತಾರೆ ಹೊರತು ಯಾವ್ದೇ ಕಾರಣಕ್ಕೂ ದುಡ್ಡು ಮಾಡ್ಲಿಕ್ಕೆ ರಿಟೇಲರ್ ಕೈಯಿಂದ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದ್ರೆ, ಅವರು ದಿನ ಒಂದೊಂದು ಇಂಡಿಕೇಟರ್ಸ್ ಅನ್ನ ಯೂಸ್ ಮಾಡ್ತಾರೆ, ಟ್ರೆಂಡ್ ಲೈನ್ ನ ಯೂಸ್ ಮಾಡ್ತಾರೆ. ಸೊ ಅದೇ ಯಾವ್ದೋ ಒಂದು ಲೆವೆಲ್ಸ್ ಅಲ್ಲಿ ಬೈ ಮಾಡ್ಬೇಕು, ಯಾವ್ದೋ ಯಾರೋ ಹೇಳಿದ್ರು ಟಿಪ್ಸ್ ಕೊಡ್ತಿದ್ದಾರೆ, ಯಾವ್ದೋ ನ್ಯೂಸ್ ಬರ್ತಾ ಇದೆ ಅಂತ ಹೇಳಿ ಬೈ ಮಾಡಕ್ ಹೋಗ್ತಾರೆ. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕನ್ಸಿಸ್ಟೆನ್ಸ್ ಆಗಿ ಮೈಂಡ್ ಸೆಟ್ ಅನ್ನ ಇಟ್ಕೊಳಕ್ ಆಗಲ್ಲ. ಆಟೋಮೆಟಿಕ್ ಆಗಿ ಏನಾಗುತ್ತೆ, ಮೈಂಡ್ ಅನ್ನೋದು ಫುಲ್ ಚೇಂಜ್ ಆಗಿಬಿಡುತ್ತೆ ಅವ್ರದ್ದು. ಅವ್ರಿಗೆ ದುಡ್ಡು ಮಾಡ್ಲಿಕ್ಕೆ ಆಗಲ್ಲ, ಸ್ಟಾಕ್ ಮಾರ್ಕೆಟ್ ಫೇಕ್ ಅಂತ ಹೇಳಿ ಅನ್ಕೊಂಡ್ಬಿಡ್ತಾರೆ. ಬಟ್ ಒಂದ್ಸಲ ನೀವು ಒಂದ್ ಸ್ಟ್ರಾಟಜಿನ ಇಟ್ಕೊಂಡು ಸ್ಟಾರ್ಟ್ ಮಾಡಿ ಕನ್ಸಿಸ್ಟೆನ್ಸ್ ಆಗಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ದುಡ್ಡು ಮಾಡ್ತೀರಾ. ನೀವು ಚಾರ್ಟ್ ಅನ್ನ ಟ್ರಸ್ಟ್ ಮಾಡ್ಬೇಕು, ನಮ್ನಲ್ಲ, ಚಾರ್ಟ್ ಅನ್ನ ಟ್ರಸ್ಟ್ ಮಾಡ್ಬೇಕಾಗತ್ತೆ. ಅದನ್ನ ಹೇಗೆ ಟ್ರಸ್ಟ್ ಮಾಡ್ಬೇಕಂತೇಳಿ ನಿಮ್ಗೆ ಲೈವ್ ಅಲ್ಲಿ ತಿಳಿಸ್ಕೊಡ್ತೇನೆ, ಹೇಗೆ ಟ್ರಸ್ಟ್ ಮಾಡ್ಬೇಕಂತೇಳಿ ಚಾರ್ಟ್ ಅನ್ನ. ಓಕೆ, ಸೊ ಇದೆಲ್ಲ ಕ್ಲಿಯರ್ ಆಯ್ತಾ? ಮಾರ್ಕೆಟ್ ನಲ್ಲಿ ಯಾರೆಲ್ಲ ಇರ್ತಿದಾರೆ ಅಂತೇಳಿ ಕ್ಲಿಯರ್ ಆಯ್ತಾ? ಸ್ಮಾರ್ಟ್ ಮನಿ ರಿಟೇಲರ್ಸ್ ಮತ್ತೆ ಮ್ಯಾನಿಪುಲೇಟರ್ ಅಂತ ಹೇಳಿ ಬರ್ತಾನೆ. ಸೊ ಅದು ಯಾರ ಕಡೆ ವರ್ಕ್ ಆಗುತ್ತೆ ಅಂದ್ರೆ, ಅದು ಸ್ಮಾರ್ಟ್ ಮನಿ ಅವರೇ ಒಂದು ಹೊಸದನ್ನ ರೆಡಿ ಮಾಡ್ಕೊಂಡಿದ್ದಾರೆ, ಮ್ಯಾನಿಪುಲೇಟರ್ ಅಂತ ಹೇಳಿ ಬರ್ತಾರೆ. ಸೊ ಇದೆಲ್ಲ ಹೇಳ್ಕೊಂತ ಹೋದ್ರೆ ಇನ್ನು ದೊಡ್ಡದಾಗುತ್ತೆ. ಸೊ ಅದಕ್ಕಿಂತ ಮುಂಚೆ ನಾವು ಡೈರೆಕ್ಟ್ ಆಗಿ ನಿಮ್ಗೆ ಆರ್ಡರ್ ಫ್ಲೋ ದಲ್ಲಿ ಏನೆಲ್ಲ ನಡೆಯುತ್ತೆ, ಯಾವ ರೀತಿ ಕಂಟ್ರೋಲ್ ಮಾಡ್ತಿದ್ದಾರೆ ಮಾರ್ಕೆಟ್ ಅನ್ನ ಅಂತೇಳಿ ಡೈರೆಕ್ಟ್ ಅನ್ನ ತೋರಿಸ್ತೇನೆ ನಿಮ್ಗೆ. ಆರ್ಡರ್ ಫ್ಲೋ ಅನ್ನ ಸ್ಟಾರ್ಟ್ ಮಾಡೋದ್ರಿಂದ ಒಂದು ಕಾನ್ಸೆಪ್ಟ್ ಅನ್ನ ತಿಳಿಸ್ಕೊಡ್ತೀನಿ. ಸೊ ಏನಂದ್ರೆ, ಡೈರೆಕ್ಟ್ ಆಗಿ ಲೈವ್ ಚಾರ್ಟ್ ಕರ್ಕೊಂಡು ಹೋಗ್ತಾನೆ. ಎಲ್ಲರೂ PPT ನ ಹೇಳಿ ಮುಗಿಸ್ಬಿಡ್ತಾರೆ, ಬಟ್ ನಮ್ಗೆ PPT ಬೇಕಾಗಿಲ್ಲ, ಲೈವ್ ಬೇಕಾಗುತ್ತೆ. ಓಕೆ, ಸೊ ನಾವು ಒಬ್ಬ ಇಂಟ್ರಾಡೇ ಪ್ಲೇಯರ್ ಆಗಿರೋದ್ರಿಂದ ಮಾರ್ಕೆಟ್ ಅನ್ನ PPT ಮುಖಾಂತರ ಹೇಳಿದ್ರೆ ಬರಲ್ಲ. ಲೈವ್ ಮಾರ್ಕೆಟ್ ನಲ್ಲಿ ಏನಾಗತೈತಿ ಅಂತೇಳಿ ಡೈರೆಕ್ಷನ್ ತಿಳಿಸ್ಕೊಡೋನೆ ಇಂಟ್ರಾಡೇ ಪ್ಲೇಯರ್. ಗೊತ್ತಾಯ್ತಾ? ಸೊ ಅದನ್ನ ನಿಮ್ಗೆ ಡೈರೆಕ್ಷನ್ಸ್ ಅನ್ನ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಪ್ರತಿಯೊಂದನ್ನು ಎಲ್ರು ಕಲ್ಕೊಳ್ತಾ ಹೋಗಿ. ಸೊ ಆಲ್ರೆಡಿ ಎಲ್ರು ಬೇಸಿಕ್ಸ್ ಅನ್ನ ಮುಗಿಸ್ತವ್ರು ಇರೋಲ್ಲ, ಎಲ್ರು ಇಂಟರ್ಮೀಡಿಯೇಟ್ ಇದ್ದವರು ಇರ್ತೀರಾ, ಸೊ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇದ್ದವರು ಇರ್ತೀರಾ. ಬಟ್ ನಾ ಯಾವ ರೀತಿ ನನ್ನ ಸ್ಟ್ರಾಟಜಿನ ಯಾವ ರೀತಿ ಲೈವ್ ಅಲ್ಲಿ ಅಪ್ಲೈ ಮಾಡ್ತಿದ್ದೇನೆ ಅಂತೇಳಿ ನಿಮ್ಗೆ ಎಕ್ಸಾಂಪಲ್ ಮುಖಾಂತರ ತಿಳಿಸ್ಕೊಡ್ತೀನಿ. ಸೊ ಯಾವ ರೀತಿ ಅಂತಂದ್ರೆ ನೋಡಿ. ಓಕೆ, ಸೊ ಯಾವ್ದಾದ್ರು ಡೇಟಾ ತಗೊಳ್ಳಿ. ಎಕ್ಸಾಂಪಲ್ ರೀಸೆಂಟ್ ಆಗಿ ನಡೀತಾ ಇರೋ ಡೇಟಾನ ತಗೊಳ್ಳೋಣ. ಗೈಸ್, ನೀವು ಮಿಡಲ್ ಇಂಟ್ರಾಕ್ಷನ್ ಮಾಡಬಹುದು, ಅಂದ್ರೆ ನಿಮ್ ಡೌಟ್ಸ್ ಎಲ್ಲ ಕ್ಲಾರಿಫೈ ಆಗುತ್ತೆ. ಬಿಕಾಸ್ ಲೈವ್ ಅಲ್ಲಿ ನಿಮ್ಗೆಲ್ಲಾನು ಇವಾಗ ಟೀಚ್ ಮಾಡ್ತಿರೋದು. ಸೊ ಓಕೆ, ಇವಾಗ ನಿನ್ನೆ ಮಾರ್ಕೆಟ್ ನಲ್ಲಿ ರೀಸೆಂಟ್ ಆಗಿ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋಣ. ರೀಸೆಂಟ್ ಆಗಿ ಬ್ಯಾಂಕ್ ನಿಫ್ಟಿ ಚಾರ್ಟ್ ಅನ್ನು ನೋಡೋಣ. ಸೊ ಇಲ್ಲೆಲ್ಲ ಮಾರ್ಕೆಟ್ ನಲ್ಲಿ ಸೈಡ್ ವೈಸ್ ಆಕ್ಟಿವಿಟಿನ ಕ್ರಿಯೇಟ್ ಮಾಡ್ಕೊಂಡು ಕೆಳಗಡೆ ಬಂದಿದೆ. ಸೊ ಇಲ್ಲೆಲ್ಲರೂ ಬೈಯಿಂಗ್ ಆಗಿದೆ, ಸ್ಟ್ರಾಂಗ್ ಮೂವ್ಮೆಂಟ್ ಬಂದಿದೆ, ಬುಲ್ ರನ್ ಆಗುತ್ತೆ ಅಂತ ಅನ್ಕೊಂಡು ಬೈ ಮಾಡೋರು ತುಂಬಾ ಜನ ಬೈ ಮಾಡಿದ್ದಾರೆ. ಎಮೋಷನಲಿ ಬೈ ಮಾಡಿದ್ದಾರೆ, ಮಾರ್ಕೆಟ್ ನಲ್ಲಿ ಎಮೋಷನಲಿ ಬೈ ಮಾಡಿದ್ದಾರೆ. ಸೊ ಅದೆಲ್ಲ ನಮ್ಗೆ ಅಡ್ವಾನ್ಸ್ ಆಗಿ ಹಿಂಟ್ ಕೊಟ್ಟಿದೆ ಮಾರ್ಕೆಟ್. ಸೊ ಇದು ಯಾವುದೇ ಕಾರಣಕ್ಕೂ ರಿಯಲ್ ಬೈಯಿಂಗ್ ಆಕ್ಟಿವಿಟಿ ಅಲ್ಲ. ಸೊ ನೆಕ್ಸ್ಟ್ ಮಾರ್ಕೆಟ್ ಏನಾಗುತ್ತೆ, ಇದೇನ್ ಬೈಯಿಂಗ್ ಆಗಿದೆಯಲ್ಲ ಇದನ್ನ ಒಡೆದಾಕ್ತಾರೆ ಅಂತ ಹೇಳುತ್ತೆ ಮಾರ್ಕೆಟ್, ನನಗೆ ಹೇಳ್ತಾ ಇದೆ. ಸೊ ಅದನ್ನ ಯಾವ ರೀತಿ ವರ್ಕ್ ಆಗಿದೆ ಅಂತೇಳಿ ನಿಮ್ಗೆ ಚಾರ್ಟ್ ಅಲ್ಲಿ ತೋರಿಸ್ತೀನಿ. ಓಕೆ, ಆರ್ಡರ್ ಫ್ಲೋ ಫುಟ್ ಪ್ರಿಂಟ್ ಚಾರ್ಟ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ. ಅಗ್ರೆಸಿವ್ ಬೈಯರ್ಸ್ ಮತ್ತು ಅಗ್ರೆಸಿವ್ ಸೆಲ್ಲರ್ಸ್ ಮಾರ್ಕೆಟ್ ಅನ್ನ ಹೇಗೆ ಕಂಟ್ರೋಲ್ ಮಾಡ್ತಿದ್ದಾರೆ, ಸೊ ಅದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು, ನಾರ್ಮಲ್ ಆಗಿ ಒಂದು ಕ್ಯಾಂಡಲ್ಸ್ ಇದೆ, ಹೌದಾ? ಸೊ ನಾರ್ಮಲ್ ಆಗಿ ಒಂದು ಕ್ಯಾಂಡಲ್ಸ್ ಇದೆ. ಈ ಕ್ಯಾಂಡಲ್ಸ್ ದಲ್ಲಿ
ನೋಡ್ಬೋದು. ಓಕೆನಾ, ಇದೊಂದು ಕಾಣಿಸ್ತಿದೆ ಅಲ್ವಾ 10:25 ಕ್ಯಾಂಡಲ್ ನೋಡಿ. ಸೊ ಡೇಟ್ ನೋಡೋಣ, 10:25 ಕ್ಯಾಂಡಲ್ ಯಾವ್ದು ಡೇಟ್. ಓಕೆ, ಸೆಪ್ಟೆಂಬರ್ 5. ಓಕೆ, ಸೆಪ್ಟೆಂಬರ್ 5 ಅಲ್ಲಿ ಸೊ ನೋಡ್ಬೋದು 10:25 ಕ್ಯಾಂಡಲ್. ಓಕೆ, ಸೊ 10:20 ಕ್ಯಾಂಡಲ್ ಅಲ್ಲಿ ನೋಡ್ಬೋದು ಒಂದು ಕ್ಯಾಂಡಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಆರ್ಡರ್ಸ್ ಗಳನ್ನ ನೋಡ್ಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಮೈಕ್ರೋಸ್ಕೋಪ್ ಅಂದ್ರೆ ಗೊತ್ತಲ್ವಾ, ಮೈಕ್ರೋಸ್ಕೋಪ್ ಅನ್ನ ಎದಕ್ಕೆ ಯೂಸ್ ಮಾಡ್ತೀವಿ? ಸೂಕ್ಷ್ಮಾಣು ಜೀವಿಗಳನ್ನ ನಮ್ಮ ಕಣ್ಣಿಗೆ ಕಾಣುವಂತ ಸೂಕ್ಷ್ಮಾಣು ಜೀವಿಗಳನ್ನ ನೋಡ್ಲಿಕ್ಕೆ ನಾವೇನ್ ಮಾಡ್ತೀವಿ? ಮೈಕ್ರೋಸ್ಕೋಪ್ ಅನ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ಆರ್ಡರ್ ಫ್ಲೋ ನ ಯಾಕೆ ಯೂಸ್ ಮಾಡ್ಬೇಕಂದ್ರೆ, ಒಂದು ಕ್ಯಾಂಡಲ್ ದಲ್ಲಿ ಒಂದು ಸ್ಟ್ರಾಂಗ್ ಒಂದು ಬುಲಿಶ್ ಕ್ಯಾಂಡಲ್ ಅನ್ನ ಐಡೆಂಟಿಫಿಕೇಶನ್ ಮಾಡ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ ಅದನ್ನ ಆರ್ಡರ್ ಫ್ಲೋ ಚಾರ್ಟ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ, ಬ್ಲೂ ಪ್ರಿಂಟ್ ಚಾರ್ಟ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಒಂದು ಬುಲಿಶ್ ಕ್ಯಾಂಡಲ್ ಅನ್ನ ಐಡೆಂಟಿಫಿಕೇಶನ್ ಮಾಡ್ಬೇಕಂದ್ರೆ ಏನ್ ನೋಡ್ಬೇಕು? ಆರ್ಡರ್ ಫ್ಲೋ ಬ್ಲೂ ಪ್ರಿಂಟ್ ಚಾರ್ಟ್ ಅನ್ನ ನೋಡ್ಬೇಕು. ಸೊ ಇಲ್ಲಿ ನೋಡ್ಬೋದು ಈ ಕ್ಯಾಂಡಲ್ ದಲ್ಲಿ ನಾವ್ ಏನ್ ಕಾಣಿಸ್ತಾ ಇದೆ ಅಂದ್ರೆ ಈ ಕ್ಯಾಂಡಲ್ ದಲ್ಲಿ ಬಯರ್ಸ್ ಇದಾರೆ ಅಂತ ಹೇಳ್ತಾ ಇದೆ. ಓಕೆ, ಈ ಕ್ಯಾಂಡಲ್ ದಲ್ಲಿ ಬಯರ್ಸ್ ಅಗ್ರೆಸಿವ್ ಆಗಿ ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ಸೊ ಇದ್ರ ಅಪೋಸಿಟ್ ಆಗಿ ಇಲ್ಲಿ ನೋಡ್ಬೋದು ಸೆಲ್ಲಿಂಗ್ ಆರ್ಡರ್ ಇದಾವೆ. ಈ ಸೆಲ್ಲಿಂಗ್ ಆರ್ಡರ್ಗಳು ಸೆಲ್ ಮಾಡಿದ್ದಾರೆ, ಬಟ್ ಮಾರ್ಕೆಟ್ ಅನ್ನ ಕಂಟ್ರೋಲ್ ಮಾಡಿದವ್ರು ಯಾರು? ಅಗ್ರೆಸಿವ್ ಆರ್ಡರ್ಗಳು ಬಂದಿದ್ದು ಯಾವ ಕಡೆ ಬಂದಿದಾವೆ ಅಂದ್ರೆ ಬೈಯಿಂಗ್ ಸೈಡ್ ಬಂದಿದಾವೆ. ಸೊ ಮಾರ್ಕೆಟ್ ಅನ್ನ ಕಂಟ್ರೋಲ್ ಮಾಡಿದ್ದಾರೆ. ಯಾವ ಕಡೆ ಕಂಟ್ರೋಲ್ ಮಾಡಿದ್ದಾರೆ? ಬೈಯಿಂಗ್ ಸೈಡ್ ಕಂಟ್ರೋಲ್ ಮಾಡಿದ್ದಾರೆ. ಸೊ ಇಲ್ಲಿ ಸ್ಟ್ರೆಂತ್ ನೋಡಿದೆ, ಇಲ್ಲಿ 7 ಬಂದಿದೆ. ಇದು ಏನಂತ ಹೇಳಿ ಕರಿತೀವಿ ಅಂದ್ರೆ ಆರ್ಡರ್ ಫ್ಲೋದಲ್ಲಿ ನಾವು ನಮ್ದು ಕೋರ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಇದು ನೋಡ್ಬೋದು. ಇಲ್ಲಿ 7 ಏನಿದು ಸೆಲ್ಲಿಂಗ್ ಕ್ವಾರ್ಟರ್. ಓಕೆ, 7 ಬಂದಿದೆ. ಇಲ್ಲಿ ಬೈಯಿಂಗ್ ಕ್ವಾರ್ಟರ್ ಎಷ್ಟು ಬಂದಿದೆ ಅಂದ್ರೆ 803 ಅಂದ್ರೆ ಕಮಿಟ್ಮೆಂಟ್ ಆಗಿದ್ದಾರೆ. 803 ಕಮಿಟ್ಮೆಂಟ್ ಆಫ್ ಟ್ರೇಡರ್ ಅಂತ ಹೇಳಿ ಕರಿತೀವಿ ಇಲ್ಲಿ. ಸೊ ಬಯರ್ಸ್ ಸ್ಟ್ರಾಂಗ್ ಆಗಿ ಕಮಿಟ್ಮೆಂಟ್ ಆಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದೆ ಕ್ಯಾಂಡಲ್. ಬಯರ್ ಸ್ಟ್ರಾಂಗ್ ಆಗಿ ಕಮಿಟ್ಮೆಂಟ್ ಆದ್ಮೇಲೆ ಮಾರ್ಕೆಟ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ? ಸಿಂಪಲ್ ಅಲ್ವಾ? ಬಯರ್ಸ್ ಸ್ಟ್ರಾಂಗ್ ಆಗಿ ಕಮಿಟ್ಮೆಂಟ್ ಆಗಿದ್ದಾರೆ. ಈ ಮಾರ್ಕೆಟ್ ಅನ್ನು ಇದನ್ನ ರೆಸ್ಪೆಕ್ಟ್ ಮಾಡುತ್ತೆ. ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಇದನ್ನ ಬ್ರೇಕ್ ಮಾಡಲ್ಲ, ಇದ್ರ ಮೇಲ್ಗಡೆನೆ ಹೋಗುತ್ತೆ. ನೋಡಿ, ಬಯರ್ಸ್ ಕಮಿಟ್ ಆದ್ಮೇಲೆ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, ಹೌದಾ? ಸೊ ಮೇಲ್ಗಡೆ ಹೋಗಿದೆ, ಬಟ್ ಅದರಲ್ಲಿ ಒಂದು ಆರ್ಡರ್ ಇದೆ. ಯಾರೆಲ್ಲ ಅಬ್ಸರ್ವ್ ಮಾಡಿದ್ರ? ಮೇಲ್ಗಡೆ ಹೋಗಿದೆ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಬಟ್ ಮೇಲ್ಗಡೆ ಹೋದ್ರು ಕೂಡ ನಾ ಹೇಳ್ತಾ ಇದ್ದೀನಿ ಒಂದು ಆರ್ಡರ್ ಇದೆ ಅಲ್ಲಿ. ಓಕೆನಾ, ಒಂದು ಆರ್ಡರ್ ಅನ್ನ ಆಲ್ರೆಡಿ ಗೊತ್ತಿರೋರು ಇದಾರೆ ಇಲ್ಲಿ ಮಾರ್ಕೆಟ್ ಅಲ್ಲಿ ಇದಾರೆ. ಅಲ್ರು ಆಲ್ಮೋಸ್ಟ್ ಗೊತ್ತಿದ್ದವರು ಇದಾರೆ. ಸೊ ಅಲ್ಲಿ ನಾ ಹೇಳ್ತಾ ಇದ್ದೀನಿ ಮಾರ್ಕೆಟ್ ಏನಾಗ್ತಾ ಇದೆ ಅಂದ್ರೆ ಒಂದು ಆರ್ಡರ್ ನ ತೋರಿಸ್ತೀನಿ. ಸೊ ಲೈವ್ ಅಲ್ಲಿ ಯಾರು ತೋರಿಸಲ್ಲ, ಒಂದು ಆರ್ಡರ್ ನ ತೋರಿಸ್ತೀನಿ. ಓಕೆ, ಸೊ ಆರ್ಡರ್ ನೋಡಿ, ಅದು 659 ಲಾಟ್ ಅನ್ನ ಇನ್ಸ್ಟಿಟ್ಯೂಷನಲ್ ಅವರು ಆರ್ಡರ್ ಅನ್ನ ಪಂಚ್ ಮಾಡ್ಕೊಂಡಿದ್ದಾರೆ. 659 ಲಾಟ್. ಸೊ ಯಾರು ಲೈವ್ ಅಲ್ಲಿ ಇದೇ ಆರ್ಡರ್ ಇನ್ಸ್ಟಿಟ್ಯೂಷನ್ ಅವರು ಅಂತ ಹೇಳಿ ಹಿಂಟ್ ಕೊಡಲ್ಲ, ಯಾರು ಕೊಡಲ್ಲ, ನಾ ಕೊಡ್ತಾ ಇದೀನಿ. ಇದು 659 ಲಾಟ್ ಇನ್ಸ್ಟಿಟ್ಯೂಷನಲ್ ಆರ್ಡರ್. ಸೊ ಅವ್ರು ಯಾಕೆ ಹೊಡೆದಿದ್ದಾರೆ ಅಂದ್ರೆ ನಮ್ಗೆ ಇನ್ಸ್ಟಿಟ್ಯೂಷನ್ ದವ್ರು ಯಾಕೆ ಆರ್ಡರ್ ಅಲ್ಲಿ ಬಲ್ಗಡೆ ಯಾವ ಕಡೆ ಯಾಕೆ ಪಂಚ್ ಮಾಡ್ಕೊಂಡಿದ್ರೆ ಅದು ಬೈಯಿಂಗ್ ಆರ್ಡರ್ ಅಲ್ಲ. ಎಲ್ರು ಬೈಯಿಂಗ್ ಆರ್ಡರ್ ಅನ್ಕೊಂಡು ಏನ್ ಮಾಡ್ತಾರೆ? ಬೈ ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ನಮ್ಗೆ ನಾವು ಇನ್ ಡೆಪ್ತ್ ಆಗಿ ರಿಸರ್ಚ್ ಮಾಡಿದಾಗ ಗೊತ್ತಾಗಿದೆ ಅದು ಇನ್ಸ್ಟಿಟ್ಯೂಷನಲ್ ಆರ್ಡರ್ ಅಂತ ಹೇಳಿ. ಸೊ ಆರ್ಡರ್ ಏನ್ ಮಾಡಿದೆ ಅಂದ್ರೆ ಮಾರ್ಕೆಟ್ ಅನ್ನ ಲಿಕ್ವಿಡಿಟಿ ಕೊಡ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ ಇವಾಗ ಎಕ್ಸಾಂಪಲ್, ಇವಾಗ ನೀವು ಬೈ ಮಾಡ್ತೀರಾ, ಇವಾಗ ನೀವು ಬೈ ಮಾಡಿ ಏನ್ ಮಾಡ್ತೀರಾ? ಈ ತರ ಒಂದು ಸ್ವಿಂಗ್ ಆಗ್ತಾ ಇದೆ, ಬ್ರೇಕ್ಔಟ್ ಆಗುತ್ತೆ, ಮೇಲ್ಗಡೆ ಹೋಗುತ್ತೆ, ಮತ್ತೆ ಬ್ರೇಕ್ಔಟ್ ಆಗುತ್ತೆ, ಮೇಲ್ಗಡೆ ಹೋಗುತ್ತೆ ಅಂತ ಅನ್ಕೊಂಡು ನೀವೇನ್ ಮಾಡ್ತೀರಾ? ಬ್ರೇಕ್ಔಟ್ ಟ್ರೇಡಿಂಗ್ ಅನ್ನ ಮಾಡ್ತಿರ್ತೀರಾ ಮತ್ತು ಟ್ರೆಂಡ್ ಲೈನ್ ಟ್ರೇಡಿಂಗ್ ಅನ್ನ ಮಾಡ್ತಿರ್ತೀರಾ. ಸೊ ಇದನ್ನೆಲ್ಲ ಯಾರು ಅಬ್ಸರ್ವ್ ಮಾಡ್ತಿರ್ತಾರೆ ಅಂದ್ರೆ ಇನ್ಸ್ಟಿಟ್ಯೂಷನ್ ದವರು ಅಬ್ಸರ್ವ್ ಮಾಡ್ತಿರ್ತಾರೆ. ಓಕೆ, ಈ ಕ್ಯಾಂಡಲ್ ನಲ್ಲಿ ಬೈ ಮಾಡಿಸಿದ್ದಾರೆ, ನೀವು ಬೈ ಮಾಡ್ರಿ ಅಂತ ಹೇಳಿ ಬೈ ಮಾಡಿಸಿದ್ದಾರೆ. ನೆಕ್ಸ್ಟ್ ಬ್ರೇಕ್ಔಟ್ ಟ್ರೇಡಿಂಗ್ ಮಾಡಕ್ ಬರ್ತಾರೆ, ಅವ್ರನ್ನ ಬೈ ಮಾಡಿಸಿದ್ದಾರೆ. ನೆಕ್ಸ್ಟ್ ಬ್ರೇಕ್ಔಟ್ ಟ್ರೇಡಿಂಗ್ ಮಾಡಕ್ ಬರ್ತಾರೆ, ಅವ್ರನ್ನ ಬೈ ಮಾಡಿಸಿದ್ದಾರೆ. ಹೇಗ್ ಗೊತ್ತಾಗುತ್ತೆ ಅದನ್ನ ನಿಮ್ಗೆ ತಿಳಿಸ್ಕೊಡ್ತಾನೆ ಲೈವ್ ಅಲ್ಲಿ ನೆಕ್ಸ್ಟ್ ಕ್ಯಾಂಡಲ್ ದಲ್ಲಿ ನೋಡೋಣ. ಸೊ ಯಾವ ರೀತಿ ಅಂದ್ರೆ ನೋಡೋಣ. ಸೊ ನೋಡ್ಬೋದು ಸೆಕೆಂಡ್ ಕ್ಯಾಂಡಲ್ ದಲ್ಲಿ ನೋಡಿ, ಒಂದು ಇಲ್ಲಿ ಕೂಡ ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದಿದೆ, ಫಾಲೋ ಥ್ರೂ ಕ್ಯಾಂಡಲ್ ಬಂದಿದೆ. ಆದ್ರೆ ನೆಕ್ಸ್ಟ್ ಕ್ಯಾಂಡಲ್ ಯಾಕೆ ಸೆಲ್ಲಿಂಗ್ ಕ್ಯಾಂಡಲ್ ಬಂತು? ಕ್ವೆಶ್ಚನ್ ಮಾರ್ಕ್. ಅಗ್ರೆಸಿವ್ ಬಯರ್ಸ್ ಬಂದಾರೆ, ಸೆಲ್ಲರ್ಸ್ ಇಲ್ಲ. ನೆಕ್ಸ್ಟ್ ಕ್ಯಾಂಡಲ್ ಹೋಗ್ಬೇಕಾಗಿತ್ತು ಫಾಲೋ ಥ್ರೂ, ಯಾಕೆ ಹೋಗ್ಲಿಲ್ಲ? ಕ್ವೆಶ್ಚನ್ ಮಾರ್ಕ್ ಬರ್ಬೇಕಲ್ವಾ ತಲೆಯಲ್ಲಿ? ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ ಅಂದ್ರೆ ನೋಡಿ, ಈ ಬಂದಿರೋ ಬೈ ಕ್ಯಾಂಡಲ್ ಗೆ ನೆಕ್ಸ್ಟ್ ಸೆಲ್ಲರ್ಸ್ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಈ ಬೈ ಮಾಡಿದವ್ರನ್ನ ಸ್ಟಾಪ್ ಲಾಸ್ ಅಂತ ಮಾಡಿ ಮತ್ತೆ ರಿವರ್ಸಲ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ನೋಡಬಹುದು ಹಾಲ್ಟಿಂಗ್ ನಡೆದಿದೆ, ಹಾಲ್ಟಿಂಗ್ ಅಂತ ಹೇಳಿ ಕರಿತೀವಿ. ಮಾರ್ಕೆಟ್ ನಲ್ಲಿ ಸೆಲ್ಲರ್ಸ್ ಕೂಡ ತುಂಬಾನೇ ಕಂಟ್ರೋಲ್ ಮಾಡಿದ್ದಾರೆ, ಮಾರ್ಕೆಟ್ ಅನ್ನ ಕಂಟ್ರೋಲ್ ಮಾಡಿದ್ದಾರೆ. ಟೆಂಪರರಿ ಮೂವ್ ಆಗಿದೆ. ಸೊ ಇನ್ಸ್ಟಿಟ್ಯೂಷನ್ಗಳು ಆರ್ಡರ್ಗಳು ಪದೇ ಪದೇ ಏನ್ ಮಾಡ್ತಿದಾವೆ ಅಂದ್ರೆ ಪ್ರತಿಯೊಂದು ಕ್ಯಾಂಡಲ್ ದಲ್ಲಿ ಬೀಳ್ತಾ ಇದ್ವಿ. ಟೆಂಪರರಿ ಏನ್ ಮಾಡಿದಾರೆ ಅಂದ್ರೆ ಹಾಲ್ಟಿಂಗ್ ಮಾಡಿ ಏನ್ ಮಾಡಿದಾರೆ ಕೆಳಗಡೆ ತಗೊಂಡ್ಬಂದಿದ್ದಾರೆ. ಸೊ ಕೆಳಗಡೆ ತಂದು ಬೈಯರ್ಸ್ ಅನ್ನ ಅಂದ್ರೆ ಬೈಯರ್ಸ್ ಏನ್ ಮಾಡಿದಾರೆ ಅಂದ್ರೆ ಪೊಸಿಷನ್ಸ್ ಅನ್ನ ಕ್ಲೋಸ್ ಮಾಡೋಂಗೆ. ಸೊ ಏನ್ ಮಾಡಿದಾರೆ ಅಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಬಹುದು, ಎಲ್ಲಿ ಅಂದ್ರೆ ಈ ಪಾಯಿಂಟ್ ಅಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ನೋಡ್ಬೋದು. ಇಲ್ಲಿಂದ ಮಾರ್ಕೆಟ್ ಏನಾಗಿದೆ, ಸೈಡ್ ವೈಸ್ ಆಕ್ಟಿವಿಟಿ ಮಾಡಿ ನಿಧಾನಕ್ಕೆ ಬಂದು ಏನ್ ಮಾಡಿದಾರೆ ಅಂದ್ರೆ, ಸೊ ನಾವೇನ್ ಮಾಡ್ಕೋತೇವೆ, ಈ ಹ್ಯಾಮರ್ ಕ್ಯಾಂಡಲ್ ಅಲ್ಲಿ ಬೈ ಮಾಡಿದವ್ರು ಏನ್ ಮಾಡ್ಕೋತಾರೆ ಅಂದ್ರೆ ಪೊಸಿಷನ್ಸ್ ಅನ್ನ ಕ್ಲೋಸ್ ಮಾಡ್ಕೊಳ್ತಾರೆ.
ಪೊಸಿಷನ್ಸ್ ಅನ್ನ ಯಾಕೆ ಕ್ಲೋಸ್ ಮಾಡ್ಕೊಳ್ತಾರೆ ಅಂದ್ರೆ, ಸೊ ಇದು ಹ್ಯಾಮರ್ ಕ್ಯಾಂಡಲ್ ಕ್ಲೋಸ್ ಅಲ್ಲಿ ಬೈ ಮಾಡಿರ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ, ಟೆಂಪರರಿ ಈ ತರ ಹೋಗಿ ಮೇಲ್ಗಡೆ ಹೋದಂಗ್ ಮಾಡಿ ಟ್ರೈ ಏನ್ ಮಾಡ್ತಾರೆ ಅಂದ್ರೆ ಕೆಳಗಡೆ ತಂದ್ ಬಿಡ್ತಾರೆ ಮಾರ್ಕೆಟ್ ಅನ್ನ. ನಾವೇನ್ ಮಾಡ್ಬೋದು, ಕೆಳಗಡೆ ಬೀಳುತ್ತೆ ಅಂತ ಅನ್ಕೊಂಡು ಅಡ್ವಾನ್ಸ್ ಅನ್ನ ಎಕ್ಸಿಟ್ ಮಾಡಿಬಿಡ್ತೀವಿ. ಬಟ್ ಮಾರ್ಕೆಟ್ ಏನಾಗಿದೆ, ಸೇಮ್ ಅಲ್ಲೇ ಎಕ್ಸಾಕ್ಟ್ ಆಗಿ ಅದೇ ಲೆವೆಲ್ ಇಂದ ಟ್ಯಾಪ್ ಮಾಡ್ಕೊಂಡು ಮೇಲ್ಗಡೆ ತಗೊಂಡ್ ಹೋಗಿದ್ದಾರೆ. ಓಕೆನಾ, ಈ ತರ ಇನ್ಸ್ಟಿಟ್ಯೂಷನ್ ದವರು ಆಟ ಆಡುವ ಕೆಲಸ ಇದು, ಇನ್ಸ್ಟಿಟ್ಯೂಷನ್ ದವರು ಮಾಡ್ಕೊಂಡಿರುವ ರೀತಿ ಇದು ಮಾರ್ಕೆಟ್ ನಲ್ಲಿ. ಸೊ ಆ ರೀತಿನ ನಿಮ್ಗೆ ಲೈವ್ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಇಲ್ಲಿ ನೋಡಬಹುದು, ಈ ಮೂವ್ ನ ಅಬ್ಸರ್ವ್ ಮಾಡಿ, ಈ ಮೂವ್ ಅಲ್ಲಿ ಹ್ಯಾಮರ್ ಕ್ರಿಯೇಟ್ ಆಗಿದೆ. ಬಟ್ ನನಗೆ ಹೇಳಿದೆ ಮಾರ್ಕೆಟ್ ನಲ್ಲಿ ನಾನು ಲೈವ್ ಅಲ್ಲಿ ಕೊಡ್ತಾ ಇದ್ದೆ, ಆಲ್ರೆಡಿ ಎಲ್ರು ಆಲ್ಮೋಸ್ಟ್ ಜಾಯ್ನ್ ಆಗಿದ್ರು. ಓಕೆನಾ, 5 to 6 ಮೆಂಬರ್ ಜಾಯ್ನ್ ಆಗಿದ್ರು ಲೈವ್ ಅಲ್ಲಿ. ಸೊ ನಾ ಹೇಳ್ತಾ ಇದ್ದೆ, ಇಲ್ಲಿ ಏನು ಕನ್ಫರ್ಮೇಶನ್ ಇಲ್ಲ ಮಾರ್ಕೆಟ್ ನಲ್ಲಿ, ಸುಮ್ನೆ ಹೋಗ್ತಾ ಇದೆ. ನಮ್ಗೆ ಕನ್ಫರ್ಮೇಶನ್ ನಾವು ಅನ್ಕೊಂಡಂಗೆ ಬರ್ಬೇಕಾಗಿತ್ತು, ಸ್ಟ್ರಾಟಜಿ ಬರ್ಲಿಲ್ಲ, ನಾವು ಟ್ರೇಡ್ ಅನ್ನ ಮಾಡ್ಲಿಲ್ಲ. ಓಕೆ, ಲೈವ್ ಅಲ್ಲಿ ಹೇಳಿದ್ವಿ, ಲೈವ್ ಅಲ್ಲಿ ಅಪ್ಡೇಟ್ ಮಾಡಿದ್ವಿ. ಸೊ ಯಾವುದೇ ಕಾರಣಕ್ಕೂ ಇದು ರಿಯಲ್ ಮೂವ್ ಅಲ್ಲ. ನೆಕ್ಸ್ಟ್ ನಮ್ಗೆ ಸ್ಟ್ರಾಟಜಿ ಬರ್ಬೇಕಾಗಿತ್ತು ಯಾವ ಲೆವೆಲ್ ದಲ್ಲಿ ಅಂದ್ರೆ, ಎಕ್ಸಾಕ್ಟ್ ಆಗಿ ಇಲ್ಲಿ ಸ್ವಿಂಗ್ ಇದೆಯಲ್ಲ, ಈ ಸ್ವಿಂಗ್ ಅಲ್ಲಿ ಟ್ಯಾಪ್ ಆಗುತ್ತೆ. ಓಕೆ, ಈ ಸ್ವಿಂಗ್ ಅಲ್ಲಿ ಟ್ಯಾಪ್ ಆದ್ಮೇಲೆ ನೆಕ್ಸ್ಟ್ ಇದೇ ಕ್ಯಾಂಡಲ್ ಇದು ಶೂಟಿಂಗ್ ಸ್ಟಾರ್ ಕ್ರಿಯೇಟ್ ಆಗಿದೆ. ಈ ಶೂಟಿಂಗ್ ಸ್ಟಾರ್ ನ ಯಾಕೆ ಅಬ್ಸರ್ವ್ ಮಾಡ್ತಿದ್ವಿ ಅಂದ್ರೆ, ಲೈವ್ ಅಲ್ಲಿ ಅಬ್ಸರ್ವ್ ಮಾಡಿ ಆ ಕ್ಯಾಂಡಲ್ ಅಲ್ಲಿ ಏನಾಗಿದೆ ಅಂತ ಹೇಳಿ ಲೈವ್ ಅಲ್ಲಿ ತಿಳಿಸ್ಕೊಡ್ತೇನೆ ನೋಡಿ. ಓಕೆ, ಸೆಲ್ಲಿಂಗ್ ಕ್ಯಾಂಡಲ್ ಬಂದಿದೆ, ಹೌದಾ, ಶೂಟಿಂಗ್ ಸ್ಟಾರ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಆ ಕ್ಯಾಂಡಲ್ ಅಲ್ಲಿ ನೋಡಿ ಒಂದ್ಸಲ ಅಬ್ಸರ್ವ್ ಮಾಡಿ, ಇಲ್ಲೆಲ್ಲ ಬಯರ್ಸ್ ಬಂದಿದ್ದಾರೆ. ಓಕೆ, ಇವರೆಲ್ಲ ಎಮೋಷನಲ್ ಬಯರ್ಸ್, ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಹೇಳಿ ಸುಮ್ನೆ ಬೈ ಮಾಡಿದವರು ಇವರೆಲ್ಲ ಎಮೋಷನಲ್. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿದ್ರಿ, 96 ಲಾಟ್ ಅಂದ್ರೆ ಸುಮ್ನೆ ಅಮೌಂಟ್ ಮಾಡಿದ್ರ, 96 ಲಾಟ್ ಇಂಟು 2,50,000 ಅನ್ನ ಮಾಡಿ ಎಷ್ಟಾಗುತ್ತೆ ಅಮೌಂಟ್ ಕ್ಯಾಲ್ಕುಲೇಷನ್ ಮಾಡಿದ್ರಾ? ಇಲ್ಲಿ ಗೊತ್ತಾಗುತ್ತೆ ನೋಡಿ, ಟೋಟಲ್ ಬೈಯರ್ಸ್ ಎಷ್ಟಿದ್ದಾರೆ ಎಲ್ಲ ಗೊತ್ತಾಗುತ್ತೆ, ಎಲ್ಲ ಈಸಿಯಾಗಿ ಗೊತ್ತಾಗುತ್ತೆ ನಮ್ಗೆ. ಇಲ್ಲೇ ಕ್ಯಾಲ್ಕುಲೇಷನ್ ಮಾಡಬಹುದು ನಾವು ಈಸಿಯಾಗಿ. ಮಾರ್ಕೆಟ್ ನಲ್ಲಿ ನೋಡ್ಬೋದು 124 ಲಾಟ್ ಇದೆ, 96 ಲಾಟ್ ಇದೆ, 52 ಲಾಟ್ ಇದೆ, 35 ಲಾಟ್ ಇದೆ, 82 ಲಾಟ್. ಇವನ್ನೆಲ್ಲ ಕೂಡಿಸಿದಾಗ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ತುಂಬಾ ಕ್ರೋರ್ಸ್ ಟುಗೆದರ್ ದುಡ್ಡು ಆಗುತ್ತೆ ಮಾರ್ಕೆಟ್ ನಲ್ಲಿ. ಓಕೆ, ಕ್ರೋರ್ಸ್ ಟುಗೆದರ್ ದುಡ್ಡು ಏನಾಗಿದೆ ಅಂದ್ರೆ ಹೋಲ್ಡ್ ಮಾಡಿದ್ದಾರೆ ಯಾರು, ಸೆಲ್ಲರ್ಸ್, ಯಾರು ಇನ್ಸ್ಟಿಟ್ಯೂಷನ್ ದವರು ಹೋಲ್ಡ್ ಮಾಡಿದ್ದಾರೆ ಮಾರ್ಕೆಟ್ ಅನ್ನ. ಸೊ ಇಲ್ಲಿ ನೋಡ್ಬೋದು, ಅಬ್ಸರ್ವ್ ಮಾಡಿ 137 ಲಾಟ್ ಅನ್ನ ಟಾಪ್ ಅಲ್ಲಿ ಎಡ್ಜಸ್ ಅಲ್ಲಿ ಆರ್ಡರ್ ನ ಪಂಚ್ ಮಾಡ್ತಾರೆ, ಅದ್ರ ಕೆಳಗಡೆ 105 ಲಾಟ್ ನ ಪಂಚ್ ಮಾಡ್ತಾರೆ. ಸಡನ್ ಆಗಿ ಮಾರ್ಕೆಟ್ ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಸ್ಟಾಪ್ ಮಾಡಿ ನೆಕ್ಸ್ಟ್ ಏನ್ ಮಾಡ್ತಾರ ಅಂದ್ರೆ, ಈ ಫಂಡ್ ಅನ್ನ ಹಿಡ್ಕೊಂಡು ಏನ್ ಮಾಡ್ತಾರ ಅಂದ್ರೆ ಕೆಳಗಡೆ ಬೀಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಾರ್ಕೆಟ್ ಅನ್ನ. ಓಕೆ, ಸೊ ಕೆಳಗಡೆ ಬೀಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಮಾರ್ಕೆಟ್ ಏನಾಗುತ್ತೆ, ಅವ್ರ ಕಂಟ್ರೋಲ್ ಅಲ್ಲಿ ಬರುತ್ತೆ. 2 ಕ್ಯಾಂಡಲ್ ಅನ್ನ ಇಲ್ಲಿ ನೋಡಿ, ಇವೆರಡು ಬೈಯಿಂಗ್ ಕ್ಯಾಂಡಲ್ ಆಗಿದ್ರೆ ಮಾರ್ಕೆಟ್ ಇಲ್ಲಿಂದನೇ ಮೇಲ್ಗಡೆ ಹೋಗ್ಬೇಕಾಗಿತ್ತು, ಹೌದಾ. ಸೊ ಯಾಕೆ ಹೋಗ್ಲಿಲ್ಲ ಅಂದ್ರೆ, ಇನ್ಸ್ಟಿಟ್ಯೂಷನ್ ದವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಈ ಎಮೋಷನಲಿ ಬೈ ಮಾಡಿದವ್ರನ್ನ ಪೊಸಿಷನ್ಸ್ ಅನ್ನ ಕ್ಲೋಸ್ ಮಾಡಿಸಿದ್ದಾರೆ ಮಾರ್ಕೆಟ್ ನಲ್ಲಿ. ಪೊಸಿಷನ್ಸ್ ಅನ್ನ ಕ್ಲೋಸ್ ಮಾಡಿಸಿ ನೆಕ್ಸ್ಟ್ ಏನ್ ಮಾಡಿದ್ದಾರೆ, ಟೆಂಪರರಿ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ ಮಾರ್ಕೆಟ್ ಅನ್ನ. ಓಕೆ, ಸೊ ಟೆಂಪರರಿ ಮಾರ್ಕೆಟ್ ಅನ್ನ ಮೇಲ್ಗಡೆ ತಗೊಂಡು ಹೋದ್ಮೇಲೆ ನೆಕ್ಸ್ಟ್ ನಾನ ಲೈನ್ ಅನ್ನ ಮಾರ್ಕ್ ಮಾಡ್ತಾನೆ. ಇನ್ಸ್ಟಿಟ್ಯೂಷನ್, ರಿಯಲ್ ಇನ್ಸ್ಟಿಟ್ಯೂಷನ್ ಆದ್ರೆ ಯಾವುದೇ ಕಾರಣಕ್ಕೂ ಇವ್ರದ್ದು ಸ್ಟಾಪ್ ಲಾಸ್ ಅಂತ ಆಗ್ಬಾರ್ದು, ಹೌದಾ. ಸೊ ಆಗ್ಬಾರ್ದು ಅಂದ್ರೆ ನೋಡೋಣ, ಆಗಿದೆಯಾ ಸ್ಟಾಪ್ ಲಾಸ್ ಅಂತ ಆಗಿದೆಯಾ, ಕಾಣ್ತಿದೆ ಇಲ್ಲಿ, ಆಗಿಲ್ಲ, ಹೌದಾ, ಆಗಿಲ್ಲ, ಸ್ಟಾಪ್ ಲಾಸ್ ಅಂಟಾಗಿಲ್ಲ. ಅಲ್ಲಿಂದ ಕಂಟ್ರೋಲ್ ಮಾಡಿದ್ದಾರೆ ಮಾರ್ಕೆಟ್ ಅನ್ನ. ನೋಡಿ ಅಬ್ಸರ್ವ್ ಮಾಡಿ, 2 ಸಲ ಬಂದಿದೆ ಮಾರ್ಕೆಟ್ ನಲ್ಲಿ, 2 ಸಲ ಬಂದಿದೆ ಮಾರ್ಕೆಟ್ ನಲ್ಲಿ. ಯಾವುದೇ ಕಾರಣಕ್ಕೂ ಅವ್ರದ್ದು ಸ್ಟಾಪ್ ಲಾಸ್ ಅಂತ ಆಗಿಲ್ಲ. ಬೈಯರ್ಸ್ ಅನ್ನ ಬೈ ಮಾಡಿಸ್ತಿದ್ದಾರೆ. ಎಷ್ಟು ಜನ ಬೈ ಮಾಡ್ತೀರಿ ಬರ್ರಿ, ನಾನು ನೋಡ್ಕೋತೇನೆ ನಿಮ್ನ ಅಂತ ಹೇಳಿ ಇನ್ಸ್ಟಿಟ್ಯೂಷನ್ ದವರು ಕಂಟ್ರೋಲ್ ಮಾಡ್ತಿದ್ದಾರೆ ಮಾರ್ಕೆಟ್ ಅನ್ನ. ನೋಡಿ, ಅವರೆಲ್ಲ ಇನ್ಸ್ಟಿಟ್ಯೂಷನ್ ದವರು ಮಾಡುವಂತ ಕೆಲಸ ಇದು. ಓಕೆ, ಸೊ ಅವ್ರದ್ದು ರಿಯಾಲಿಟಿನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ವಿತ್ ಆರ್ಡರ್ ಫ್ಲೋ ಇಟ್ಕೊಂಡು. ನೀವು ಕೂಡ ಮಾಡಬಹುದು, 100% ಮಾಡಬಹುದು, ಆದ್ರೆ ಕಷ್ಟ ಪಡಬೇಕಾಗತ್ತೆ, ಹಾರ್ಡ್ ವರ್ಕ್ ಅನ್ನ ಮಾಡ್ಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು, ಆಲ್ರೆಡಿ ಇಲ್ಲಿ ಕೂಡ ಆರ್ಡರ್ ಗಳನ್ನ ಹಿಡ್ಕೊಂಡಿದ್ದಾರೆ. ಸೊ ಇಲ್ಲೆಲ್ಲ ನೋಡ್ಬೋದು, ಇನ್ಸ್ಟಿಟ್ಯೂಷನ್ ಅವರೇ ಕಂಟ್ರೋಲ್ ಮಾಡ್ತಿದ್ದಾರೆ ಮಾರ್ಕೆಟ್ ಅನ್ನ. ನೆಕ್ಸ್ಟ್ ನಾಳೆ ಮಂಡೇ ಮಾರ್ಕೆಟ್ ನಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಗ್ಯಾಪ್ ಡೌನ್ ಆಗುವಂತ ಚಾನ್ಸಸ್ ಇರುತ್ತೆ. ಒಂದ್ ವೇಳೆ ಗ್ಯಾಪ್ ಅಪ್ ಆದ್ರೂ ಕೂಡ 100% ಸೆಲ್ಲಿಂಗೇ ಬರುತ್ತೆ. ಇವೆರಡು ಕೂಡ ಯಾರು ಕೂಡ 100% ಅನ್ನ. ಓಕೆ, ನಾನ್ ಹೇಳ್ತಾ ಇದ್ದೀನಿ, ಮಾರ್ಕೆಟ್ ಸೆಲ್ಲಿಂಗೇ ಆಗ್ಬೇಕು, ಯಾವುದೇ ಕಾರಣಕ್ಕೂ ಮೇಲ್ ಹೋದ್ರು ಕೂಡ ಕೆಳಗನೆ ಬರುತ್ತೆ. ಅಬ್ಸರ್ವ್ ಮಾಡಿ, ಲೈವ್ ಅಲ್ಲಿ ಯಾರು ಹೇಳ್ಕೊಡಲ್ಲ. ನಾಳೆ ಆಗೋದು ಮಾರ್ಕೆಟ್ ಅನ್ನ ಯಾರು ಅಡ್ವಾನ್ಸ್ ಆಗಿ ಹೇಳ್ತಾರ, ಹೀಗೆ ಆಗತ್ತಂತ ಹೇಳಿ 100% ಕೊಡ್ತಾರ, ಚಾನ್ಸೇ ಇಲ್ಲ, ಕೊಡಕ್ ಚಾನ್ಸ್ ಇಲ್ಲ. 100% ಬರುತ್ತೆ ಮಾರ್ಕೆಟ್. ಸೊ ಈ ತರ ನಾವು ಎನಾಲಿಸಿಸ್ ಮಾಡೋದನ್ನ ಕಲಿಬೇಕಾಗತ್ತೆ ಲೈವ್ ಅಲ್ಲಿ. ಓಕೆ, ಸೊ ಇದನ್ನ ಕೂಡ ನಾವು ಇನ್ ಡೆಪ್ತ್ ಆಗಿ ಆರ್ಡರ್ ಫ್ಲೋ ಕೋರ್ಸ್ ನಲ್ಲಿ ಹೇಳ್ಕೊಡ್ತೀವಿ. ಸೊ ಇದೆಲ್ಲ ನೋಡಿ, ನಾ ಪಿಪಿಟಿ ನ ಇಟ್ಕೊಂಡಿದ್ದೀನಿ, ರೆಫರೆನ್ಸ್ ಗೆ ಮಾತ್ರ ಇಟ್ಕೊಂಡಿರೋದು. ನಿಮ್ ಚಾರ್ಟ್ ಅಲ್ಲಿ ತೋರಿಸ್ತಾ ಇದ್ದೀನಿ ಲೈವ್ ಮಾರ್ಕೆಟ್ ನಲ್ಲಿ ಏನಾಗ್ತಿದೆ ಅಂತ ಹೇಳಿ, ಗೊತ್ತಾಯ್ತಾ. ಸೊ ಇನ್ನು ಕೂಡ ನಿಮ್ಗೆ ನಾವು ಕಾನ್ಸೆಪ್ಟ್ ಅನ್ನ ತಿಳಿಸ್ಕೊಡ್ತೇನೆ, ಏನಂದ್ರೆ ಆರ್ಡರ್ ಫ್ಲೋ ದಲ್ಲಿ ನಿಮಗೆ ಏನೆಲ್ಲ ತಿಳಿಸ್ಕೊಡ್ಬೋದು ಅಂತ ಹೇಳಿ ಒಂದ್ಸಲ ಹೇಳ್ತೇನೆ. ಓಕೆ, ಸೊ ಆರ್ಡರ್ ಫ್ಲೋ ದಲ್ಲಿ ಸಿಂಪಲ್ ಆಗಿ ತಿಳಿಸ್ಕೊಡ್ತೇನೆ, ಏನೆಲ್ಲ ನಿಮ್ಗೆ ಕವರ್ ಮಾಡ್ಬೋದು ಅಂತ ಹೇಳಿ. ಕೆಲವು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಎಲ್ಲರೂ ಕೋರ್ಸ್ ಅನ್ನ ಮಾಡ್ತಾರೆ. ಓಕೆನಾ, 1 ಲಕ್ಷ 2 ಲಕ್ಷ 3 ಲಕ್ಷ ಮಾಡ್ಬೋದು, ಬಟ್ ನಮ್ಗೇನು ಅದ್ರದ್ದು ವರ್ತ್ ಕೊಡ್ಬೇಕಾಗುತ್ತೆ, ಅದಕ್ಕೆ ದುಡ್ಡನ್ನ ಮಾಡ್ಬೇಕು. ಅವರು ಸ್ಟಾಕ್ ಮಾರ್ಕೆಟ್ ನಲ್ಲಿ ಕನ್ಸಿಸ್ಟೆನ್ಸ್ ಆಗಿ ದುಡ್ಡನ್ನ ಮಾಡೋದನ್ನ ಕಲಿಬೇಕು.
ಯಾಕಂದ್ರೆ ಅದು ಕೂಡ ಒಬ್ಬ ವ್ಯಕ್ತಿಯನ್ನ ಬೆಳೆಸುವಂತ ಕೆಲಸ ಅದು ಮಾರ್ಕೆಟ್ ನಲ್ಲಿ. ಹಂಗೆ ಸುಮ್ನೆ ದುಡ್ಡು ಇಸ್ಕೊಂಡು ಏನೋ ನಾರ್ಮಲ್ ಆಗಿ ಹೇಳ್ಕೊಟ್ರೆ ಹಂಗಲ್ಲ. ಮಾರ್ಕೆಟ್ ನಲ್ಲಿ ಅವ್ನು ಕೂಡ ಬಂದಿದ್ದಾನಂದ್ರೆ ಕಷ್ಟಪಟ್ಟು ಕಷ್ಟಪಟ್ಟು ದುಡ್ಡು ಕೊಟ್ಟು ನಮ್ಗೆ ಕೊಟ್ಟಿದ್ದಾನಂದ್ರೆ ಅವ್ನು ದುಡಿಬೇಕು. ಇಲ್ಲಿ ಮಾರ್ಕೆಟ್ ನಲ್ಲಿ ಕನ್ಸಿಸ್ಟೆನ್ಸ್ ಆಗಿ ಪ್ರಾಫಿಟ್ ಮಾಡ್ಲೇಬೇಕಾಗತ್ತೆ. ಓಕೆ, ಸೊ ಅದನ್ನ ನಿಮ್ಗೆ ಏನ್ ತಿಳಿಸ್ಕೊಡ್ತಾನೆ ಅಂದ್ರೆ ಆರ್ಡರ್ ಫ್ಲೋ ದಲ್ಲಿ ಮೇನ್ ನೋಡ್ಬೋದು. ಇಲ್ಲಿ ಆರ್ಡರ್ ಫ್ಲೋ ದಲ್ಲಿ ಏನೆಲ್ಲ ತಿಳಿಸ್ಕೊಡ್ತಾನೆ ಅಂದ್ರೆ ಡಿಮ್ಯಾಂಡ್ ಝೋನ್ ಮತ್ತೆ ಸಪ್ಲೈ ಝೋನ್ ಹೇಗೆ ಕ್ರಿಯೇಟ್ ಆಗುತ್ತೆ, ಬಾಟಮ್ ಅಲ್ಲಿ ಟಾಪ್ ಅಲ್ಲಿ ನೋಡ್ತೀವಿ ನಾವು. ಓಕೆ, ಸೊ ಬಾಟಮ್ ಅಲ್ಲಿ ಡಿಮ್ಯಾಂಡ್ ಹೇಗೆ ಕ್ರಿಯೇಟ್ ಆಗುತ್ತೆ, ಟಾಪ್ ಅಲ್ಲಿ ಸಪ್ಲೈ ಹೇಗೆ ಕ್ರಿಯೇಟ್ ಆಗುತ್ತೆ, ಬಾಟಮ್ ಅಲ್ಲಿ ಹೇಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಇನ್ಸ್ಟಿಟ್ಯೂಷನ್ ಅವರು ಬೈ ಮತ್ತು ಸೆಲ್ ಹೇಗೆ ಮಾಡ್ತಾರೆ, ಹೇಗೆ ಸ್ಟಾಪ್ ಲಾಸ್ ಅಂತ ಮಾಡ್ತಾರೆ, ಹೇಗೆ ಸ್ಟಾಪ್ ಲಾಸ್ ಅಂತ ಮಾಡಿ ಅಪೋಸಿಟ್ ಆಗಿ ಮಾರ್ಕೆಟ್ ಹೇಗೆ ರಿವರ್ಸಲ್ ಆಗುತ್ತೆ, ಸೊ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಅದೇ ರೀತಿ ಬೈಯರ್ಸ್ ಅನ್ನ ಮತ್ತು ಸೆಲ್ಲರ್ಸ್ ಅನ್ನ ಹೇಗೆ ಟ್ರ್ಯಾಪ್ ಆಗ್ತಾರೆ, ಸೊ ಅವಾಗ ನಾವು ಯಾವ ರೀತಿ ಸ್ಕ್ಯಾಲ್ಪಿಂಗ್ ಅನ್ನ ಮಾಡಬಹುದು. ಟ್ರ್ಯಾಪ್ ಆದಾಗ ಸ್ಕ್ಯಾಲ್ಪಿಂಗ್ ಬರುತ್ತೆ. ಓಕೆ, ಹೆಂಗಂದ್ರೆ ವಿದಿನ್ ಒಂದು ಕ್ಯಾಂಡಲ್ ನಲ್ಲಿ ಹ್ಯಾಮರ್ ಹೊಡೆದಾಗ ಬೈಯರ್ ಮತ್ತೆ ಸೆಲ್ಲರ್ ನ ಇಲ್ಲಿ ಸೆಲ್ಲರ್ ಟ್ರ್ಯಾಪ್ ಆಗಿರ್ತಾರೆ, ಇಲ್ಲಿ ಬೈಯರ್ಸ್ ಬಂದಿರ್ತಾರೆ. ಅವಾಗ ಏನಾಗುತ್ತೆ, ಎಮೋಷನಲಿ ಸೆಲ್ ಮಾಡಿದವ್ರು ಏನ್ ಮಾಡ್ತಾರೆ ಅಂದ್ರೆ ಪೊಸಿಷನ್ಸ್ ಅನ್ನ ಕ್ಲೋಸ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಕ್ಯಾಂಡಲ್ ಫಾಲೋ ಥ್ರೂ ಬರುತ್ತೆ, ಅದು ಆರ್ಡರ್ ಫ್ಲೋ ದಲ್ಲಿ ಕ್ಲಿಯರ್ ಹಿಂಟ್ ಕೊಡುತ್ತೆ ನಮಗೆ ನೆಕ್ಸ್ಟ್ ಕ್ಯಾಂಡಲ್ ಬುಲಿಶೇ ಬರುತ್ತೆ ಅಂತ ಹೇಳಿ. ಸೊ ಅದನ್ನು ಕೂಡ ಸ್ಕ್ಯಾಲ್ಪಿಂಗ್ ಅನ್ನ ಮಾಡ್ಕೊಂಡು ಹೊರಗಡೆ ಬರ್ಬೋದು ಈಸಿಯಾಗಿ. ಅದೇ ರೀತಿ ಲಿಕ್ವಿಡಿಟಿ ಅಂತ ಹೇಳಿ ಬರ್ತಾರೆ. ಲಿಕ್ವಿಡಿಟಿ ಅಂದ್ರೆ ಹಾರ್ಟ್ ಇದ್ದಂಗೆ. ಓಕೆ, ಸೊ ಮಾರ್ಕೆಟ್ ನ ಹಾರ್ಟ್ ಅಂತ ಹೇಳಿ ಕರಿತೀವಿ. ಮಾರ್ಕೆಟ್ ನಲ್ಲಿ ದುಡ್ಡು ಎಲ್ಲಿದೆ ಅಂದ್ರೆ ಲಿಕ್ವಿಡಿಟಿ ಗೊತ್ತಿರ್ಬೇಕು ನಿಮ್ಗೆ. ಯಾವ ಕಡೆ ಲಿಕ್ವಿಡಿಟಿ ಇದೆ ಅಂತ ಹೇಳಿ 100% ಕ್ಲಿಯರ್ ಇತ್ತಂದ್ರೆ ಡೇಟಾ, ನೀವು 100% ಮಾರ್ಕೆಟ್ ನಲ್ಲಿ 100 ಅಲ್ಲ 100 ಪಾಯಿಂಟ್ಸ್ ಅಷ್ಟೇ ಅಲ್ಲ. ಮಾರ್ಕೆಟ್ ನಲ್ಲಿ ಎಲ್ಲರೂ ಬರೀ 34 ಪಾಯಿಂಟ್ ಒದ್ದಾಡ್ತಾರೆ. ನಾನ್ ಹೇಳ್ತಾನೆ 1000 ಪಾಯಿಂಟ್ ಕೂಡ ಹಿಡಿಬಹುದು ಮಾರ್ಕೆಟ್ ನಲ್ಲಿ. ಯಾವನಿಂದು ಸಾಧ್ಯ ಇಲ್ಲ. ಕಲಿತ್ರೆ 100% ನೀವು ಕಲ್ತಿದ್ದೆ ಕರೆ ಆದ್ರೆ 1000 ಪಾಯಿಂಟ್ ಕೂಡ ನೀವು ಕ್ಯಾಪ್ಚರ್ ಮಾಡಬಹುದು. ನೀವು ಪ್ರೊಫೆಷನಲ್ ಆಗಿ ಥಿಂಕ್ ಮಾಡ್ಬೇಕು, ಮಾರ್ಕೆಟ್ ಇನ್ಸ್ಟಿಟ್ಯೂಷನ್ ತರ ಥಿಂಕ್ ಮಾಡ್ಬೇಕು ನೀವು, ಅಂದಾಗ ಸಾಧ್ಯ 1000 ಪಾಯಿಂಟ್ ಕ್ಯಾಪ್ಚರ್ ಮಾಡೋದು. ಓಕೆನಾ, ಸೊ ಅದೇ ರೀತಿ ನೆಕ್ಸ್ಟ್ ನೋಡೋಣ ಸ್ಟಾಪ್ ಲಾಸ್ ಹಂಟಿಂಗ್. ಸ್ಟಾಪ್ ಲಾಸ್ ಹಂಟಿಂಗ್ ಅಂದ್ರೆ ಸೇಮ್, ನೀವೆಲ್ಲಿ ಬೈ ಮಾಡಿರ್ತಾರ ಅವ್ರ ಇನ್ಸ್ಟಿಟ್ಯೂಷನ್ ದವರು, ಎಕ್ಸಾಂಪಲ್ ನೀವು ಸ್ವಿಂಗ್ ಅಲ್ಲಿ ಬೈ ಮಾಡಿರ್ತಾರ, ನೀವೆಲ್ಲಿ ಎಸ್ ಎಲ್ ಇಟ್ಟಿರ್ತಾರ ಅವ್ರನ್ನ ಎಸ್ ಎಲ್ ಹಂಟ್ ಮಾಡ್ತಾರೆ, ಮತ್ತೆ ರಿವರ್ಸಲ್ ಮಾಡ್ತಾರೆ. ಸೊ ಎಸ್ ಎಲ್ ಹಂಟ್ ಆದ್ಮೇಲೆ ಯಾವ ರೀತಿ ಟ್ರೇಡ್ ಮಾಡ್ಬೇಕಂತ ನಾವು ತಿಳಿಸ್ಕೊಡ್ತೇವೆ. ಓಕೆ, ಸೊ ಅದು ಸಿಂಪಲ್ ಇರುತ್ತೆ. ಸೊ ಅದೇ ರೀತಿ ಹೈ ವ್ಯಾಲ್ಯೂ ಮೇರಿಯಾ, ಲೋ ವ್ಯಾಲ್ಯೂ ಮೇರಿಯಾ. ಹೈ ವ್ಯಾಲ್ಯೂ ಮೇರಿಯಾ ಇದ್ದಾಗ ಮಾರ್ಕೆಟ್ ಅನ್ನ ಯಾರು ಕಂಟ್ರೋಲ್ ಮಾಡ್ತಾರೆ, ಲೋ ವ್ಯಾಲ್ಯೂ ಮೇರಿಯಾ ಇದ್ದಾಗ ಮಾರ್ಕೆಟ್ ಹೇಗೆ ಅದನ್ನ ಝೋನ್ ಅನ್ನ ಹೊಡೆದಾಕತ್ತೆ. ಮಾರ್ಕೆಟ್ ನಲ್ಲಿ ಸೈಡ್ ವೇಸ್ ಆದ್ಗಳೇ ಮಾರ್ಕೆಟ್ ಬೈಯಿಂಗ್ ಹೋಗುತ್ತೆ ಅಂತೆಲ್ಲ, ಸೆಲ್ಲಿಂಗ್ ಹೋಗುತ್ತೆ ಅಂತೆಲ್ಲ. ಮಾರ್ಕೆಟ್ ನಲ್ಲಿ ಇಲ್ಲಿ ಏನಾಗಿದೆ ಅಂತ ಹೇಳಿ ನೋಡ್ಬೇಕು ನಾವು. ಓಕೆ, ಸೈಡ್ ವೇಸ್ ಆಕ್ಟಿವಿಟಿಯಲ್ಲಿ ಯಾರು ಕಂಟ್ರೋಲ್ ಮಾಡ್ತಿದಾರೆ ಅಂತ ಹೇಳಿ ಹುಡುಕ್ಬೇಕು ನಾವು. ಹುಡುಕಿದಾಗ ನಮ್ಗೆ ಏನಾಗುತ್ತೆ, ಹಿಂಟ್ ಸಿಗುತ್ತೆ. ಯಾವ ಕಡೆ ಸೆಲ್ಲಿಂಗ್ ಹೋಗುತ್ತಾ ಬೈಯಿಂಗ್ ಹೋಗುತ್ತಾ, ಒಂದೇ ಕಡೆ ಡಿಸೈಡ್ ಮಾಡಿ ಕುಂದ್ರಬಾರ್ದು ಮಾರ್ಕೆಟ್ ಅಲ್ಲಿ. ಮಾರ್ಕೆಟ್ ಬಾಸ್, ಮಾರ್ಕೆಟ್ ಏನ್ ಹೇಳುತ್ತೆ ಅದನ್ನ ನಾವು ಕೇಳಬೇಕು. ಓಕೆ, ಸೊ ಕೇಳಿದಾಗ ನಮ್ ಸ್ಟ್ರಾಟಜಿನ ಅದರಲ್ಲಿ ಅಪ್ಲೈ ಮಾಡ್ಬೇಕು ಅಷ್ಟೇ, ಸಿಂಪಲ್ ಇರುತ್ತೆ. ಓಕೆ, ಸೊ ಐಸ್ ಬರ್ಗ್ ಅಂತ ಕರಿತೀವಿ. ಐಸ್ ಬರ್ಗ್ ಅಂದ್ರೆ ಆರ್ಡರ್ ಅಂದ್ರೆ ಮಂಜುಗಡ್ಡೆ ರೂಪದಲ್ಲಿ ಏನಾಗಿರ್ತಾವ ಅಂದ್ರೆ ಒಂದ್ ಕಡೆ ಆರ್ಡರ್ಗಳು ಸ್ಟ್ರಕ್ ಆಗುತ್ತೆ. ಹೆಂಗಂದ್ರೆ ಮೇಲ್ಗಡೆ ಎಮೋಷನಲಿ ಈ ತರ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ, ಹೈಯರ್ ಹೈ ಮಾಡ್ತಾ ಇದೆ ಅಂತೇಳಿ ಬೈ ಮಾಡ್ತಾ ಹೋಗ್ತಾರೆ. ಯಾರು, ನಮ್ಮ ರಿಟೇಲರ್ಸ್. ಓಕೆ, ಸ್ವಿಂಗ್ ಅನ್ನ ನೋಡ್ಕೊಂಡು ಬ್ರೇಕ್ಔಟ್ ಆಗುತ್ತೆ, ಮೇಲ್ಗಡೆ ಹೋಗುತ್ತೆ ಅನ್ಕೊಂಡು ಬೈ ಮಾಡ್ಲಿಕ್ಕೆ ಹೋಗ್ತಾರೆ. ಇವ್ರನ್ನೆಲ್ಲ ಟ್ರ್ಯಾಪ್ ಮಾಡಿ ನೆಕ್ಸ್ಟ್ ಮಾರ್ಕೆಟ್ ನಲ್ಲಿ ಸೆಲ್ಲಿಂಗ್ ಮಾಡ್ತಾರೆ. ಒಂದ್ ಕ್ಯಾಂಡಲ್ ಸೆಲ್ಲಿಂಗ್ ಬಿತ್ತಂದ್ರೆ ಮುಗಿತು, ಅವ್ರ ಎಕ್ಸಿಟ್ ಮಾರ್ಕೆಟ್ ಇಂದ. ಹೋಲ್ಡ್ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ. ಹೋಲ್ಡ್ ಮಾಡಿದ್ರೆ ಇನ್ನೂ ಬೀಳುತ್ತೆ ಮಾರ್ಕೆಟ್, ಗೊತ್ತಾಯ್ತಾ. ಅದು ಎಮೋಷನಲಿ ಇದು ಮಾಡಿರ್ತಾರೆ, ಅವ್ರನ್ನ ಹಿಡ್ಕೊಂಡ್ಬಿಟ್ಟಿರ್ತಾರೆ. ಎಮೋಷನಲಿ ಏನ್ ಮಾಡಿರ್ತಾರೆ ಅಂದ್ರೆ ಹಿಡ್ಕೊಂಡ್ಬಿಟ್ಟಿರ್ತಾರೆ ಇನ್ಸ್ಟಿಟ್ಯೂಷನ್ ದವರು. ನೀವ್ ಯಾವಾಗ ಹೆಂಗ್ ಹೋಲ್ಡ್ ಮಾಡ್ತೀರಾ ಹಂಗ್ ಬೀಳುತ್ತೆ ಮಾರ್ಕೆಟ್, ಹೆಂಗ್ ಎಕ್ಸಿಟ್ ಮಾಡ್ತೀರಾ ಅಷ್ಟೇ ಹೋಲ್ಡ್ ಆಗುತ್ತೆ, ಮಾರ್ಕೆಟ್ ರಿವರ್ಸಲ್ ಆಗುತ್ತೆ. ಸೊ ಅದು ಸೈಕಾಲಜಿ ರೀಡ್ ಮಾಡ್ಬೇಕಾಗುತ್ತೆ ಮಾರ್ಕೆಟ್ ನಲ್ಲಿ. ಸೊ ಅದೇ ರೀತಿ ನೋಡ್ಬೋದು ಎಕ್ಸಿಕ್ಯೂಷನ್ ಮೋಡ್ ಅಂತ ಹೇಳಿ ಕರಿತೀವಿ. ಮಾರ್ಕೆಟ್ ಏನಾಗುತ್ತೆ, ಹೋಗುತ್ತಾ ಹೈಯರ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಒಂದ್ ಯಾವ್ದೋ ಒಂದು ಸೈಡ್ ವೇಸ್ ಆಕ್ಟಿವಿಟಿ ಮಾರ್ಕೆಟ್ ಏನಾಗುತ್ತೆ, ಫೇಕ್ ಬ್ರೇಕ್ಔಟ್ ಅನ್ನ ಮಾಡ್ತಾರೆ. ಇಲ್ಲಿ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಸ್ಟಾಪ್ ಆಗುತ್ತೆ. ಹೈ ಮಾಡಿದಾಗ ಸ್ಟಾಪ್ ಆಗುತ್ತೆ ಅಂದ್ರೆ ಮಾರ್ಕೆಟ್ ಟ್ರೆಂಡ್ ಅನ್ನು ಸ್ಟಾಪ್ ಮಾಡಿ ನೆಕ್ಸ್ಟ್ ಏನಾಗುತ್ತೆ, ಇದು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಹೇಳಿ ಕರಿತೀವಿ. ಹೋಗ್ತಾ ಇರೋ ಮಾರ್ಕೆಟ್ ಏನಾಗುತ್ತೆ, ಟ್ರೆಂಡ್ ಹೋಗ್ತಾ ಇರೋ ಬೈಯಿಂಗ್ ಸೈಡ್ ಇರೋ ಮಾರ್ಕೆಟ್ ಸೆಲ್ಲಿಂಗ್ ಸೈಡ್ ಬಂದು ಶಿಫ್ಟ್ ಆಗುತ್ತೆ, ಅದು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಹೇಳಿ ಕರಿತೀವಿ. ಅವಾಗ ಏನಾಗುತ್ತೆ, ಸೆಲ್ಲಿಂಗ್ ಕಡೆ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಡೆಲ್ಟಾ ಅಂದ್ರೆ ಇದರಲ್ಲೇ ಬರುತ್ತೆ. ನೀವೇನು ಆರ್ಡರ್ ಫ್ಲೋ ಚಾರ್ಟ್ ಅಲ್ಲಿ ನೋಡಿದಿರಾ, ಡೆಲ್ಟಾ ಅಂತ ಹೇಳಿ ತೋರಿಸ್ತೀವಿ ನಿಮ್ಗೆ. ಡೈರೆಕ್ಟ್ ಆಗಿ ಚಾರ್ಟ್ ಅಲ್ಲಿ ತೋರಿಸ್ತೀನಿ ಡೆಲ್ಟಾ ಅಂದ್ರೆ ಏನಂತ ಹೇಳಿ. ಸೊ ಡೈರೆಕ್ಟ್ ಆಗಿ ನೋಡೋಣ. ಓಕೆ, ಚಾರ್ಟ್ ಅಲ್ಲಿ ನೋಡೋಣ. ಸೊ ಡೆಲ್ಟಾ ಅಂದ್ರೆ ಎಕ್ಸಾಂಪಲ್ ನೋಡಿ, ಇದು ಅಗ್ರೆಸಿವ್ ಬಯರ್ಸ್ ಮತ್ತು ಅಗ್ರೆಸಿವ್ ಸೆಲ್ಲರ್ಸ್ ನಡುವೆ ಏನ್ ಡಿಫರೆನ್ಸ್ ಬರುತ್ತಲ್ಲ ಅದಕ್ಕೆ ನಾವು ಡೆಲ್ಟಾ ಅಂತ ಹೇಳಿ ಕರಿತೀವಿ ಸಿಂಪಲ್ ಆಗಿ. ಓಕೆ, ಸೊ ಆ ಡೆಲ್ಟಾ ನಾವು ಹೇಗೆ ಗುರುತಿಸ್ತೀವಿ, ಒಂದು ಬುಲಿಶ್ ಕ್ಯಾಂಡಲ್ ಒಂದು ಬೇರಿಶ್ ಕ್ಯಾಂಡಲ್ ಅಂತ ಹೇಳಿ ಐಡೆಂಟಿಫಿಕೇಶನ್ ಮಾಡ್ತೀವಿ ಡೆಲ್ಟಾ ಮೇಲೆ. ಯಾವಾಗ ಪಾಸಿಟಿವ್ ಬರುತ್ತೆ ಅದು ಬುಲಿಶ್ ಕ್ಯಾಂಡಲ್ ಆಗುತ್ತೆ, ಯಾವಾಗ ಅದು ನೆಗೆಟಿವ್ ಬರುತ್ತೆ ಅದು ಸೆಲ್ಲಿಂಗ್ ಕ್ಯಾಂಡಲ್ ಆಗುತ್ತೆ. ಯಾವಾಗ ಇಂಡಿಸಿಷನ್ ಆಗುತ್ತೆ ಅಂದ್ರೆ ಈಕ್ವಲ್ ಆಗಿ ನಡೀತಾ ಇರುತ್ತೆ, ಅವಾಗ ಇಂಡಿಸಿಷನ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಅದೇ ರೀತಿ ನೆಕ್ಸ್ಟ್ ನೋಡೋಣ ಕಾಟ್ ಅಂತ ಹೇಳಿ. ಕಾಟ್ ಅಂದ್ರೆ ಇಲ್ಲಿ ಏನು, ಬಯರ್ಸ್ ಕಾಟ್ ಮೀನಿಂಗ್ ಏನಪ್ಪಾ ಅಂದ್ರೆ ಕಮಿಟ್ಮೆಂಟ್ ಆಫ್ ಟ್ರೇಡರ್ ಅಂತ ಹೇಳಿ ಕರಿತೀವಿ.
ಓಕೆ, ಸೊ ಕಮಿಟ್ಮೆಂಟ್ ಎಷ್ಟಾಗಿದ್ದಾರೆ ಅಂತ ಹೇಳಿ ಅರ್ಥ. ಈ ಕ್ಯಾಂಡಲ್ ದಲ್ಲಿ ಎಷ್ಟು ಜನ ಕಮಿಟ್ಮೆಂಟ್ ಆಗಿದ್ದಾರೆ? 45 ಇದೆ. ಓಕೆ, ಇಲ್ಲಿ ಎಷ್ಟಿದೆ? 61 ಇದೆ. ಇಲ್ಲಿ ಈಕ್ವಲ್ ಪಾರ್ಟಿಸಿಪೇಷನ್ ನಡೆದಿದೆ ಅಂತ ಹೇಳಿ ಅರ್ಥ ಅಷ್ಟೇ, ಸಿಂಪಲ್ ಆಗಿ. ಇಲ್ಲಿ 35, ಇಲ್ಲಿ 55 ಈಕ್ವಲ್ ನಡೆದಿದೆ. ಸೊ ಯಾವಾಗ ಒಂದ್ ಕಡೆ ಅಗ್ರೆಸಿವ್ ಆಗಿ ಕ್ವಾಟ್ ಬರುತ್ತಲ್ಲ, ಆ ಕಡೆ ಡೈರೆಕ್ಷನ್ ಅಲ್ಲಿ ಹೋಗುವಂತ ಚಾನ್ಸಸ್ ಇರುತ್ತೆ. ಅದನ್ನ ಇಂಬ್ಯಾಲೆನ್ಸ್ ಅಂತ ಹೇಳಿ ಕರಿತೀವಿ. ಇಂಬ್ಯಾಲೆನ್ಸ್ ಅನ್ನ ಹುಡುಕೋದ್ರೆ ಮಾರ್ಕೆಟ್ ಅಲ್ಲಿ ಇಂಬ್ಯಾಲೆನ್ಸ್ ಅನ್ನ ಯಾವಾಗ ನೀವು ಐಡೆಂಟಿಫಿಕೇಶನ್ ಮಾಡೋದನ್ನ ಕಲಿತೀರಾ ಮಾರ್ಕೆಟ್ ಅಲ್ಲಿ, ಸೊ ಅವಾಗ ಏನಾಗುತ್ತೆ, ಒನ್ ಸೈಡೆಡ್ ಆಕ್ಷನ್ ನಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂದು ಸ್ಟ್ರಾಂಗ್ ಮೂವ್ಮೆಂಟ್ ಬರುವಂತ ಚಾನ್ಸಸ್ ಇರುತ್ತೆ ಮಾರ್ಕೆಟ್ ನಲ್ಲಿ. ಸೊ ಅದನ್ನ ಇಂಬ್ಯಾಲೆನ್ಸ್ ಅಂತ ಹೇಳಿ ಕರಿತೀವಿ. ಇಂಬ್ಯಾಲೆನ್ಸ್ ಆಕ್ಟಿವಿಟಿನ ಈಸಿಯಾಗಿ ಐಡೆಂಟಿಫಿಕೇಶನ್ ಅನ್ನ ಮಾಡಬಹುದು. ಓಕೆ, ನಿಮ್ಗೆ ಲೈವ್ ಅಲ್ಲಿ ಎಕ್ಸಾಂಪಲ್ಸ್ ಅನ್ನ ತಿಳಿಸ್ಕೊಡ್ತೀನಿ ಒಂದ್ಸಲ. ಕೆಲವೊಂದನ್ನ ಎಕ್ಸಾಂಪಲ್ ಕೊಡ್ತೇನೆ. ಓಕೆ, ಒಂದೇ ಎಕ್ಸಾಂಪಲ್ ಆದ್ರೆ ತುಂಬಾ ಕಷ್ಟ ಆಗತ್ತಲ್ವಾ. ಸೊ ಇನ್ನೊಂದ್ 2-3 ಎಕ್ಸಾಂಪಲ್ ತಿಳಿಸ್ಕೊಡ್ತೀನಿ. ಸೊ ಏನು ಒಂದೇ ಎಕ್ಸಾಂಪಲ್ ನೋಡಿದ್ರಿ ಅಂತೇಳಿ ಅನ್ಕೋಬಾರ್ದಲ್ವಾ. ಸೊ ನಿಮ್ಗೆ ಇಡೀ ಮಾರ್ಕೆಟ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲ, ಎಷ್ಟು ವರ್ಷ ಡೇಟಾ ತಂದು ಕೊಡ್ರಿ, ಅಷ್ಟು ಡೇಟಾ ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ಲೈವ್ ಅಲ್ಲಿ ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲ. ನೀವೇ ಬೇಕಾದ್ರೆ ಡೇಟ್ ಅನ್ನ ಹೇಳಿ, ಅದೇ ಡೇಟ್ ಅನ್ನ ಅನಾಲಿಸಿಸ್ ನ ಮಾಡಿ ಕೊಡ್ತೀನಿ. ಓಕೆ, ಸಿಂಪಲ್ ಇರುತ್ತೆ. ಓಕೆ, ಇಲ್ಲಿ ನೋಡಿ, ಫಸ್ಟ್ ನೋಡಿ, ಪ್ರೈಸ್ ಏನಾಗಿದೆ, ಒಂದು ಸ್ಟ್ರಾಂಗ್ ಬೈ ಸೆಲ್ಲಿಂಗ್ ಆಗಿದೆ. ಇದು ಯಾವ ರೀತಿ ಬಂದಿದೆ? ಸ್ಟ್ರಾಂಗ್ ಆಗಿ ಬಂದ ಮೇಲೆ ಮಾರ್ಕೆಟ್ ಇದನ್ನ ಏನಂತ ಕರಿತೀವಿ, 45 to 60 ಡಿಗ್ರಿಯಲ್ಲಿ ಮಾರ್ಕೆಟ್ ಬಂದಿದೆ. ಹೌದಾ, 45 to 60 ಡಿಗ್ರಿಯಲ್ಲಿ ಸ್ಟ್ರಾಂಗ್ ಆಗಿ ಬಿದ್ದಿರೋದ್ರಿಂದ ಮಾರ್ಕೆಟ್ ಅದನ್ನ ಹೊಡೆದಾಕ್ತಾರೆ. ಸೊ ಅದನ್ನ ಮಾರ್ಕೆಟ್ ನಲ್ಲಿ ಯಾರು ಹೇಳಲ್ಲ, ಸೊ ನಾನು ಹೇಳ್ತಾ ಇದ್ದೇನೆ. ಓಕೆ, ಮಾರ್ಕೆಟ್ ನಲ್ಲಿ ಯಾವಾಗ ಮಾರ್ಕೆಟ್ ಏನಾಗುತ್ತೆ, ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಆದ್ಮೇಲೆ ಹೋಲ್ಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಬಯರ್ಸ್ ಕಂಟ್ರೋಲ್ ಮಾಡ್ತಾರೆ. ಇದೆಲ್ಲ ಬಯರ್ಸ್ ಅಬ್ಸಾರ್ಪ್ಷನ್ ಏರಿಯಾ ಅಂತ ಹೇಳಿ ಕರಿತೀವಿ. ಸೊ ಬಯರ್ಸ್ ಏನ್ ಮಾಡಿದಾರೆ ಅಂದ್ರೆ ಪೊಸಿಷನ್ಸ್ ಅನ್ನ ಬಿಲ್ಡ್ ಮಾಡ್ಕೊಂಡು ಆಮೇಲೆ ನಿಧಾನಕ್ಕೆ ಏನನ್ನ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಸೊ ಮಾರ್ಕೆಟ್ ಪ್ರೊಫೈಲ್ ಇದನ್ನ ಬಿ ಶೇಪ್ ಅಂತ ಹೇಳಿ ಕರಿತೀವಿ. ಸೊ ಇದು ಏನಾಗಿದೆ, ಮಾರ್ಕೆಟ್ ಟ್ರೆಂಡ್ ರಿವರ್ಸಲ್ ಆಗಿದೆ. ಓಕೆ, ಸಿಂಪಲ್ ಇರುತ್ತೆ. ಇಲ್ಲಿ ನೋಡಬಹುದು, ಮಾರ್ಕೆಟ್ ನಲ್ಲಿ ಇವಾಗ ರಿಯಲ್ ಬೈಯಿಂಗ್ ಆಕ್ಟಿವಿಟಿ ಆಗಿದ್ರೆ ಮಾರ್ಕೆಟ್ ಅನ್ನ ಮೇಲ್ಗಡೆ ತಗೊಂಡು ಹೋಗ್ಬೇಕಾಗಿತ್ತು. ಹೌದಾ, ಸೊ ಯಾಕೆ ಹೋಗ್ಲಿಲ್ಲ ಅಂದ್ರೆ, ಇಲ್ಲಿ ನೋಡಿ, ಇದು ಯಾವುದೇ ಕಾರಣಕ್ಕೂ ಇದು ಬಯರ್ಸ್ ಇಲ್ಲ ಈ ಕ್ಯಾಂಡಲ್ ದಲ್ಲಿ. ಓಕೆ, ಇದು ಎಲ್ಲರೂ ಬುಲಿಶ್ ಕ್ಯಾಂಡಲ್ ಅಂತೇಳಿ ಬೈ ಮಾಡೋರು ತುಂಬಾ ಇರ್ತಾರೆ. ನಿಮ್ಗೆ ಆರ್ಡರ್ ಫ್ಲೋ ದಲ್ಲಿ ಯಾವ ಡೇಟ್ ಇದು? September 1 ಅಲ್ವಾ? September 1 ಅಲ್ಲಿ ತೋರಿಸ್ಕೊಡ್ತೀನಿ. ಇದು ಯಾವುದೇ ಕಾರಣಕ್ಕೂ ಇದು ರಿಯಲ್ ಬೈಯಿಂಗ್ ಕ್ಯಾಂಡಲ್ ಅಲ್ಲ. ಲೈವ್ ಅಲ್ಲಿ ತೋರಿಸ್ತೇನೆ ನಿಮ್ಗೆ, ಇದು ಬೈಯಿಂಗ್ ಕ್ಯಾಂಡಲ್ ಅಲ್ಲ ಅಂತ. ಹೇಗೆ ಅಲ್ಲ ಅಂತೇಳಿ ನಾನು ಚಾರ್ಟ್ ಮುಖಾಂತರ ತೋರಿಸ್ಕೊಡ್ತೀನಿ. ರಿಯಲ್ ಆರ್ಡರ್ ಫ್ಲೋ ಟ್ರೇಡರ್ ಹೆಂಗಿರ್ತಾನ ಅಂತೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ. September 1 ಅಲ್ವಾ? September 1. ಓಕೆ, ಸೊ ಯಾರೆಲ್ಲ ಬೈ ಮಾಡ್ಲಿಕ್ಕೆ ಹೋಗ್ತೀರಾ ಈ ಕ್ಯಾಂಡಲ್, ಬುಲಿಶ್ ಕ್ಯಾಂಡಲ್ ಅಂತೇಳಿ? ನಾನು ಹೇಳ್ತೇನೆ 100% ಈ ಕ್ಯಾಂಡಲ್ ಲೋನ ಹೊಡೆದಾಕ್ತಾರೆ ಅಂತ ಹೇಳ್ತೇನೆ ಲೈವ್ ಅಲ್ಲಿ. ಯಾವುದೇ ಕಾರಣಕ್ಕೂ ಇಲ್ಲ. ನನಗೆ ಅನ್ಕೊಂಡಂಗೆ ಬಂದಿಲ್ಲ ಮಾರ್ಕೆಟ್ ನಲ್ಲಿ ನೋಡಿ. ಹೌದಾ, ನಾ ಅನ್ಕೊಂಡಂಗೆ ಕ್ವಾರ್ಟರ್ ಡೆಲ್ಟಾ ಬಂದಿದೆ ಮಾರ್ಕೆಟ್ ನಲ್ಲಿ? ಯಾವುದೇ ಕಾರಣಕ್ಕೂ ಬಂದಿಲ್ಲ. ಬುಲಿಶ್ ಬಂದಿಲ್ಲ. ಈ ಕ್ಯಾಂಡಲ್ ಅಲ್ಲಿ ಸೆಲ್ಲರ್ಸ್ ಇರ್ತಾರೆ, ಯಾವುದೇ ಕಾರಣಕ್ಕೂ ಬಯರ್ಸ್ ಇಲ್ಲ. ನೋಡಿ ಕ್ವಾಟ್ ನೋಡಿ, 500 ಕ್ವಾಟ್ ಬಂದಿದೆ. ಸೆಲ್ಲಿಂಗ್ ಕಡೆನೂ ಕ್ವಾಟ್ ಕಡಿಮೆ ಆಗ್ಬೇಕಿತ್ತಲ್ವಾ ಬಯರ್ಸ್ ಬಂದಿದ್ರೆ? ಹೌದು ನೋಡಿ, ಇಲ್ಲಿ 333. ಇದೆಲ್ಲ ಇಂಡಿಸಿಷನ್ ಅಂತ ಹೇಳಿ ಕರಿತೀವಿ. ಮಾರ್ಕೆಟ್ ಏನಂದ್ರೆ ಟೆಂಪರರಿ ಮೂವ್ ಆಗುತ್ತೆ, ರಿವರ್ಸಲ್ ಬರುತ್ತೆ ಅಂತ ಹೇಳುತ್ತೆ ಅಡ್ವಾನ್ಸ್ ಆಗಿ ಮಾರ್ಕೆಟ್ ನನಗೆ. ಓಕೆ, ಸೊ ಅದೇ ತರ ಬಂದಿದ್ದಿಲ್ಲ ಅಂತ ಹೇಳಿ ಲೈವ್ ಅಲ್ಲಿ ಚೆಕ್ ಮಾಡೋಣ. ಓಕೆ, ಬಂದಿದೆಯಲ್ಲ ಲೈವ್ ಅಲ್ಲಿ ಚೆಕ್ ಮಾಡೋಣ. ಡೇ ಲೋನ ಹೊಡೆದಾಕ್ತಾರೆ ಮಾರ್ಕೆಟ್ ಅನ್ನ. ಸಿ, ಹೌದಾ, ಟಚ್ ಆಗಿದೆನಾ? ಯಾರು ಬೈಯಿಂಗ್ ಕ್ಯಾಂಡಲ್ ಅಂತ ಹೋಗ್ತೀರಾ? ನಾರ್ಮಲ್ ಚಾರ್ಟ್ ನೋಡೋರು ಹೋಗ್ತೀರಾ? ಯಾವುದೇ ಕಾರಣಕ್ಕೂ ಹೋಗಬಾರ್ದು. ಬಹಳ ತಪ್ಪಾಗುತ್ತೆ ಮಾರ್ಕೆಟ್ ನಲ್ಲಿ, ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾವುದೇ ನೀವೇನಾದ್ರು ಆಪ್ಷನ್ ಬೈಯಿಂಗ್ ಅನ್ನ ಮಾಡ್ತಿದ್ರೆ ಇವಾಗ್ಲೇ ಬಿಟ್ಬಿಡಿ. ಸೊ ಯಾಕಂದ್ರೆ ಇನ್ಸ್ಟಿಟ್ಯೂಷನ್ ದವ್ರ ಆಟ ತುಂಬಾ ನಡೀತಾ ಇದೆ, ಇನ್ನೂ ಕೂಡ ಎಕ್ಸ್ಪೆನ್ಸಿವ್ ಆಗುತ್ತೆ ಮುಂದೆ ಮಾರ್ಕೆಟ್ ನಲ್ಲಿ. ಅಂದ್ರೆ ಡೇ ಬೈ ಡೇ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಬಿಹೇವಿಯರ್ ಪದೇ ಪದೇ ಆಗುತ್ತೆ. ಯಾವುದೇ ಕಾರಣಕ್ಕೂ ಸ್ಟ್ರಾಟಜಿ ಕೂಡ ಕೆಲವೊಂದ್ಸಲ ಮಿಸ್ ಆಗ್ಬೋದು. ಬಟ್ ನೀವು ಆರ್ಡರ್ ಫ್ಲೋ ನ ಒಂದ್ಸಲ ಕಲ್ತ್ರಂದ್ರೆ ಸೊ ಮಾರ್ಕೆಟ್ ನಲ್ಲಿ ಈಸಿಯಾಗಿ ಹೊರಗೆ ಬರ್ತೀರಾ. ಓಕೆ, ಪ್ರಾಪರ್ ಅನ್ನ ಗೈಡ್ ಅನ್ನ ತಗೊಳ್ಳಿ. ಓಕೆ, ನಮ್ ಕಡೆನ ತಗೋಬೇಕಂತೇನಿಲ್ಲ. ಓಕೆ, ಸೊ ಬೇರೆದವ್ರ ಕಡೆ ತಗೊಳ್ಳಿ, ಪ್ರಾಪರ್ ಗೈಡ್ ತಗೊಳ್ಳಿ. ಓಕೆ, ಸ್ಟಾಕ್ ಮಾರ್ಕೆಟ್ ನಲ್ಲಿ ದುಡ್ಡು ಹಂಗೆ ಬರಲ್ಲ. ಓಕೆ, ನಾವ್ ಯಾವ್ದಾದ್ರು ನಾವು ಎಲ್ರಿಗೂ ದುಡ್ದಿರೋ ದುಡ್ಡನ್ನ ಕೂಡಿಸಿಟ್ಕೊಂಡು ಸೊ ಅದನ್ನ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ಯಾವ್ದೋ ಒಂದು ಎಜುಕೇಶನ್ ಪಡಿತದೆ ಅಂದ್ರೆ ಅದರಿಂದ ವರ್ತ್ ತಗೋಬೇಕು. ನೀವು ಕನ್ಸಿಸ್ಟೆನ್ಸ್ ಆಗಿ ದುಡ್ಡು ಮಾಡ್ಬೇಕು ಸ್ಟಾಕ್ ಮಾರ್ಕೆಟ್ ನಲ್ಲಿ. ಸೊ ಅದಕ್ಕಾಗಿ ನಾವು ಈ ಬ್ಲೋಯಿಂಗ್ ಅಕಾಡೆಮಿನ ಸ್ಟಾರ್ಟ್ಅಪ್ ಅನ್ನ ಮಾಡಿದೀವಿ. ಸೊ ಯಾಕಂದ್ರೆ ಒಂದ್ ಒಳ್ಳೆ ಎಜುಕೇಶನ್ ಕೊಡೋದ್ರಿಂದ ಓಕೆ, ನಾವು ಕೂಡ ಈ ಏಜ್ ಅಲ್ಲಿ ಬಂದಿದೆ ಅಂದ್ರೆ ಒಂದು ಉದ್ದೇಶ ಇದೆ. ಸೊ ಅದು ದೊಡ್ಡ ಮಟ್ಟಕ್ಕೆ ಒಯ್ತೀವಿ. ಓಕೆ, ಸೊ ಎಲ್ರು ಇದೇ ತರ ಅನಾಲಿಸಿಸ್ ನ ಮಾಡಿ ಪ್ರತಿಯೊಬ್ರು ಇನ್ನು ಇನ್ಫಾರ್ಮೇಶನ್ ಅನ್ನ ಈ ಕೋರ್ಸ್ ಅಲ್ಲಿ ಕೊಡ್ತೀವಿ ನಿಮ್ಗೆ. ಓಕೆ, ಈ ಕೋರ್ಸ್ ಅಲ್ಲಿ ನಿಮ್ಗೆ ಯಾವ ರೀತಿ ಇರುತ್ತೆ ಅಂತೇಳಿ ಈ ಕೋರ್ಸ್ ಅಲ್ಲಿ ತಿಳಿಸ್ಕೊಡ್ತೀವಿ. ಓಕೆ, ಇದನ್ನ ಕೋರ್ಸ್ ಅನ್ನ ನೆಕ್ಸ್ಟ್ ನಮ್ಮ ಅಶೋಕ ಕಂಟಿನ್ಯೂ ಮಾಡ್ತಾರೆ ಈ ಕೋರ್ಸ್ ಬಗ್ಗೆ ಎಲ್ಲ ಏನೆಲ್ಲ ಅಂತ ಹೇಳಿ. ಸೊ ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಗೈಸ್, ಯಾರ್ಯಾರಿಗೆ ಏನೇನ್ ಡೌಟ್ಸ್ ಇದೆ ಆರ್ಡರ್ ಫ್ಲೋ ಬಗ್ಗೆ ಪ್ಲಸ್ ಬೇಸಿಕ್ ಕೋರ್ಸ್ ಬಗ್ಗೆ ಕ್ಲಿಯರ್ ಮಾಡ್ಕೊಡಿ. ಪ್ರವೀಣ್ ಸರ್ ನಿಮ್ ಡೌಟ್ಸ್ ಎಲ್ಲಾನು ಕ್ಲಿಯರ್ ಮಾಡ್ತಾರೆ. ಆರ್ಡರ್ ಫ್ಲೋ ಏನಕ್ಕೆ ಇಂಪಾರ್ಟೆಂಟು, ಏನಕ್ಕೆ ನೋಡ್ಬೇಕು, ಎಲ್ಲಿ ನೋಡ್ಬೇಕು, ಟ್ರ್ಯಾಪ್ಡ್ ಆಕ್ಟಿವಿಟಿ ಅಂದ್ರೆ ಏನು, ಸರ್ ನೀವು ಹೇಳಿದೇನು ನಮ್ಗೆ ಅರ್ಥ ಆಗಿಲ್ವಾ, ಅರ್ಥ ಆಯ್ತಾ, ಅರ್ಥ ಆದ್ರೂ ಕೂಡ ಕನ್ಫ್ಯೂಷನ್ ಇದೆನಾ, ಡೌಟ್ ಇದಾನ, ಆರ್ಡರ್ ಫ್ಲೋ ಅಂದ್ರೆ ಏನು, ನಾರ್ಮಲ್
ನಾರ್ಮಲ್ ಗ್ರೀನ್ ಕ್ಯಾಂಡಲ್ ಅಲ್ಲಿ ಸೆಲ್ಲರ್ಸ್ ಇರ್ತಾರೆ, ರೆಡ್ ಕ್ಯಾಂಡಲ್ ಅಲ್ಲಿ ಬಯರ್ಸ್ ಇರ್ತಾರೆ. ನಾವು ನಾರ್ಮಲ್ ಆಗಿ ಕ್ಯಾಂಡಲ್ ಸ್ಟಿಕ್ಸ್ ಅಲ್ಲಿ ಹಾಕೊಂಡು ನೋಡ್ತಾ ಇರ್ತೀವಿ, ಬಟ್ ಅಲ್ಲಿ ಟ್ರ್ಯಾಪ್ ಆಗ್ತೇವಿ. ಕಲರ್ಸ್ ಅನ್ನ ನೋಡಿ ಟ್ರ್ಯಾಪ್ ಆಗ್ಬಿಡ್ತೇವಿ. ಕರೆಕ್ಟಾ? ಬಣ್ಣ ಬಣ್ಣದ ಲೋಕದಲ್ಲಿ ಮುಳುಗಿ ಬಣ್ಣದ ಮುಖಾಂತರ ನಾವು ಹೊರಗಡೆ ಬಂದ್ರೆ ಜನರು ಗುರುತಿಸುವುದೇ ಇಲ್ಲ ನಮ್ಮನ್ನ. ಸೊ ಬಣ್ಣ ಬಣ್ಣದಲ್ಲಿ ಮುಳುಗೋದಕ್ಕಿಂತ ಆ ಬಣ್ಣದ ಒಳಗಡೆ ಏನಿದೆ ಅಂತ ತಿಳ್ಕೊಂಡು ಜನರು ನಮ್ಮನ್ನ ಗುರುತಿಸುವ ಹಾಗೆ ಬದುಕಬೇಕು ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಸೊ ಅದಕ್ಕೆ ಬಣ್ಣ ಬಣ್ಣದ ಕ್ಯಾಂಡಲ್ಸ್ ಗಳನ್ನ ನೋಡೋದು ಬಿಟ್ಟು ಆ ಕ್ಯಾಂಡಲ್ಸ್ ಒಳಗಡೆ ಏನ್ ನಡೀತಿದೆ ಅಂತ ತಿಳ್ಕೊಳ್ಳೋಣ. ಸೊ ಡೌಟ್ಸ್ ಅನ್ನ ಕೇಳಿ. ಆರ್ಡರ್ ಫ್ಲೋ ಬಗ್ಗೆ ಪ್ರವೀಣ್ ಸರ್ಗೆ ನಿಮ್ಮ ಡೌಟ್ಸ್ ಗಳನ್ನ ಕೇಳಿ. ಏನೇ ಇದ್ರು ಓಪನ್ ಅಪ್ ಆಗಿ ಅನ್ಮ್ಯೂಟ್ ಮಾಡಿ ಕೇಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯಾರ್ಯಾರು ಡೌಟ್ಸ್ ಇದೆ ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ, ಮಾತಾಡಿ. ಎಲ್ಲರಿಗೂ ರೈಟ್ಸ್ ಇದೆ, ಓಪನ್ ಟು ಸ್ಪೀಕ್. ಸೊ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇದ್ದವರು ಮಾತಾಡ್ಬೋದು, ಯಾರಾದ್ರೂ ಮಾತಾಡಿ ಸರ್. ಅದ್ಭುತ ಸರ್, ಮಾತಾಡಿ ಸರ್. ಈಗ ಗ್ರೋ ಆಪ್ ಟ್ರೇಡಿಂಗ್ ಮಾಡ್ತಿದ್ದೀನಿ ನಾನು. ಹಾ ಓಕೆ. ಅದ್ರಲ್ಲಿ ಇಂಟ್ರಾಡೇ ಮಾಡಕ್ ಹೋದ್ರೆ ಸ್ಟಾಕ್ ರೇಟ್ ಕಮ್ಮಿ ಆಗುತ್ತೆ. ಅದ್ ಯಾಕೆ ಕಮ್ಮಿ ಆಗುತ್ತೆ? ಸ್ಟಾಕ್ ರೇಟಾ? ಹಾ, ಸ್ಟಾಕ್ ರೇಟ್ ಕಮ್ಮಿ ಆಗುತ್ತೆ. ಸೊ ಯಾವ್ದು ಯೂಸ್ ಮಾಡ್ತಿದ್ದೀರಾ ನೀವು? ಗ್ರೋ ಆಪ್. ಓಕೆ. ಆಕ್ಚುಲಿ ಗ್ರೋ ಆಲ್ರೆಡಿ ಯೂಸ್ ಮಾಡ್ತಿದ್ದಾರೆ ಎಷ್ಟೋ ಸ್ಟೂಡೆಂಟ್ಸ್. ಬಟ್ ನೀವು ಯಾವ ಸ್ಟಾಕ್ಸ್ ಅನ್ನ ಯೂಸ್ ಮಾಡ್ತೀವಿ, ಯಾವ ಸ್ಟಾಕ್ಸ್ ಅನ್ನ ತಗೊಂಡಿದ್ದೀರಾ? ಓಲಾ ಮೊಬಿಲಿಟಿ. ಓಕೆ. ಸೊ ಅದು ಕಡಿಮೆ ಆಗಿದೆ, ಪ್ರೈಸ್ ಕಡಿಮೆ ಆಗಿದೆ ನಾ ಇವಾಗ ಅದು? ಪ್ರೈಸ್ ಒನ್ ಸ್ಟಾಕ್ ಇನ್ ಪ್ರೈಸ್ 66 ಇದೆ. ಈಗ ಇಂಟ್ರಾಡೇ ಅಲ್ಲಿ ಹೋಗಿ ತಗೊಂಡ್ರೆ ಪ್ರೈಸ್ 20 ರೂಪೀಸ್ ಏನೋ ಆಗಿದೆ ಒನ್ ಸ್ಟಾಕ್ ಇಂದು. ಅದು ಮಾರ್ಜಿನ್ ಸಿಗುತ್ತೆ ಸರ್ ನಿಮ್ಗೆ, ಇಂಟ್ರಾಡೇ ಅಲ್ಲಿ ಮಾರ್ಜಿನ್ ಸಿಗುತ್ತೆ. ಹಾ, ಆ ಮಾರ್ಜಿನ್ ಇಂಟ್ರಾಡೇ ಅಲ್ಲಿ ಮಾತ್ರ ವ್ಯಾಲ್ಯೂಡ್ ಇರುತ್ತೆ ಅಷ್ಟೇ. ಇಂಟ್ರಾಡೇ ಅಲ್ಲಿ ನೀವು ಎಂಟ್ರಿ ಆಗಿ ಎಕ್ಸಿಟ್ ಆಗ್ಬೇಕಾಗುತ್ತೆ. ಆದ್ರೂ ಇದು ಕೊಡ್ತಾರೆ, ಲಿವರೇಜ್ ಕೊಡ್ತಾರೆ ಅವರು. ಹಾ, ಲಿವರೇಜ್ ಅನ್ನ ಇಟ್ಕೊಂಡು ನಾವ್ ಏನ್ ಮಾಡ್ಬೋದು ಅಂದ್ರೆ ಟ್ರೇಡಿಂಗ್ ಅನ್ನ ಮಾಡ್ಬೋದು ಇಂಟ್ರಾಡೇ ಅಲ್ಲಿ. ಎಕ್ಸಾಂಪಲ್ ಇವಾಗ ನಿಮ್ ಕಡೆ 66 ರೂಪಾಯಿನ 66 ರೂಪಾಯಿ ಇತ್ತಂದ್ರೆ ನೀವು ಎಕ್ಸಾಂಪಲ್ ಇವಾಗ ಒಂದು 10 ಶೇರ್ ಅನ್ನ ತಗೋಬಹುದು. ಈ ತರ ಲಿವರೇಜ್ ಕೊಡ್ತಾರೆ ನಿಮ್ಗೆ. ಹಾ ಸರ್. ಸೊ ಇವಾಗ ನೀವು ಬೇಸಿಕ್ಸ್ ಅಲ್ಲಿ ಇವಾಗ ಬೇಸಿಕ್ಸ್ ಕಲ್ತಿದ್ದೀರಾ? ಹಾ ಸರ್. ಓಕೆ. ಸೊ ಈಗ ನಿಮ್ಗೆ ಏನಾದ್ರು ಡೌಟ್ಸ್ ಇಲ್ವಾ ಆರ್ಡರ್ ಫ್ಲೋದಲ್ಲಿ? ಆರ್ಡರ್ ಫ್ಲೋದಲ್ಲಿ ಏನಿಲ್ಲ ಸರ್. ಓಕೆ. ಸೊ ಯಾಕಂದ್ರೆ ನಾವು ಹೊಸ ಕಾನ್ಸೆಪ್ಟ್ ಅನ್ನ ಯಾಕೆ ತಗೊಂಡ್ಬಂದಿದ್ವಿ ಅಂದ್ರೆ ಇಡೀ ವರ್ಲ್ಡ್ ಅಲ್ಲಿ ಯಾರು ತಿಳಿಸ್ಕೊಡಲ್ಲ. ಸೊ ಇದು ಕೂಡ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ. ಮುಂದೆ ನಾವು ಏನ್ ಮಾಡ್ತಿದ್ವಿ ಅಂದ್ರೆ ಹೊಸ ಸ್ಟಡೀಸ್ ಜೊತೆಗೆ ಬರ್ತಾ ಇದೀವಿ ಮಾರ್ಕೆಟ್ ಅಲ್ಲಿ. ಫಾರೆಕ್ಸ್ ಕೂಡ ನಿಮ್ಗೆ ಫ್ರೀ ಆಗಿ ತಿಳಿಸ್ಕೊಡ್ತೀವಿ. ಹಾ ಸರ್. ಬಹಳ ಇಂಪಾರ್ಟೆಂಟ್. ಫಾರೆಕ್ಸ್ ಅನ್ನ ಒಂದ್ಸಲ ತಿಳ್ಕೊಂಡ್ಬಿಟ್ರೆ 5,000ದಿಂದ ಕೂಡ ಸ್ಟಾರ್ಟ್ ಮಾಡ್ಬೋದು. ಹೌದು ಸರ್. ಸೊ ನಮ್ದೇ ಆದ ಅಲ್ಗೋನು ಕೂಡ ಬರುತ್ತೆ. ಅದು ಕೂಡ ಒಂದು 3 to 4 ಮಂತ್ಸ್ ಅಲ್ಲಿ ಅಲ್ಗೋ ಕೂಡ ಬರ್ತಿದೆ. ಸೊ ನಮ್ದು ಮಾರ್ಕೆಟ್ ನಲ್ಲಿ ಅಪ್ಲೈ ಮಾಡಿರೋ ಸ್ಟ್ರಾಟಜಿ ಬಂದು 99% ವರ್ಕ್ ಆಗುತ್ತೆ. 99% ಯಾರು ಕೊಡಲ್ಲ ಲೈವ್ ಅಲ್ಲಿ. 99% ಹೇಗ್ ವರ್ಕ್ ಆಗುತ್ತೆ ಅಂದ್ರೆ, ಸೊ ಅದನ್ನ ನಿಮ್ಗೆ ಸ್ಟ್ರಾಟಜಿನ ರೆಡಿ ಮಾಡ್ಕೊಡ್ತೀವಿ. ಅದು ಮುಂದ್ ಬರುತ್ತೆ, ಬಟ್ ಅದ್ ಕಾಸ್ಟ್ ಕೂಡ ಸೇಮ್ ಇರಲ್ಲ, ಚೇಂಜ್ ಆಗ್ತಾ ಹೋಗುತ್ತೆ. ಎವ್ರಿ 3 ಮಂತ್ಸ್ ನಮ್ದು ಕೋರ್ಸ್ ಬಂದ್ ಪ್ರೈಸ್ ಏನಾಗುತ್ತೆ ಎವ್ರಿ 3 ಮಂತ್ಸ್ ಗೆ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಸೊ ಎಲ್ರು ಕೂಡ ಇವಾಗ್ಲೇ ತಗೊಳಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಮುಂದೆ ಹಿಂಗೆ ಇರಲ್ಲ. ಓಕೆನಾ? ಟೈಮ್ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಅದ್ರ ತಕ್ಕಂಗೆ ನಾವು ಕಲ್ತು ದುಡ್ಡನ್ನ ಮಾಡ್ಬೇಕು ಮಾರ್ಕೆಟ್ ನಲ್ಲಿ. ಮತ್ತೆ ಮಾತಾಡಿ ಎಲ್ರು. ನೀಲಪ್ಪ ಸಿಗಟ್ಟಿ ಮಾತಾಡಿ ಸರ್. ಸಂಜೀವ್ ಮಾತಾಡ. ಸಂಜೀವ್ ಇಲ್ಲ. ಶಿವಾಜಿ ಅವರೇ. ಸುಜಿತ್ ಸರ್ ಮಾತಾಡಿ. ಓಕೆ. ಸೊ ಇಲ್ಲಿ ಸುಜಿತ್ ಅವರು ಬೆಲ್ ಟಿಪಿಒ ಗೋ ಚಾಟಿಂಗ್ ಕೇಳ್ತಿದ್ದಾರೆ. ಓಕೆ. ಗೋ ಚಾಟಿಂಗ್ ಆಕ್ಚುಲಿ ನಾವು ಯೂಸ್ ಮಾಡ್ತಾ ಇಲ್ಲ, ಬಟ್ ಫ್ಯೂಚರ್ ಅಲ್ಲಿ ಯೂಸ್ ಮಾಡ್ತೀವಿ. ಸ್ವಲ್ಪ ಈಗ ಅಪ್ಡೇಟ್ ಅಲ್ಲಿ ಇದೆ. ಓಕೆ. ಸದ್ಯಕ್ಕೆ ಆರ್ಡರ್ ಫ್ಲೋ ನ ಯೂಸ್ ಮಾಡ್ತಾ ಇರೋದು. ಓಕೆ. ಯಾವುದು? ಬೆಲ್ ಟಿಪಿಒ ನ. ಸುಜಿತ್ ನಮಸ್ತೆ. ಗೋ ಚಾಟಿಂಗ್ ಅವ್ರ ಬೆಲ್ ಟಿಪಿಒ ಯಾವ್ದು ಬೆಸ್ಟ್ ಸರ್ ಅಂತ ಕೇಳಿದ್ದೀರಾ, ಕರೆಕ್ಟಾ? ಸೊ ನೋಡಿ, ಗೋ ಚಾಟಿಂಗ್ ಒಂದು ಸಾಫ್ಟ್ವೇರ್, ಬೆಲ್ ಟಿಪಿಒ ಒಂದು ಸಾಫ್ಟ್ವೇರ್. ಗೋ ಚಾಟಿಂಗ್ ಅಲ್ಲಿ ಡಾಟಾ ಇನ್ ಬಿಲ್ಟ್ ಇರುತ್ತೆ. ಓಕೆನಾ? ಡಾಟಾ ಪ್ರೊವೈಡರ್ ರೆಂಡರ್ ಇನ್ ಬಿಲ್ಟ್ ಆಗಿ ಆ ಸಾಫ್ಟ್ವೇರ್ ಅನ್ನ ಬಿಲ್ಡ್ ಮಾಡಿದ್ದಾರೆ. ಬೆಲ್ ಟಿಪಿಒ ನ ನಾವು ಡಾಟಾನ ಬೇರೆ ವೆಂಡರ್ ಕಡೆಯಿಂದ ಬೈ ಮಾಡ್ಕೋಬೇಕು.
ಫಾರ್ ಎಕ್ಸಾಂಪಲ್ ಡಾಟಾ ಪ್ರೊವೈಡರ್ಸ್ ಟ್ರೂ ಡಾಟಾ ಅಂತಿದ್ದಾರೆ. ಸೊ ಬೆಲ್ ಟಿಪಿಒ ಒಂದು ಸಾಫ್ಟ್ವೇರ್ ಅನ್ನ ಫಸ್ಟ್ ನಾವು ಬೈ ಮಾಡ್ಕೊಂಡು ಅದಕ್ಕೆ ಡಾಟಾ ಬೇಕಲ್ಲ. ಸೊ ಆ ಡಾಟಾ ಬೇಕಂದ್ರೆ ನಾವು ವೆಂಡರ್ ಕಡೆಯಿಂದ ಬೈ ಮಾಡಬೇಕು. ಸೊ ಆ ವೆಂಡರ್ಗೆ ಸಪರೇಟ್ ಆಗಿ ನಾವು ದುಡ್ಡನ್ನು ಕೊಡಬೇಕು. ಫಾರ್ ಎಕ್ಸಾಂಪಲ್ ಎಷ್ಟಿದೆಪ್ಪ ಅಂದ್ರೆ 2300 ರೂಪಾಯಿ ವರ್ಷಕ್ಕಿದೆ, ಸಾರಿ ತಿಂಗಳಿಗಿದೆ, ವರ್ಷಕ್ಕೆ 10,000 ಇದೆ. ಸೊ ಈ ತರ ಅವ್ರದೇ ಆದಂತಹ ಡಾಟಾ ಪ್ರೊವೈಡರ್ ಪ್ಲಾನ್ಸ್ ಇದಾವೆ. ಸೊ ನಾವು ಸಪರೇಟ್ ಆಗಿ ಡಾಟಾನ ಬೆಲ್ ಟಿಪಿಒದಲ್ಲಿ ನಾವು ತಗೋತೀವಿ ಬೇರೆ ವೆಂಡರ್ ಕಡೆಯಿಂದ. ಬಟ್ ಗೋ ಚಾಟಿಂಗ್ ಅಲ್ಲಿ ಇನ್ ಬಿಲ್ಟ್ ಡಾಟಾ ಇದೆ ವಿತ್ ಅ ಲೋ ಕಾಸ್ಟ್. ಐ ಥಿಂಕ್ ಅದು 1800 rupees per month ಇದೆ ಗೋ ಚಾಟಿಂಗ್. ಬಟ್ if you are comfortable with the go chatting, then go chatting use ಮಾಡಿ. ಬಟ್ ನಿಮ್ಗೆ ಅಲ್ಲಿ ಅಕ್ಯುರಸಿ ಆಫ್ ಡಾಟಾ ತುಂಬಾ ಕಡಿಮೆ ಸಿಗುತ್ತೆ. ಬೆಲ್ ಟಿಪಿಒದಲ್ಲಿ ಕೊಡುವಂತಹ ಡಾಟಾ ಕ್ವಾಲಿಟಿ ಆಫ್ ಡಾಟಾ ಗೋ ಚಾಟಿಂಗ್ ಅಲ್ಲಿ ಸಿಗಲ್ಲ. ಬಟ್ ನೀವು ಕಂಫರ್ಟಬಲ್ ಇದ್ದೀರಾ, ಆಲ್ರೆಡಿ ಗೋ ಚಾಟಿಂಗ್ ಅಲ್ಲಿ ಮಾಡ್ತಿದ್ದೀರಾ ಅಂದ್ರೆ ನೀವು ಮಾಡಬಹುದು, ಅದರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಬೆಲ್ ಟಿಪಿಒ ಮಾಡ್ಬೇಕು ಅಥವಾ ಗೋ ಚಾಟಿಂಗ್ ಮಾಡ್ಬೇಕು, ಬೆಲ್ ಟಿಪಿಒನ ಮಾಡ್ಬೇಕು ಅಂತ ಆತರ ಏನು ಇರಲ್ಲ. ಬಟ್ ಡಾಟಾ ನಿಮ್ಗೆ ಕ್ವಾಲಿಟಿ ಚೆನ್ನಾಗಿ ಸಿಗುತ್ತೆ. ಓಕೆನಾ ಸರ್? ವಾಟ್ ಅಬೌಟ್ ಟ್ಯಾಕ್ಸ್ ಅಂಡ್ ಬ್ರೋಕರೇಜ್ ಇನ್ ಗ್ರೋ ಆ್ಯಪ್? ಅಬುಲ್ ಹಸನ್ ಸರ್, ಇದು ಟ್ಯಾಕ್ಸ್ ಗೌರ್ಮೆಂಟ್ ಅವ್ರು ಫಿಕ್ಸ್ ಮಾಡಿರುವಂತ ಟ್ಯಾಕ್ಸ್, ಅದು ನಾಟ್ ಓನ್ಲಿ ಗ್ರೋ. ಓಕೆನಾ? ಓಕೆ ಸುಜಿತ್, ನೆಕ್ಸ್ಟ್ ಬರ್ತೇನೆ ನಿಮ್ದು. ಹಸನ್ ಸರ್, ಟ್ಯಾಕ್ಸ್ ಏನಿದೆಯಲ್ಲ ಗೌರ್ಮೆಂಟ್ ಫಿಕ್ಸ್ ಮಾಡಿರೋದು. ಯಾವುದೇ ಬ್ರೋಕರ್ ಇರ್ಲಿ, ನಾಟ್ ಓನ್ಲಿ ಗ್ರೋ ಆ್ಯಪ್, ಗ್ರೋ ಇರ್ಲಿ, ಜೊರೋದಾ ಇರ್ಲಿ, ಆಮೇಲೆ ಅಪ್ಸ್ಟಾಕ್ ಇರ್ಲಿ, ಏಂಜಲ್ ಒನ್ ಇರ್ಲಿ, ಮೊಜಿಲ್ಲಾ ಇರ್ಲಿ, ಯಾವುದೇ ಇರ್ಲಿ, ಆ ಟ್ಯಾಕ್ಸ್ ಗಳು ಫಿಕ್ಸ್ ಇರ್ತವೆ. ಬಟ್ ಬ್ರೋಕರೇಜಸ್ ಮಾತ್ರ ಚೇಂಜಸ್ ಆಗುತ್ತೆ, ಡಿಪೆಂಡ್ ಆನ್ ಬ್ರೋಕರ್. ಇವಾಗ ಜೊರೋದಾದಲ್ಲಿ ಡೆಲಿವರಿ ಬ್ರೋಕರೇಜ್ ಇಲ್ಲ, 0. ಓಕೆನಾ? ಬಟ್ ಇಂಟ್ರಾಡೇ ಬ್ರೋಕರೇಜ್ ಏನಿರುತ್ತೆ, ಕೆಲವೊಬ್ರು 0.3 ಚಾರ್ಜ್, 0.03% ಚಾರ್ಜ್ ಮಾಡ್ತಾರೆ, ಇಲ್ಲ 20 ರೂಪಾಯಿ ಚಾರ್ಜ್ ಮಾಡ್ತಾರೆ, ಇಲ್ಲ 25 ರೂಪಾಯಿ ಚಾರ್ಜ್ ಮಾಡ್ತಾರೆ ಒನ್ ಟ್ರೇಡಿಗೆ. ಸೊ ಬ್ರೋಕರೇಜ್ ಓನ್ಲಿ ವೇರಿ ಆಗ್ತಾ ಹೋಗುತ್ತೆ, ಬ್ರೋಕರ್ ಅಂಡ್ ಬ್ರೋಕರ್, ಬಟ್ ಟ್ಯಾಕ್ಸ್ ವಿಲ್ ಬಿ ರಿಮೈನಿಂಗ್ ದ ಸೇಮ್. ಓಕೆ, ಐ ಥಿಂಕ್ ಅಬುಲ್ ಹಸನ್ ನಿಮ್ ಡೌಟ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡೇನಿ. ಇಫ್ ಎಸ್ ದೆನ್ ಸ್ಪೀಕ್ ಎಸ್. ಮಾತಾಡಕ್ಕೆ ನಾಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಮೆಸೇಜ್ ಹಾಕಿದ್ರು. ಸುಜಿತ್ ಸರ್, ರಾಮ್. ಓಕೆ, ಹೇಳಿ, ನಿಮ್ ಡೌಟ್ ಇದೆನಾ ಸುಜಿತ್ ಸರ್? ಹೇಳಿ. ಓಕೆ, ನೋ ಸರ್, ಥ್ಯಾಂಕ್ ಯು. ಪ್ರಸನ್ನ ಕುಮಾರ್, ಹೂ ಇಸ್ ಪ್ರಸನ್ನ ಕುಮಾರ್ ಸರ್? ವಿಚ್ ಇಸ್ ದ ಬೆಸ್ಟ್ ಆಪ್ ಫಾರ್ ಟ್ರೇಡಿಂಗ್ ವಿತ್ ಜೀರೋ ಬ್ರೋಕರೇಜ್? ಸರ್, ಜೀರೋ ಬ್ರೋಕರೇಜ್ ಇದಾವೆ. ಐ ಥಿಂಕ್ ಒಂದು ಯಾವುದೇ ಇದೆ, ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ನಿಮ್ಮ ವಾಟ್ಸಪ್ ಅಲ್ಲಿ ಒಂದು ಜೀರೋ ಬ್ರೋಕರೇಜ್ ಇರುವಂತದಿದೆ, ಬಟ್ ನಾನು ರೆಕಮೆಂಡ್ ಮಾಡಲ್ಲ, ಬಿಕಾಸ್ ಅಲ್ಲಿ ಲ್ಯಾಗಿಂಗ್ಸ್ ತುಂಬಾ ಆಗುತ್ತೆ. ಐ ವಿಲ್ ನಾಟ್ ರೆಕಮೆಂಡ್ ಫಾರ್ ಟ್ರೇಡಿಂಗ್. ಓಕೆನಾ? ಲ್ಯಾಗ್ ಆಗತ್ತೆ, ಆರ್ಡರ್ಸ್ ಪಂಚ್ ಆಗಂಗಿಲ್ಲ. ನೀವು ಆರ್ಡರ್ ಕ್ಲಿಕ್ ಮಾಡಕ್ ಹೋದ್ರೆ ಬೇಗ ಆಗಲ್ಲ, ಎಕ್ಸಿಕ್ಯೂಟ್ ಆಗಲ್ಲ. ನಿಮ್ ಪೊಸಿಷನ್ ಕೂಡ P&L ಕೂಡ ತೋರ್ಸಂಗಿಲ್ಲ, ಆನ್ ಟೈಮ್ ನಿಮ್ಗೆ ಸ್ಟೇಟ್ಮೆಂಟ್ಸ್ ಗಳು ಸಿಗಂಗಿಲ್ಲ. ಮತ್ತೆ AMC ಚಾರ್ಜಸ್ ನಿಮ್ಗೆ ಜಾಸ್ತಿ ಚಾರ್ಜಸ್ ಗಳನ್ನ ಮಾಡ್ತಾ ಇರ್ತಾರೆ ಅವರು. ಇವೆಲ್ಲವೂ ಕೂಡ ಮೈಂಡ್ ನಲ್ಲಿ ಇಟ್ಕೊಂಡು ನೀವು ಯಾವ ಬ್ರೋಕರ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಮತ್ತೆ ಡೌಟ್? AMC ಅಂದ್ರೆ ಗೊತ್ತಿದ್ದಲ್ಲ, ಅಸೆಟ್ ಮ್ಯಾನೇಜ್ಮೆಂಟ್ ಚಾರ್ಜಸ್ ಅಂತ ಇರುತ್ತೆ. ನಿಮ್ಮ ಅಕೌಂಟ್ ಅನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಆ ಕಂಪನಿಯವರು ಚಾರ್ಜಸ್ ಅನ್ನ ಮಾಡ್ತಾರೆ. ಮತ್ತೆ ಡೌಟ್ ಇದೆನಾ? ಪ್ರಸನ್ನ ಕುಮಾರ್, ಹೂ ಇಸ್ ಪ್ರಸನ್ನ ಕುಮಾರ್? ಪ್ಲೀಸ್ ಸ್ಪೀಕ್. ನೋ ಸರ್, ನೋ. ಓಕೆ, ಏನ್ ಡೌಟ್ ಇಲ್ವಾ? ಸೊ ಡೌಟ್ಸ್ ಇಲ್ಲ ಅಂದ್ರೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ದೆನ್ ಬೈ ಅ ಬೇಸಿಕ್ ಕೋರ್ಸ್ ಆರ್ ಆರ್ಡರ್ ಫ್ಲೋ. ಇಟ್ಸ್ ಅಲ್ಟಿಮೇಟ್. ನೀವು ನೆಕ್ಸ್ಟ್ ಲೆವೆಲ್ ಹೋಗ್ತೀರಾ ಕಲ್ತ್ರೆ. ನಾನು ನಿಮ್ಗೆ ಕೆಲವೊಂದು ಸ್ಯಾಂಪಲ್ಸ್ ಗಳನ್ನ ತೋರಿಸ್ತೀನಿ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ. ನಿಮ್ಗೆ ವಾಟ್ಸ್ಆಪ್ ಚಾನಲ್, ಓಕೆ, ಲಾಸ್ಟ್ 1 ವೀಕ್ ನಿಮ್ಗೆ ನಮ್ಮ ಪರ್ಫಾರ್ಮೆನ್ಸ್ ಅನ್ನ ತೋರಿಸ್ತೀನಿ, ಡೇಟೆಡ್. ಓಕೆ, ಐ ಥಿಂಕ್ ಇದು 28 ಸೆಪ್ಟೆಂಬರ್ ಎಂಟ್ರಿ. ಸೊ ಐ ಥಿಂಕ್ ಇವಾಗ ಕ್ಲಿಯರ್ ಇದೆ. ಸೊ ಎಂಟ್ರಿನೇ ನಾವು ಕೊಟ್ಟಿದ್ದೀವಿ, ಇದಕ್ಕಿಂತ ಬಿಫೋರ್ ಹೋಗೋಣ ಅಂದ್ರೆ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಸಿಗುತ್ತೆ. ಓಕೆ, ಈ ಪಾಯಿಂಟ್ 12:58 ಅಬ್ಸರ್ವ್ ಮಾಡಿ. ಲಾಸ್ಟ್ ಟ್ರೇಡ್ ಸೆಲ್ಲಿಂಗ್ ಸೈಡ್ ಅಬ್ಸರ್ವ್ ಮಾಡಿ. ಓಕೆನಾ? 12:58 ಈ ಪಾಯಿಂಟ್ ಅಲ್ಲಿ ನಾವು ಎಂಟ್ರಿ ಕೊಟ್ಟಿದ್ವಿ, 54,281. ಕರೆಕ್ಟಾ? ಆಮೇಲೆ ಈ ರೆಡ್ ಕಲರ್ ಏನಿರ್ತಲ್ಲ, ಇದು ನಮ್ದು ಸ್ಟಾಪ್ ಲಾಸ್ ಅಂತ ಇಟ್ಟಿರ್ತೀವಿ ನಾವು. ಆಮೇಲೆ ಇದು ಗ್ರೀನ್ ಕಲರ್ ಏನೈತಲ್ಲ, ಇದು ಪ್ರಾಫಿಟ್ ಅಂತ. ಓಕೆನಾ? ಅರ್ಥ ಆಯ್ತಾ? ಇಷ್ಟ ಅರ್ಥ ಆದ್ರೆ ಸಾಕು. ನೆಕ್ಸ್ಟ್ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಕೆಳಗಡೆ 54,141 ಬರುತ್ತಂತ ನಾವು ಹೇಳಿದೀವಿ. ಓಕೆನಾ? ಅದೇ ರೀತಿ ನೆಕ್ಸ್ಟ್ ನಾವು ಎಷ್ಟು ಗಂಟೆ ಕೊಟ್ವಿ? ನೆಕ್ಸ್ಟ್
1 ಗಂಟೆಗೆ ಅಬ್ಸರ್ವ್ ಮಾಡಿ, 1 ಗಂಟೆ ಅಬ್ಸರ್ವ್ ಮಾಡಿ. 1 ಗಂಟೆಗೆ ಸ್ಟಿಲ್ ಬರ್ತಾ ಇದೆ, ನಮ್ಮ ಸ್ಟಡಿ ಪ್ರಕಾರ ಬರ್ತಾ ಇದೆ ಮಾರ್ಕೆಟ್. ಟಾರ್ಗೆಟ್ 54,158, 1ನೇ ಟಾರ್ಗೆಟ್, ಫಸ್ಟ್ ಟಾರ್ಗೆಟ್. ಓಕೆ, ಅಬ್ಸರ್ವ್ ಮಾಡಿ. ಇವಾಗ ನೆಕ್ಸ್ಟ್ ಒಂದು ನೋಡ್ತೀನಿ, ನೋಡಿ ಬಂತ ಟಾರ್ಗೆಟ್, ಹಿಟ್ ಆಯ್ತಾ? ಲೈವ್ ಅಲ್ಲಿ, ಇದೆಲ್ಲವೂ ಲೈವ್ ಅಲ್ಲಿ, ಯಾವುದೇ ರೀತಿಯ ಪಾಸ್ಟ್ ಪೋಸ್ಟ್ ಮಾರ್ಕೆಟ್ ಡೆಡ್ ಬಾಡಿ ಮಾಡ್ತೈತಲ್ಲ ಪೋಸ್ಟ್ ಮಾರ್ಟಮ್, ಹಂಗೆ ನಾವು ಮಾರ್ಕೆಟ್ ಅನಾಲಿಸಿಸ್ ಮಾಡಿ ನಿಮ್ಗೆ ಹೇಳಲ್ಲ. ಎವ್ರಿಥಿಂಗ್ ವಿಲ್ ಬಿ ಲೈವ್. 2 ಗಂಟೆ ಅಬ್ಸರ್ವ್ ಮಾಡಿ. ಸಿ ಅಂತ ಹಾಕಿದೀವಿ ವಿತ್ ಹಾರ್ಟ್ ಸಿಂಬಾಲ್. Because why heart symbol? We should always love with market, right? 2 ಗಂಟೆ, ಹೌದಾ? ಸೊ ಈ ರೀತಿಯಾಗಿ ತುಂಬಾ ಅನಾಲಿಸಿಸ್ ಇದರಲ್ಲಿ ಸ್ಕ್ರೀನ್ ಶಾಟ್ಸ್ ಗಳು ಇದಾವೆ, ನಾವು ಶೇರ್ ಮಾಡಿರೋದು. ನೀವೆಲ್ಲವೂ ನೋಡಿ. ಒಮ್ಮಿಗ್ಲೇ ಬಂದು ನೀವು ನಾವು ಹೇಳಿದೇವೆ ವರ್ಕ್ಶಾಪ್ ತಗೊಂಡಿವಿ, ನೀವು ಕೋರ್ಸ್ ಅನ್ನ ತಗೋಬೇಕು ಅಂತಿಲ್ಲ. ಫಸ್ಟ್ ನೀವು ಅನಾಲಿಸಿಸ್ ಮಾಡಿ, ನಮ್ಮ ಬಗ್ಗೆ ತಿಳ್ಕೊಳ್ಳಿ. ಪ್ಲಸ್ ಈ ಚಾನಲ್ ನಲ್ಲಿ ನೀವು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ. ನಿಮ್ಗೆ ಕಾಲ್ಸ್ ಕೊಡೋದಲ್ದೆ ನಿಮ್ಗೆ ಡೈಲಿ ನ್ಯೂಸ್ ಏನಿದೆ ಮಾರ್ಕೆಟ್ ಅಲ್ಲಿ, ಏನೇನ್ ನಡೀತಿದೆ, ಯಾವ ಸ್ಟಾಕ್ ಏನ್ ನ್ಯೂಸ್ ನಡೀತಿದೆ, ಬಜ್ಜಿಂಗ್ ಸ್ಟಾಕ್ಸ್ ಯಾವುದು, ಅದೆಲ್ಲವೂ ಕೂಡ ಗೊತ್ತಾಗುತ್ತೆ, ಹೌದಾ? ಪ್ರತಿಯೊಂದು ಸ್ಕ್ರೀನ್ ಶಾಟ್ ನೋಡಿ. ಫಸ್ಟ್ ಎಂಟ್ರಿ ಬಿಫೋರ್ ನಾವು ಹೇಳೋದು, ಎಂಟ್ರಿ ಹೋದ್ಮೇಲೆ ಅಲ್ಲ. ಇಲ್ಲಿಗೆ ಬಂದು ಬೌನ್ಸ್ ಆಗುತ್ತೆ ಅಂದ್ರೆ ಬೌನ್ಸ್ ಆಗ್ಲೇಬೇಕು ಮಾರ್ಕೆಟ್, ಆಗ ಮಾಡ ನಾವು ಬಿಡಲ್ಲ, ಹೌದಾ? ಇನ್ನೊಂದು ನಿಮ್ಗೆ ಅಬ್ಸರ್ವ್ ಮಾಡಿ, ಎಷ್ಟನೇ ತಾರೀಕಿದು? ಟ್ಯೂಸ್ಡೇ. ಓಕೆ, ಮಂಗಳವಾರದ್ದು ಇದು, ಮಂಗಳವಾರದ್ದು. ಓಕೆ, ಮಂಗಳವಾರದ್ದು 54,000 ನಡೀತಾ ಇತ್ತು, 54,400. ಸೊ ಅಲ್ಲಿಗೆ ಎಂಟ್ರಿ ಕೊಟ್ಟಿವಿ. ನೆಕ್ಸ್ಟ್ ಟಾರ್ಗೆಟ್ 54,300. ಓಕೆ, ನೆಕ್ಸ್ಟ್ ನೋಡಿ, ಹೌದಾ? 54,300 ನಿಯರ್ ಬಂದಿದೆ. ಸ್ಟಾಪ್ ಲಾಸ್ ಹಿಟ್ಟೇ ಆಗಿಲ್ಲ, ಕರೆಕ್ಟಾ? ನೆಕ್ಸ್ಟ್ ಪ್ರೈಸ್ ನೋಡಿ ಎಲ್ಲಿ ಬಂದಿದೆ, 54,300 ಬಂದು ಟಾರ್ಗೆಟ್ ಹಿಟ್ ಆಯ್ತು, ಹೌದಾ? ಆಮೇಲೆ ಫಸ್ಟ್ ಟಾರ್ಗೆಟ್ ಕ್ಲಿಯರ್ ಆಗಿ ಸೆಕೆಂಡ್ ಟಾರ್ಗೆಟ್ ನಿಯರ್ ಬಂತು, ನೆಕ್ಸ್ಟ್ ಲೆವೆಲ್ ಅಪ್ಡೇಟ್. ಇದನ್ನೆಲ್ಲ ನೀವು ಸ್ಟಡಿ ಮಾಡಿ. ಒಂದು ಈ ಚಾನಲ್ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಕೂಡ ತೆಗೆದು ನೋಡಿ ಅದನ್ನ ಡಾಟಾನ. ನಿಮ್ಗೆ ಎಲ್ಲರೂ ಫೇಲ್ಯೂರ್ ಬಂತು, ಸರ್ ಇದು ಏನಕ್ಕಾಯ್ತು, ಹಿಂಗ್ಯಾಕಾಯ್ತು, ಇಲ್ಲಿ ಫೇಲ್ ಆಯ್ತು ಅಂತ ಹೇಳಿ, ವೈ ಇಟ್ ಈಸ್ ಫೇಲ್ಡ್, ದೆನ್ ವಿಲ್ ಆನ್ಸರ್, ಕ್ಲಾರಿಫೈ ಯುವರ್ ಕ್ವಶನ್. ಓಕೆ, ನೋಡಿ ಇಲ್ಲೆಲ್ಲ ನೋಡಿ, ಅನಾಲಿಸಿಸ್ ನೋಡಿ ಕೋರ್ಸ್ ತಗೊಳ್ಳಿ. ಇದೆಲ್ಲವೂ ಕೂಡ ನಾವು ರ್ಯಾಂಡಮ್ ಆಗಿ ಪೋಸ್ಟ್ ಮಾಡಿಲ್ಲ, ವಿತ್ ಆರ್ಡರ್ ಫ್ಲೋ ಮುಖಾಂತರ ನಾವು ಎಂಟ್ರಿನ ತಗೊಂಡಿರೋದು, ಈ ಸ್ಕ್ರೀನ್ ಶಾಟ್ಸ್ ಗಳನ್ನ ಹಾಕಿರೋದು. ಏನ್ 30 ಪಾಯಿಂಟ್ 20 ಪಾಯಿಂಟ್ ತಗೊಳ್ಳಿಕ್ಕೆ ಒದ್ದಾಡ್ತಾ ಇರ್ತಾರೆ ಟ್ರೇಡರ್ಸ್. 200 ಪಾಯಿಂಟ್ಸ್ 300 ಪಾಯಿಂಟ್ಸ್ 500 ಪಾಯಿಂಟ್ಸ್ ಹಂಗೆ ಕ್ಯಾಪ್ಚರ್ ಆಗ್ಬೇಕು. ವಿತಿನ್ ಹಾಫ್ ಆನ್ ಅವರ್ ಒಳಗಡೆ ಹಂಗೆ ಕ್ಯಾಪ್ಚರ್ ಆಗ್ಬೇಕು. ಹಂಗೆ ನಿಮ್ಗೆ ಆರ್ಡರ್ ಫ್ಲೋದಲ್ಲಿ ಸ್ಕಿಲ್ ಸಿಗುತ್ತೆ. ಸೊ ಈ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾಲೆಜ್ ಎಲ್ಲ ಸಿಗುತ್ತೆ, ಕಾಲ್ಸ್ ಕೂಡ ಇರುತ್ತೆ, ಪ್ಲಸ್ ನಿಮ್ಗೆ ಏನ್ ಸಿಗುತ್ತೆ, ಪ್ಲಸ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ವರ್ತ್ ಆಫ್ 2 lakh rupees ವರ್ತ್ ಇರುವಂತ ಆರ್ಡರ್ ಫ್ಲೋ ಕಂಟೆಂಟ್ ಅನ್ನ ನಾವು ನಿಮಗೆ ಆಫರ್ ನಲ್ಲಿ ಜಸ್ಟ್ 20K 20,000ದಲ್ಲಿ ನಾವು ನಿಮಗೆ ಆರ್ಡರ್ ಫ್ಲೋ ಕೋರ್ಸ್ ಅನ್ನ ಕೊಡ್ತಾ ಇದ್ದೀವಿ. ಇದು ಆನ್ಲೈನ್ ರೆಕಾರ್ಡಿಂಗ್ ವಿಡಿಯೋಸ್ ಇರ್ತವೆ, ಪ್ಲಸ್ ಸರ್ ಹಂಗಾರೆ ಕೋರ್ಸ್ ತಗೊಂಡಿ ಸರ್ ನಾವು ಟ್ರೇಡ್ ಮಾಡ್ಬೋದಾ? ಇನಿಷಿಯಲಿ ನೀವು ಫಿಟ್ ಆಗೋವರೆಗೂ ಟ್ರೇಡ್ ಮಾಡಬೇಡಿ. ನಾವು ಡೈಲಿ ಆನ್ಲೈನ್ ಮಾರ್ಕೆಟ್ ಅವರ್ಸ್ ಏನ್ ಸ್ಟಾರ್ಟ್ ಆಗುತ್ತಲ್ಲ, ಸೊ 9:15 to 3:30 ವರೆಗೂ ನಮ್ಮ ಏನು ಆರ್ಡರ್ ಫ್ಲೋ ಸಾಫ್ಟ್ವೇರ್ ಏನಿಲ್ಲ ನಿಮ್ಗೆ ಶೇರ್ ಮಾಡ್ತೇವೆ ನಾವು. ಶೇರ್ ಮಾಡಿದಾಗ ನೀವು ಅಲ್ಲೇ ಸ್ಟಡಿ ಮಾಡಿ, ಅದನ್ನ ಸ್ಟಡಿ ಮಾಡಿಬಿಟ್ಟು, ಸರ್ ನಾವು ಟ್ರೇಡ್ ತಗೊಳ್ಳುವಾಗ ಈ ಟ್ರೇಡ್ ತಗೋತಿದ್ದೀವಿ, ಏನ್ ರೀಸನ್ ಇದೆ ಆ ಟ್ರೇಡ್ ತಗೊಳ್ಳಿಕ್ಕೆ, ಲಾಜಿಕ್ ಬಿಹೈಂಡ್ ದಟ್ ದ ಟ್ರೇಡ್, ರೀಸನ್ ಬಿಹೈಂಡ್ ದಟ್ ದ ಟ್ರೇಡ್. ಸೊ ಅದೆಲ್ಲವೂ ಕೂಡ ಲೈವ್ ಅಲ್ಲಿ ಡಿಸ್ಕಷನ್ ಆಗತ್ತೆ, ಓಕೆನಾ? ಅದು ಬಿಟ್ಟು ಲೈಫ್ ಟೈಮ್ ಸಪೋರ್ಟ್ ಇರುತ್ತೆ. ಎನಿ ಟೈಮ್ ಎನಿ ಡೌಟ್ಸ್, ನೀವು ಬೇಕಾದ ಡೌಟ್ಸ್ ರಾತ್ರಿ 2 ಗಂಟೆ ಫೋನ್ ಮಾಡಿ ಬೇಕಾದ್ರೂ ಕೇಳಬಹುದು. ಸೊ ಮುಖ್ಯವಾಗಿ ಸರ್ವಿಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಒಂದು ಫೀಲ್ಡ್ ಅಲ್ಲಿ ಇರ್ಲಿ, ಒಂದು 20 ಲಕ್ಷ ಕೊಟ್ಟು ಒಂದು ಕಾರ್ ತಗೊಂಡ್ರೆ ಸರ್ವಿಸ್ ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂದ್ರೆ ಇನ್ನೊಂದ್ಸಲ ನಾವು ಇನ್ನೊಬ್ರಿಗೆ ಅದನ್ನ ರೆಕಮೆಂಡೇಶನ್ ಮಾಡೋದೇ ಇಲ್ಲ, ಕರೆಕ್ಟಾ? ಸೊ ನಮಗೂ ಫಿಯರ್ ಇರುತ್ತ, ನಾವು ಚೆನ್ನಾಗಿ ನಿಮ್ಗೆ ಸರ್ವಿಸ್ ಕೊಡ್ಲಿಲ್ಲ ಅಥವಾ ಟೀಚಿಂಗ್ ಚೆನ್ನಾಗಿ ಮಾಡ್ಲಿಲ್ಲ ಅಂದ್ರೆ ನೀವು ಇನ್ನೊಬ್ರು ರೆಫರ್ ಮಾಡೋದೇ ಇಲ್ಲ. ದಟ್ ಇಸ್ ದ ಕಾಮನ್ ಥಿಂಗ್. ಸೊ ನಿಮ್ಮನ್ನ ನಾವು ಒಬ್ಬ ಪ್ರೊಫೆಷನಲ್ ಟ್ರೇಡರ್, ಒಬ್ಬ ಪರ್ಫೆಕ್ಟ್ ಟ್ರೇಡರ್, ಒಬ್ಬ ಪ್ರಾಫಿಟೇಬಲ್ ಟ್ರೇಡರ್ ಮಾಡೋದೇ ನಮ್ಮ ಬ್ಲೂಯಿಂಗ್ ಅಕಾಡೆಮಿ ವಿಷನ್. ನಮ್ಮ ವಿಷನ್ ನಿಮ್ಮನ್ನ ಪ್ರಾಫಿಟೇಬಲ್ ಟ್ರೇಡರ್ ಆಗಿ ಮಾಡೋದೇ. ಫಸ್ಟ್ ನಿಮ್ಮ ಲರ್ನಿಂಗ್ ಅಲ್ಲಿ ಸ್ಕಿಲ್ಸ್ ಗಳನ್ನ ಅಪ್ ಸ್ಕಿಲ್ಸ್ ಮಾಡ್ಕೋಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ.
ದೆನ್ ಎಕ್ಸ್ಪೆಕ್ಟ್ ಫ್ರಮ್ ದ ಮಾರ್ಕೆಟ್. ಫಸ್ಟ್ ನೀವು ತಪಸ್ ಮಾಡಿ, ಸ್ವಲ್ಪ ನಿಮ್ಮ ಲರ್ನಿಂಗ್ ಅಲ್ಲಿ ದುಡ್ಡನ್ನ ಹಾಕಿ ತಪಸ್ಸನ್ನು ಮಾಡಿ, ಆಮೇಲೆ ಮಾರ್ಕೆಟ್ ಆಟೋಮೆಟಿಕ್ ಆಗಿ ನಿಮ್ಗೆ ದುಡ್ಡನ್ನ ಮಾಡಿಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆನಾ? ಕ್ಲಿಯರ್ ಆಯ್ತಲ್ಲ ಫ್ರೆಂಡ್ಸ್? ಆದಷ್ಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ಅಡ್ಮಿಷನ್ಸ್ ಗಳನ್ನ ಮಾಡ್ಕೊಳ್ಳಿ. ಓಕೆನಾ? ಬಿಕಾಸ್ ಈ ಫೀಸ್ ಏನಿದೆಯಲ್ಲ ವೇರಿ ಆಗುತ್ತೆ ಅಪ್ಕಮಿಂಗ್ ಡೇಸ್ ಗಳಲ್ಲಿ, ಬಿಕಾಸ್ ಇಟ್ಸ್ ಅ ಹೈಲಿ ವ್ಯಾಲ್ಯೂಯಬಲ್ ಕಂಟೆಂಟ್. ಅದರಿಂದ ನಾವು ಇದನ್ನ ಪ್ರೈಸ್ ಇನ್ಕ್ರೀಸ್ ಕೂಡ ಮಾಡ್ತೇವೆ ಇನ್ ಅಪ್ಕಮಿಂಗ್ ಡೇಸ್ ಗಳಲ್ಲಿ. ಓಕೆನಾ? ಸೊ ಎಷ್ಟು ಬೇಗ ಆಗುತ್ತೆ ಅಷ್ಟು ನೀವು ಬೇಗ ಅಡ್ಮಿಷನ್ಸ್ ಗಳನ್ನ ಮಾಡ್ಕೊಳ್ಳಿ. ಓಕೆನಾ? ಸೊ ಮತ್ತೇನ ನಿಮಗೆ ಡೌಟ್ಸ್ ಇತ್ತು, ಇಲ್ಲಿ ಕೇಳಕ್ ಆಗದೆ ಇರುವಂತಹ ಡೌಟ್ಸ್ ಇತ್ತು, ಕ್ವಶನ್ಸ್ ಗಳು ಇದ್ದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಐ ಥಿಂಕ್ ಎಲ್ಲರಿಗೂ ರೀಚ್ ಆಗಿದೆ ಅಂತ ಅನ್ಕೊಂಡೆ ನಾನು. ಸೊ ಆ ನಂಬರ್ಗೆ ನೀವು ಕಾಲ್ ಮಾಡಿ ಮೆಸೇಜ್ ಹಾಕಿ ಸೊ ನಿಮ್ ಕ್ವೆರಿನ ಸಾಲ್ವ್ ಮಾಡ್ಕೊಳ್ಳಿ. ಓಕೆನಾ? ಐ ಥಿಂಕ್ ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ. ಸರ್ ವಿಚ್ ಇಸ್ ದ ಬೆಸ್ಟ್ ಇಂಡಿಕೇಟರ್? ಸರ್ ನಾನು ಇಂಡಿಕೇಟರ್ ಯಾವುದು ಕೂಡ ಯೂಸ್ ಮಾಡಲ್ಲ ಆರ್ಡರ್ ಫ್ಲೋದಲ್ಲಿ. ಪ್ಯೂರ್ ಚಾರ್ಟ್ ಮುಖಾಂತರನೇ, ಆರ್ಡರ್ ಫ್ಲೋ ಸಾಫ್ಟ್ವೇರ್ ಮುಖಾಂತರನೇ ಸ್ಟಡಿ ಮಾಡೋದು, ಅದ್ರ ಮುಖಾಂತರನೇ ಆರ್ಡರ್ಸ್ ಗಳನ್ನ ಪಂಚ್ ಮಾಡೋದು. ಯಾವುದೇ ರೀತಿಯಾದಂತ ಇಂಡಿಕೇಟರ್ಸ್ ಗಳನ್ನ ಯೂಸ್ ಮಾಡಲ್ಲ. ಬಿಕಾಸ್ ಈ ಇಂಡಿಕೇಟರ್ಸ್, ಚಾರ್ಟ್ ಪ್ಯಾಟರ್ನ್ಸ್, ಕ್ಯಾಂಡಲ್ ಸ್ಟಿಕ್ಸ್ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ದವರು ಬೇಕಂತಾನೆ ರಿಟೇಲ್ ಪೀಪಲ್ಸ್ ಗಳನ್ನ ಟ್ರ್ಯಾಪ್ ಮಾಡ್ಲಿಕ್ಕೆ ಮಾಡಿರುವಂತಹ ಅಸ್ತ್ರಗಳು. ಆ ಅಸ್ತ್ರಗಳನ್ನು ಯೂಸ್ ಮಾಡಿ ನೀವು ಬಂದಿ ಆಗ್ತಿದ್ದೀರಾ ಅಷ್ಟೇ. ಓಕೆ, ಅದೇ ಹೇಳಿದ್ನಲ್ಲ ನಾನು. ಆದಷ್ಟು ಬೇಗ ಕೋರ್ಸ್ ಗಳನ್ನ ಬೈ ಮಾಡಿ, ಡೇ ಬೈ ಡೇ ಬರ್ತಾ ನಾವು ಈ ಪ್ರೈಸ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಸೊ ಅವಾಗ ನೀವು ಸರ್ ಆ ಪ್ರೈಸ್ ಕೊಡಿ ಅಂತ ಹೇಳಿದ್ರೆ ಆ ತರ ಬರಲ್ಲ. ನಾವು ಎಲ್ರಿಗೂ ಒಂದೇ ತರ ಟ್ರೀಟ್ ಮಾಡ್ಬೇಕಾಗುತ್ತೆ. ಆ ಉದ್ದೇಶದಿಂದ ನಿಮ್ಮ ಒಂದು ಒಳ್ಳೆ ಒಂದು ಕಂಟೆಂಟ್ ಅನ್ನ ನೀವು ಕಲಿಬೇಕು, ಪ್ರಾಫಿಟ್ ಅನ್ನ ಮಾಡಬೇಕು ಮಾರ್ಕೆಟ್ ಅಲ್ಲಿ ಅಂದ್ರೆ ತಡ ಮಾಡೋದು ಬೇಡ. ಓಕೆನಾ? ಸೊ 1 to 1 ನಾವು ಇನ್ನೊಂದ್ಸಲ ರೀಚ್ ಆಗ್ತೇವೆ. ನಿಮ್ಗೆ ಫೋನ್ ಅಲ್ಲಿ ಕಾಲ್ ಮಾಡಿ ನಿಮ್ಗೆ ಇಂಟ್ರೆಸ್ಟ್ ಇದನ್ನ ಇಲ್ಲ ಅಂತ ನಿಮ್ಗೆ ಎನ್ಕ್ವೈರಿ ಮಾಡ್ತೇವೆ. ಓಕೆನಾ? ಓಕೆ, ಐ ಥಿಂಕ್ ಇವಾಗ ಯಾರಿಗೂ ಡೌಟ್ಸ್ ಇಲ್ಲ ಅಂತ ಅನ್ಕೊಂಡಿನಿ. ಓಕೆ ಗೈಸ್, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಅಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಟ್ರೇಡಿಂಗ್ ಜರ್ನಿ ಅಂಡ್ ಯುವರ್ ಫ್ಯೂಚರ್. ದೇವ್ರು ನಿಮ್ಗೆ ಒಳ್ಳೆ ಆಯಸ್ಸು, ಆರೋಗ್ಯ, ಸಂಪತ್ತು, ಸಿರಿಧಾನ್ಯ ಎಲ್ಲವನ್ನು ಕೊಡ್ಲಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.